ಧರ್ಮದೃಢಬದ್ಧೋ ವೇದಸ್ಕಂದ ಪುರಾಣ ಶಾಖಾಢ್ಯಃ ಕೃತಕುಸುಮಫಲೋ ಮೋಕ್ಷಪೋ ಮಧುಸೂದನ ಪಾದ ಪೂಜಯಿತಿ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಶ್ರೀಶಾಂಘ್ರಿಲೀನಮನಸೇ ಯತಿಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯಶಾಲಿನೇ. ಭಗವಂತನ ಆದೇಶ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಉಂಟು. ಆ ಆದೇಶವನ್ನು ಪರಿಪಾಲನೆ ಮಾಡುವಲ್ಲಿ ಸದಾ ಆದೇಶವನ್ನೇ ಭಗವಂತ ಅನುಸರಿಸ್ತಕ್ಕಂಥ ಜ್ಞಾನಿಗಳಿದ್ದಾರಲ್ಲ, ಅವರು ಸದಾ ಅನುಸರಿಸ್ತಾ ಇರ್ತಾರೆ. ಆದರೆ ನಮಗೆ ಅದರ ಜ್ಞಾನ ಇರೋದಿಲ್ಲ. ಇಂಥ ಯಾವ ಜ್ಞಾನ ಸತ್ರದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಗವಂತನ ಆದೇಶ ಏನು, ಇಂಥ ವಿಷಯ ಅದೇನು, ಹಿಂಗದೇನು ನನಗೆ ಗೊತ್ತಿಲ್ಲ, ನಾನು ಮಾಡಿದ ತಪ್ಪು ಎಷ್ಟಾಯ್ತು, ಎಂಥ ತಪ್ಪು ಮಾಡ್ತಿದ್ದೆ ಅಂತ ಪ್ರಾಯಶ್ಚಿತ್ತ ಬಂದರೆ ಸಾಕು, ಭಗವಂತನ ಆದೇಶ ಪಾಲಿಸ್ದಂಗೆ ಆಯಿತು. ಇಷ್ಟು ಜೀವರಿಗೆ ಬರಲಿ ಎಂಬುದಕ್ಕೋಸ್ಕರವಾಗಿ ಭಗವಂತ ಇಷ್ಟೆಲ್ಲ ಪುರಾಣಗಳನ್ನು ರಚನೆ ಮಾಡಿದ. ಅನಂತವಾದ ವೇದಗಳನ್ನು ಭಗವಂತ 4 ಭಾಗಗಳನ್ನಾಗಿ ಮಾಡಿದ. ಆ ಪುರಾಣದ ಅನೇಕ ರಹಸ್ಯಾತ್ಮಕವಾದ ವಿಷಯಗಳನ್ನು ಜಗತ್ತಿಗೆ ತೋರಿಸಿಕೊಡೋಣ ಅಂತ 18 ಪುರಾಣಗಳ ರಚನೆ, ಬ್ರಹ್ಮತರ್ಕ, ಪಂಚರಾತ್ರಾಗಮ, ರಾಮಾಯಣ, ಮಹಾಭಾರತ ಇತ್ಯಾದಿಗಳ ಗ್ರಂಥಗಳೆಲ್ಲ ನಡೆಸ್ತಾ. ಇವೆಲ್ಲ ನಿತ್ಯದಲ್ಲಿ ಓತಪ್ರೋತವಾಗಿ ಅವಿಚ್ಛಿನ್ನವಾಗಿ ನಡೀತಕ್ಕಂಥ ವ್ಯವಹಾರಗಳು. ಇವತ್ತು ನಾವು ಜಗತ್ತಿನಲ್ಲಿ ಪುರಾಣವನ್ನು ಏನು ಕೇಳ್ತಾ ಇದ್ದೀವಿ, ಇವೆಲ್ಲ ಓತಪ್ರೋತವಾಗಿ ಪ್ರತಿಯೊಂದು ಕಾಲಗಳಲ್ಲಿ ಭಗವಂತನ ದಶಾವತಾರಗಳಲ್ಲಿ ನಡೀತಕ್ಕಂಥ ಕ್ರಿಯಾದಿಗಳು. ಆದರೆ ನಾವು ಒಂದು ಅವತಾರದಲ್ಲಿ ಇರೋದೇ ಕಷ್ಟ. ಅವನ 10 ಅವತಾರದಲ್ಲಿ ಏನಿರ್ಲಿಕ್ಕೆ ಶಕ್ಯ? ಅದು ಹಿಂದಿಂದನ್ನು ನಾವು ಕಥೆ ಕೇಳಬೇಕಷ್ಟೆ. ಆದ್ದರಿಂದ ಅಂಥ ಭಗವಂತನ ಆದೇಶವನ್ನು ನಾವು ಪರಿಪಾಲನೆ ಮಾಡಿದಾಗ ಜೀವರಾಶಿಗಳು ಉದ್ಧಾರವನ್ನು ಹೊಂದುತ್ತಾರೆ. ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡಬೇಕು ಅನ್ನುವುದೇ ಭಗವಂತನ ಸಂಕಲ್ಪ. ಆದರೆ ಉದ್ಧಾರ ಅನ್ನುವ ಕ್ರಮ 3 ರೀತಿಯಾಗಿರ್ತಕ್ಕಂಥದ್ದು. ಅವರವರ ಉದ್ಧಾರ. ಸಾತ್ವಿಕರಾದವರನ್ನು ರಾಜಸರನ್ನಾಗಿ ಮಾಡಲಿಕ್ಕಾಗೋದಿಲ್ಲ, ರಾಜಸರಾದವರನ್ನು ತಾಮಸರನ್ನಾಗಿ ಮಾಡಲಿಕ್ಕಾಗೋದಿಲ್ಲ, ತಾಮಸರನ್ನು ರಾಜಸರು ಸಾತ್ವಿಕರನ್ನಾಗಿ ಮಾಡಲಿಕ್ಕಾಗೋದಿಲ್ಲ. ಆದರೆ ಶಿಷ್ಟರಾಗಿರ್ತಕ್ಕ ಜೀವರಾಶಿಗಳನ್ನು ಭಗವಂತ ಏನು ಮಾಡ್ತಾನೆ? ಅವರವರ ಯೋಗ್ಯತಾನುಸಾರವಾಗಿ ಉದ್ಧಾರ ಮಾಡುವ ಕೆಲಸ ಭಗವಂತನ ಬ್ರಹ್ಮಾಂಡದ ಸೃಷ್ಟಿ. ಇಂಥ ಯಾವ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ನೋಡ್ರಿ, ನಿನ್ನೆ ದಿವಸದಲ್ಲಿ ನಾವು ಹೇಳಿದ್ವಿ ಜೀವರಾಶಿಗಳ ಕ್ರಮಣ, ಆಕ್ರಮಣ, ಹೋಗೋದು ಮತ್ತು ಬರೋದು. ಆ ಬರುವ ವಿಷಯವನ್ನು ಕೇಳಿದರೆ ಆಶ್ಚರ್ಯವಾಗ್ತದೆ. ಯಾವ ರೀತಿ ನಾವು ಹುಟ್ಟತಕ್ಕಂಥವ್ರು ಆಗ್ತೀವಿ ಅಂತ. ಅಲ್ಲಿಂದ ಬರುವುದು ವಿಚಾರ ಬಹಳ ದೊಡ್ಡ ವಿಚಾರ. ನಿನ್ನೆ ದಿವಸದಲ್ಲಿ ನಾವು ಹೇಳಿದ್ವಿ ಏನು, ಜೀವರಾಶಿಗಳನ್ನು ಕರ್ಕೊಂಡು ಹೋಗಿ ಎಲ್ಲಿ ನಿಂದಿರಿಸ್ತಾರೆ? ಯಮದೇವರ ಮುಂದೆ ನಿಂದಿರಿಸ್ತಾರೆ. ಯಾವಾಗ ನಿಂದಿರಿಸ್ತಾರೆ? ಅಬ್ಧಿ ಪೂರ್ತಿ ಅಂತ ಮಾಡ್ತೀವಿ. ಮರು ದಿವಸ ಸಾಂವತ್ಸರಿಕ ಶ್ರಾದ್ದ ಇರ್ತದೆ. ಮರು ದಿವಸ ಸಾಂವತ್ಸರಿಕ, ಇವತ್ತು ಅಬ್ಧಿ ಪೂರ್ತಿ, ವರ್ಷ ಮುಗೀತು. ಮಾಸಾದವು ಮಾಸಿಕಂ ಕಾರ್ಯಂ. ನೋಡ್ರಿ, ಈ ಮಾಸಿಕ ಶ್ರಾದ್ದ ಅಂತ ಬರ್ತದೆ. ಮೊದಲನೇ ತಿಂಗಳ ಶ್ರಾದ್ದ 11ನೇ ದಿವಸ ಆಗಿಬಿಡ್ತದೆ. ಹುಟ್ಟು 10 ದಿವಸನೇ ಮಾಡ್ಬೇಕದನ್ನು. ಏನ್ರಿ, ಒಂದು ತಿಂಗಳಾತು ಅಂಬೋದು ನಿಮ್ಮ ಲೆಕ್ಕ, ನಮ್ಮ ಶಾಸ್ತ್ರದ ಲೆಕ್ಕ ಅಲ್ಲ. ಮಾಸಾದವು ಮಾಸಿಕಂ ಕಾರ್ಯಂ ಅಬ್ಧಿಕೆ ವಾರ್ಷಿಕೆ ಗತಿ. 10 ದಿವಸನೇ ಮೊದಲನೇ ಮಾಸಿಕ ಶ್ರಾದ್ದ ಆಗಿಬಿಡ್ತದೆ. ಒಳ್ಳೆ ಸುಜೀವಿಗಳಾಗಿದ್ದರು, ವೃದ್ಧರಾಗಿದ್ದರು, ಮಕ್ಕಳು ಒಳ್ಳೆ ಧಾರ್ಮಿಕರಾಗಿದ್ದರೆ ಮೊದಲನೇ ದಿವಸ 10 ದಿವಸನೇ ಕರ್ಮವನ್ನು ಹಿಡಿದು ಮೊದಲನೇ ಮಾಸಿಕ ಮಾಡಿಬಿಡ್ತಾರೆ. 10 ದಿವಸದ್ದೇ ಹಿಡಿಬೇಕು. ಮತ್ತು ಇದು ಆಗೋದಿಲ್ಲರಿ ಅಂದರೆ 11ನೇ ದಿವಸ ಮಾಡ್ತಾರೆ, ಒಂದು ಮಾಸಿಕ ಶ್ರಾದ್ದ ಅಂತ ಮಾಡ್ತಾರೆ. ಆ ಮಾಸಿಕ ಶ್ರಾದ್ದದಲ್ಲಿ ಆ ಜೀವರಾಶಿಗಳು ಏನು ಮಾಡ್ತಾರೆ? ಮೊದಲನೇ ತಿಂಗಳದ ಸೌರಿಪುರ, ನಗೇಂದ್ರ ಭವನ ಅಂತ ಹೇಳಿದ್ವಲ್ಲ, ಅಲ್ಲೆಲ್ಲ ಒಬ್ಬೊಬ್ಬ ರಾಜ ಇರ್ತಾನೆ. ಆ ರಾಜ ನೆಗ್ರೋಧ ಅಂತ ಒಬ್ಬ ರಾಜ. ಅಲ್ಲಿ ವಿಶೇಷವಾದ ಮಂಟಪಗಳು, ಹಾದಿಯೊಳಗೆ
ಜೀವ ಯಮಲೋಕಕ್ಕೆ ಹೋಗುವ ದಾರಿಯಲ್ಲಿ ಇವೆಲ್ಲ ಹೇಳ್ತಕ್ಕಂಥದ್ದು ನಾನು. ಅಲ್ಲಿ ಮಂಟಪಗಳು, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪಲ್ಲಂಗ, ಒಳ್ಳೆ ರಾಜ ಇರ್ತಾನೆ, ಅನೇಕರು ಊಟ ಬಡಿಸ್ತಕ್ಕಂಥವ್ರು ಇರ್ತಾರೆ, ಅಡುಗೆ ಮಾಡೋರು ಇರ್ತಾರೆ. ಏನು ವಿಚಿತ್ತಾರೆ, ಅವೆಲ್ಲ ನಮಗೆ ಲಭ್ಯ ಆಗಬೇಕು ಅಂದರೆ, ಅವೆಲ್ಲ ನಮಗೆ ಲಭ್ಯ ಆಗಬೇಕಂದ್ರೆ ಮಕ್ಕಳು ಇಲ್ಲಿ ಆ ಮಾಸಿಕ ಶ್ರಾದ್ದ ಮಾಡಬೇಕು ಅಷ್ಟೇ. ನಿಮಗೆ ಅಲ್ಲಿ ಊಟಕ್ಕೆ ಬಡಿಸ್ತಾರೆ, ಊಟವನ್ನು ಮಾಡಿಸ್ತಾರೆ, ಅದ್ರ ಬಗ್ಗೆ ಏನು ತಾಪತ್ರಯ ಇಲ್ಲ. ನಿಮ್ಮಪ್ಪನಿಗೆ ಅಮ್ಮನಿಗೆ ನೀವು ಇಲ್ಲಿ ಊಟಕ್ಕೆ ಹಾಕಿದರೆ ಅಲ್ಲಿ ಅವ್ರನ್ನ ಕರೆದು ಕೂಡಿಸಿ ಊಟಕ್ಕೆ ಹಾಕ್ತಾರೆ. ಮತ್ತೆ ಎಲ್ಲಿ ಮಾಡಬೇಕು ಈ ಶ್ರಾದ್ದ? ಸ್ವಗ್ರಹದಲ್ಲಿ ಮಾಡಬೇಕು. ಮನೆ ಎಲ್ಲಿ ಇರ್ತೀರಿ ನೀವು, ಎಲ್ಲಿ ವಾಸ ಮಾಡಿಕೊಂಡಿರ್ತೀರಿ ಆ ಮನೆಯಲ್ಲಿ ಮಾಡಬೇಕು. ಆ ಮನೆಯಲ್ಲಿ ಮಾಡಿದರೆ ಪಿತೃದೇವತೆಗಳು ಮನೆಗೆ ಬರ್ತಾರೆ, ದೇವತೆಗಳು ಮನೆಗೆ ಬರ್ತಾರೆ. ಅಲ್ಲಿ ಮಂತ್ರ ಇರೋದೇ ಹಾಗೆ ನೋಡಿ, ಎಲ್ಲ ಮಂತ್ರಗಳು ಹಾಗೆ. ಆಶೀರ್ವಾದವಾಗ ಕಾಲಕ್ಕೆ ದೇವತೆಗಳು ನಮ್ಮಲ್ಲಿ ಪ್ರವೇಶ ಮಾಡಿ ಆಶೀರ್ವಾದವನ್ನು ಮಾಡಿಸ್ತಾವೆ. ಇಲ್ಲ, ಅದು ಸ್ವಲ್ಪ ಮಾಡಿ ಎಲ್ಲರೂ ಪ್ರಯೋಗ ಮಾಡೋರಿ. ಆದ್ದರಿಂದ ದೇವತೆಗಳು ನಮ್ಮಲ್ಲಿ ಪ್ರವೇಶ ಮಾಡಿ ಏನಂತ ಹೇಳ್ತಾರೆ, ನೀನು ಸ್ವಗ್ರಹದಲ್ಲಿ ಮಾಡಿದ್ದರೆ ಮಾತ್ರ ಸ್ವಗ್ರಹೇತು ಕರ್ತವ್ಯ. ನೋಡ್ರಿ, ನೀನು ಸ್ವಗ್ರಹದಲ್ಲಿ ಮಾಡಿದ್ದರೆ ಇದೆಲ್ಲ ಮುಂದೆ ನಿನಗ ಅಲ್ಲ. ಆಯು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಗಚ್ಚಂತು ತಥಾ ರಾಜ್ಯಂ ಪ್ರೀತಾನ್ ಋಣಾಂ ಪಿತಾಮಗಾಗ. ನೋಡಿ, ಸ್ವೇಗ್ರಹೆ ಕ್ರೀಡಂತೋ ಪುತ್ರೈರ್ನಪ್ತಭಿರ್ ಮೋದಮಾನೋ ಸ್ವೇಗ್ರಹೆ. ನೋಡಿ, ವೇದ ನಾನು ಹೇಳೋದಿಲ್ಲ ಇದನ್ನು. ಲಗ್ನದಲ್ಲಿಯೂ ಅಷ್ಟೇ, ಅಪ್ಪ ಮನೆಯೊಳಗೆ ಮಾಡಿದಿ, ನಿಮ್ಮ ಮನೆಯೊಳಗೆ ನಾವು ಬಂದೀವಿ ಅಂತಾರೆ ದೇವತೆಗಳು. ಪಿತೃಗಳು ಮನೆಗೆ ಬಂದೀವಿ ಅಂತಾರೆ, ನಿಮ್ಮ ಮನೆಗೆ ನಾವು ಬಂದು ಕೂತ್ಕೊಂಡೀವಿ. ಅಪ್ಪ ಮಗನೇ ಮನೆಯೊಳಗೆ ಮಾಡಿದಿ, ನಿನ್ನ ಪಿತೃಗಳಿಗೆ ನೋಡಿ ಏನು ಕೊಡ್ತೀವಿ? ಆಯು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ. ಉತ್ತಮವಾದ ಆಯುಷ್ಯ ನೋಡಿ, ನಿನಗೂ ಅವರಿಗೂ ಒಳ್ಳೆ ಆಯುಷ್ಯ. ಎಲ್ಲಿ ಇರ್ತಾರೋ ಅಲ್ಲಿ ದೀರ್ಘವಾಗಿರ್ತಕ್ಕ ಸುಖವನ್ನು ಹೊಂದಲಿ ಅಂತ ಅರ್ಥ. ಪ್ರಜೆಗಳನ್ನು ಹುಟ್ಟಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ತಾ ಇದ್ದೀವಿ, ಅನುಗ್ರಹ ಮಾಡ್ತಾ ಇದ್ದೀವಿ. ಪಿತೃಗಳ ಅನುಗ್ರಹದಿಂದಲೇ ಮಕ್ಕಳಾಗೋದು. ನೋಡ್ರಿ ಎಂತಹ ಶಕ್ತಿ ಅದು. ಅವರ ಅನುಗ್ರಹ ಇದ್ದರೆ ಮಕ್ಕಳು, ಇಲ್ಲ ಅಂದ್ರೆ ಇಲ್ಲ. ಶ್ರಾದ್ದ ಮಾಡಲಿಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ, ಮಕ್ಕಳಿಲ್ಲ. ನೋಡ್ರಿ, ಅವ್ರಿಗೆ ಭಗವಂತ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಟಾನ, ಅದನ್ನು ಅವ್ರು ಪಾಲಿಸಲೇಬೇಕು. ಇದು ಸ್ವಗ್ರಹದಲ್ಲಿ ಮಾಡಿದರೆ ಮಾತ್ರ ಫಲ ಸಿಗ್ತದೆ ಅಲ್ರಿ. ಮತ್ತು ನಮ್ಮ ಗತಿ ಹಂಗೆ ಮನೆಯಾಗ ಪ್ರಯತ್ನ ಮಾಡಬೇಕು, ಸಾಧ್ಯ ಆದಷ್ಟು ಪ್ರಯತ್ನ ಮಾಡಬೇಕು ಮನೆಯೊಳಗೆ ಮಾಡೋದು. ಇಲ್ರಿ ಆಗೋದಿಲ್ಲ, ನಮ್ಮ ಮನೆ ಭಾಳ ಕಿರಿಕಿರಿ ಅದ ಅಂತ ಮತ್ತೊಂದು ನಮ್ಮನೆ. ಇವ್ರು ಮಾರಿ ನೋಡೇ ಮಾಡಿಬಿಡಕ್ಕೆ ಮಠದಾಗ ಹೋಗಿ ಅಂಬೇಕು ನಾವು. ಇದು ಮಾರಿ ಮಾಡೋದು ನೋಡಿದರೆ ಮನೆಯಾಗ ಹೆಂಡತಿ ಬಡಿತಾರೋ, ಮಕ್ಕಳು ಬಡಿತಾರೋ, ಬಂಧುಗಳು ಬಡಿತಾರೋ, ಯಾರು ಬಡಿತಾರೋ ಗೊತ್ತಿಲ್ಲ ಅಂತ ಇಂತ ಹೋಗಿ ಮಠದಾಗ ಹೋಗಿ ಸಾಯಪ್ಪ ಅನ್ಬೇಕು ಅಷ್ಟೇ. ಕಡೀಕ ಬ್ರಾಹ್ಮರು ಮನೆಗೆ ಕರೆದರ ದಕ್ಷಿಣೆ ಕೊಟ್ಟು ಆಶೀರ್ವಚನ ತಗೊಳಪ್ಪ, ಇಷ್ಟರ ಮಾಡು. ಹಾಳಾಗೋಗ ಕಡೀಕ ಮನೆ ಒಂದು ಕಡೆ, ನೀನೊಂದು ಕಡೆ, ಶ್ರಾದ್ದ ಒಂದು ಕಡೆ. ಎಲ್ಲಿಗೆ ಬರ್ಬೇಕು? ಪಿತೃಗಳು ಹುಡುಕ್ಯಂಬರ್ಬೇಕು ಎಲ್ಲಿನ ಮನೆಯನ್ನು. ಬೆನ್ನು ಹತ್ಬೇಕನ್ನು ಎಲ್ಲಿ ಮಾಡ್ತೀವಿ ಅನ್ಬೇಕು. ರಾತ್ರಿ ಬಂದು ಕೇಳ್ಬೇಕನ್ನ, ಎಲ್ಲಿ ರಸೀದಿ ಹರಿಸಿಯಪ್ಪ, ಅಲ್ಲಿಗೆ ನಾವು ಬರ್ತೀವಿ ಅಂತ ಕೇಳ್ಬೇಕು. ಏನು ಗತಿ ನೋಡ್ರಿ, ಎಷ್ಟು ವಿಚಿತ್ರ. ಇಲ್ಲಿ ಮಾಡಿದಂತಹ ಶ್ರಾದ್ದಗಳು, ಮಾಸಿಕ ಶ್ರಾದ್ದಗಳು ಸೌರಿಪುರ ನಗೇಂದ್ರ ಭವನಾದಿಗಳಲ್ಲಿ ಆಜೀವನಿಗೆ ಸುಖ. ಇಲ್ಲೇನು ಊಟ ಮಾಡಿಸ್ತೀವಿ, 10 ಪಟ್ಟು ಊಟ ಮಾಡಿಸ್ತಾರೆ. ಏನು ದಕ್ಷಿಣೆ ಕೊಡ್ತೀವಿ, ಆನಂದ ಆಗ್ತದೆ. ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾರೆ, ಪದದಾನಗಳನ್ನು ಕೊಟ್ಟರೆ ಸರಿಯಾಗಿ ನಾಳೆ ವರ್ಷ ಶ್ರಾದ್ದ ಹೋಗಿ ನಿಂದಿರಿಸ್ತಾರೆ. ಅಲ್ಲೋ ನಿಂದಿರಿಸಿತಾರೆ, ಯಮದೇವರು ಬರ್ತಾನೆ. ಮೊದಲೇ ಯಮನ್ ನೋಡಿರ್ತಾನೆ. ಯಾವಾಗ? 1 ವರ್ಷ ಕೆಳಗೆ, 1 ವರ್ಷ ಆಗಿರ್ತದಿತ್ತು ಯಮ ನೋಡಿ. ಸತ್ತುಗಳೇನೆ ಯಮನ್ ನೋಡ್ತಾನೋ ಇಲ್ಲೋ. ಪ್ರತಿಯೊಬ್ಬ ಜೀವರಾಶಿಗಳು ಯವನನ್ನು ನೋಡಿ ಕೆಳಗೆ ಬಂದಿರ್ತಾರೆ, ಪುನಃ ಭೂಲೋಕಕ್ಕೆ ಬರ್ತಾರೆ. ಬಂದ ಮೇಲೆ ಮತ್ತೊಮ್ಮೆ ಯಮದೇವರ ದರ್ಶನ ಆಗ್ತದೆ. ಆಗ ಅವನಿಗೆ ಧೈರ್ಯ ಬರ್ತದೆ, ಏನೋ ಒಂದು ನಾ ಧರ್ಮ ಮಾಡೀನಿ ಅಂತ, ನಾನು ನ್ಯಾಯದಲ್ಲಿದ್ದೀನಿ,
ನನ್ನ ಮಕ್ಕಳು ನ್ಯಾಯದಲ್ಲಿ ಮಾಡಿದ್ದಾರೆ ಅಂತ ಒಂದು ಧೈರ್ಯ ಬರ್ತದೆ. ಆಗ ಕೈ ಜೋಡಿಸ್ಕೊಂಡು ಆತನ ನೋಡ್ತಾ ನಿಂದಿರ್ತಾನೆ ಜೀವ. ಎಲ್ಲಿ? ಯಮಲೋಕದೊಳಗೆ. ಎಂದ? ನಾಳೆ ವರ್ಷ ಶ್ರಾದ್ದ, ಇವತ್ತು ನಿಂತುಗಳೇ ಒಂದು ಸೆಕೆಂಡ್ನಾಗ ಬರ್ತಾರ್ರಿ, ತಡ ಮಾಡೋದಿಲ್ಲ. ಯಾರು ಬರ್ತಾರ್ರಿ? ಶ್ರವಣ ಶ್ರವಣಿ ಅಂತ ಚಿತ್ರಗುಪ್ತರು ಬರ್ತಾರಲ್ಲ, ಇಬ್ಬರು ದೇವತೆಗಳು. ಶ್ರವಣ ಶ್ರವಣಿ. ಶ್ರವಣ ಎಂಬ ದೇವತೆ ಗಂಡು ಕೂಸು ಹುಟ್ಟಿದ ತಕ್ಷಣದಲ್ಲಿ ಬಲಭುಜದಲ್ಲಿ ಬಂದು ಕೂಡ್ತದೆ. ಎಲ್ಲಿ ತನಕ ಇರ್ತದ? ಸಾಯೋ ತನಕ ಇರ್ತದೆ. ಶ್ರವಣಿ ಅಂತ ಒಂದು ಹೆಣ್ಣು, ಅದು ಹೆಣ್ಣಿನ ಹತ್ರ ಬಂದು ಕೂತಿರ್ತದೆ. ಆ ಹೆಣ್ಣು ಸಾಯೋ ತನಕ ಇರ್ತದೆ. ಅದು ಏನ್ರಿ ಕೆಲಸ ಮಾಡ್ತದ ಅಂದ ಗರುಡ. ನಮ್ಮ ಕೆಲಸ ಎಲ್ಲ ಆತ್ಮೆ ಮಾಡ್ಯಾನ ಪಾಪ. ಅರ್ಜುನ ಹೆಂಗ ಗೀತಾದಲ್ಲಿ ನಮಗೋಸ್ಕರವಾಗಿ ಪ್ರಶ್ನೆ ಕೇಳಿದ್ನೋ, ಜನಮೇಜಯರಾಯ ಅವನನ್ನು ಕುರಿತು ವೈಶಂಪಾಯನ ಋಷಿಗಳು ಏನು ಹೇಳಿದರೋ, ಪರೀಕ್ಷಿತ್ ರಾಜ ನಮ್ಮ ಸಲುವಾಗಿ ಕೇಳಿದೆ, ಅವನಿಗೆ ಉದ್ಧಾರ ಅದ ಹೇಳ್ತಾರ. ಗರುಡ ಕೇಳ್ತಾನೆ, ಅವ್ರದ್ದೇನು ಕೆಲಸ? ಏನೂ ಇಲ್ಲಪ್ಪ, ಹುಟ್ಟಿದಿಂದ ಆರಂಭಿಸಿ ಸಾಯೋ ತನಕ ಈ ಜೀವಿ ರಾತ್ರಿ ಮಲಗಿದಾಗ ಹಗಲು ಏನು ಕೆಲಸ ಮಾಡ್ತಾನೋ, ಪಾಪ ಮಾಡ್ತಾನೋ ಪುಣ್ಯ ಮಾಡ್ತಾನೋ ಗೊತ್ತಿಲ್ಲ. ಪಾಪ ಮಾಡಿದರೆ ಪಾಪದಲ್ಲಿಷ್ಟು, ಪುಣ್ಯ ಮಾಡಿದರೆ ಪುಣ್ಯದಲ್ಲಿಷ್ಟು. ಯಮಲೋಕಕ್ಕೆ ಹೋಗಿ ಚಿತ್ರಗುಪ್ತರ ಕಿರ್ದಿ ಒಳಗೆ ಫೈಲ್ನ್ಯಾಗ ಬರೆಸಿ ಬರ್ತಾರೆ ಇವರು. ಯಾರಿಗಾರ ಗೊತ್ತದ? ಗೊತ್ತಿಲ್ಲ ಬಿಡು ನಮ್ಗೆ. ನಾವು ಚಿತ್ರಗುಪ್ತರದ್ದು ಒಂದೇ ಕೇಳಿದ್ದೀವಿ ಅಂತ ನಾವು ಅಂತೀವಿ. ಅದಕ್ಕೆ ಪುರಾಣ ಇತಿಹಾಸಗಳನ್ನು ಕೇಳಬೇಕು. ನಾವು ಕೇಳಿದ್ದೇನು? ಚಿತ್ರಗುಪ್ತರ ಇಬ್ಬರನ್ನೇ ನೋಡ್ರಿ. ಆ ಚಿತ್ರಗುಪ್ತರಿಗೆ ರಿಪೋರ್ಟ್ ಕೊಡೋರು ಇವರು, ಶ್ರವಣ ಶ್ರವಣಿ ಅಂತ. ಪ್ರತಿ ದಿವಸ ಯಾವಾಗ ರಾತ್ರಿ ಮಲಗ್ತದ, ಕೂಸಿನಿಂದ ಆರಂಭಿಸಿ, ಕೂಸಿನ ಮತ್ತೊಂದು ಪ್ರಕರಣ, ಹುಟ್ಟಿದ ಕೂಸು 14 ವರ್ಷದ ತನಕ ಹೆಣ್ಣಿರಲಿ ಗಂಡಿರಲಿ, ಯಾವುದೇ ಇರಲಿ, ಯಾವುದೇ ಸಂಬಂಧವಾಗಲಿ, 14 ವರ್ಷದ ತನಕ ಪಾಪ ಪುಣ್ಯಗಳು ತಂದೆ ತಾಯಿಗೆ ಲೇಪ ಆಗ್ತಾವೆ. ನೆನ್ಪಿಟ್ಕೊಳ್ರಿ. ಆ ಚತುರ್ದಶಾತ್ ವರ್ಷಾತ್ ಕರ್ಮಾಣಿ ನೇಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ತೆ ಎಂಬಂತ ಆಚಾರ್ಯ ಕೃಷ್ಣಾಮೃತ ಮಹರಣದಲ್ಲಿ ಹೇಳ್ತಾರೆ. 14 ವರ್ಷದ ತನಕ ಇವನಿಗೆ ಲೇಪಿಲ್ಲ, ಹೆಣ್ಣಿಗಿಲ್ಲ, ಗಂಡಿಗಿಲ್ಲ. ನೋಡ್ರಿ ಎಷ್ಟು ಎಚ್ಚರಿಕೆ ಇರ್ಬೇಕು ನಾವು. ಹೆಣ್ಣು ಗಂಡು ಏನೇ ಪಾಪ ಮಾಡಿದ್ರು ಪುಣ್ಯ ಮಾಡಿದ್ರು ಅಪ್ಪಗ ಅರ್ಧ ಅಮ್ಮಗ ಅರ್ಧ. ನಮಗೂ ಅಪ್ಪನಿಗರ್ಧ ಅಮ್ಮನಿಗರ್ಧ. ಏನು ಮಾಡ್ತೀರಿ? ಎಷ್ಟು ಹುಷಾರಿರ್ಬೇಕಾತು, ಮಕ್ಕಳನ್ನ ಯಾವ ರೀತಿ ಸಂಸ್ಕಾರ ಪಡಬೇಕಾತು. ಅವರು ಪಾಪ ಮಾಡಿದರೆ ನೀವೇ ಪಾಪ ತಿಂದಂಗೆ, ಎರಡನೇ ಮಾತೇ ಇಲ್ಲ. 14 ವರ್ಷ ಆದ ಮೇಲೆ ಒಂದು ಸೆಕೆಂಡಿಗೆ ಆ ಜೀವ 10 ಮನುಷ್ಯ ದೇಹ ಬರುವಷ್ಟು ಪಾಪ ಮಾಡ್ತದಂತೆ. ನೋಡಿ ಏನು ಲೆಕ್ಕ, ಏನು ಗತಿ. ನಾವು 60 ವರ್ಷ 70 ವರ್ಷ ಬಂದೀವಿ, ನಮ್ಮ ಗತಿ ಹೆಂಗೆ? ಏನಪ್ಪ, ನಮ್ಮ ದೇವರೇ ಪಾರು ಮಾಡ್ಬೇಕು. ಹೌದಾ? ಎಂಥ ಕೃಪಾಶಾಲಿ ಇದ್ದಾನೆ ನಮ್ಮ ದೇವರಂತಹ ಕೃಪಾಶಾಲಿ ಜಗತ್ತಿಗೆ ಯಾರೂ ಇಲ್ಲ. ದಯಾಮಯ, ದಯಾಭಕ್ತ ವತ್ಸಲ, ಭಕ್ತಾಪರಾಧ ಸಹಿಷ್ಣು. ಎಷ್ಟು ಶಬ್ದಗಳ್ರಿ ಅವನಿಗೆ, ಅಸಂಖ್ಯಾತ ಅನಂತ ಶಬ್ದಗಳು ಅವನಿಗೆ. ಇನ್ನೂ ಕಡಿಮೆನೇ, ನಮಗೆ ವರ್ಣನೆ ಮಾಡೋಕ್ಕೆ ಬರೋದಿಲ್ಲ. ಅಷ್ಟು ಗುಣಗಳು ಭಗವಂತಲ್ಲೇ, ಅನಂತ ಗುಣ ಪರಿಪೂರ್ಣ. ರಾತ್ರಿ ಹೋಗಿ ರಿಪೋರ್ಟ್ ಕೊಡ್ತಾವ, ಇವರು ಹೋಗ್ತಾರೆ ಅಸಾಮಿಗೆ. ಆಯ್ತಪ್ಪ, ಯಾತ್ರೆ ಮುಗಿಸ್ಕೊಂಡು ಟಾಟಾ ಅಂತ ಹೇಳಿ ಹೋಗ್ತದೆ. ಯಾವಾಗ ಹೋದ ಕ್ಷಣನೇ ಆಗ ತಕ್ಷಣದಲ್ಲೇ ಚಿತ್ರಗುಪ್ತರು ಬರ್ತಾರೆ. ತಕ್ಷಣದಲ್ಲೇ ಚಿತ್ರಗುಪ್ತರು ಬಂದ್ಬಿಡ್ತಾರೆ. ಚಿತ್ರಗುಪ್ತರು ಏನು ಮಾಡ್ತಾರೆ ಗೊತ್ತೇನು? ಆ ಜೀವಿಯ ತಲೆಯ ಮೇಲೆ ಒಂದು ದಂಡ ಇಡ್ತಾರೆ. ಏನ್ರಿ ದಂಡ ಅದು? ಈತ ಇಡೀ ಜೀವಿತ ಪರ್ಯಂತರವಾಗಿ ಪಾಪ ಪುಣ್ಯ ಮಾಡಿದ ಲಿಸ್ಟ್ ಅದು. ಧಕ್ಕಂತ ತಲೆಗೆ ಮುಟ್ಟಿಸ್ತಾರೆ. ಮುಟ್ಟಿಸಿದಗಳೇ ಪಟ 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 ಹೇಳ್ಬಿಡ್ತಾನೆ. ಪಾಪ ಏನು ಮಾಡೀನಿ, ಪುಣ್ಯ ಏನು ಮಾಡೀನಿ, ಏನು ತಪ್ಪು ಮಾಡೀನಿ, ಏನು ಮಾಡೀನಿ ಎಲ್ಲ ಹೇಳ್ತಾನೆ. ಆಯ್ತು ಸೆಕೆಂಡ ಅಲ್ರಿ, ಅಸಂಖ್ಯಾತ ಜೀವರಾಶಿಗಳು ಎಷ್ಟು ಹೋಗ್ತಾವು, ಎಷ್ಟು ಬರ್ತಾವು. ಒಂದೊಂದು ತಾಸು ಗಟ್ಟಲೆ ನಾವು ಕೂತ್ಕೊಂಡ್ಬಿಟ್ರೆ ಆಚಾರ ಮನೆಗೆ ಶ್ರಾದ್ದ ಮಾಡಿಸ್ರಿ ಅಂತ ತಂದಿರ್ತಾರೆ. ತಡ್ರಿ ನಾ ದರ್ಬಿ ತರ್ಲಕ್ಕೆ ಹೋಗ್ತೀನಿ ಅಂತ ಅವ್ರ ಮನೆಗೆ ಬಂದು ಕಾವೇರಿ ನದಿಗೆ ದರ್ಬಿ ತರ್ಲಕ್ಕೆ ಹೋಗಿಬಿಟ್ಟ ಅಂದ್ರೆ
ಈತ ಸತ್ತೋಗಿರ್ತಾನೆ ತಿರುಗಿ ಬರೋದು. ಹೌದಾ ಅಲ್ಲ? ಯಾವುದು ಎಲ್ಲಿ ಬರಬೇಕು, ಏನು ಮಾಡಬೇಕು, ಎಷ್ಟು ನಾವು ತೀವ್ರಗತಿಯಲ್ಲಿ ತ್ವರಿತಾ ಗತಿತಾ ಭವೇತ್, ಎಷ್ಟು ತೀವ್ರತೆಯನ್ನು ಹೊಂದಬೇಕು ನೋಡ್ರಿ. ದೇವತೆಗಳ ಒಂದು ವಿಲಕ್ಷಣವಾದ ವ್ಯಾಪಾರವನ್ನು ನಾವು ವಿಮರ್ಶೆ ಮಾಡಿದಾಗ ಎಷ್ಟು ಶಾಣ್ಯರಾಗಬೇಕು ನಾವು. ದೇವತೆಗಳಂತ ತೀವ್ರಗತಿಯವರಾಗಬೇಕು, ಕ್ಷಣಾರ್ಧದಲ್ಲೇ ಕಾರ್ಯವನ್ನು ಮಾಡತಕ್ಕ ಶಕ್ತಿ ಸಾಮರ್ಥ್ಯ ಉಳ್ಳವರಾಗಬೇಕಪ್ಪ. ಅಂದಾಗ ಉದ್ಧಾರದ ಪ್ರಸಂಗ ಹೇಳಲಿಕ್ಕೆ ಪ್ರಸಂಗ ಇಲ್ಲ ನೋಡ್ರಿ. ಎಂಥ ಶಕ್ತಿ ಅದು, ಕ್ಷಣದಾಗ ಮುಗಿದು ಹೋಗ್ಬಿಡ್ತದೆ. ಅದಕ್ಕೆ ಭಾಳ ಶಾಣೆ ಭಗವಂತ. 3 ಭಾಗ ಮಾಡ್ತಾನೆ ನಮ್ಮ ದೇವರು. ಪಾಪ ಪುಣ್ಯಗಳನ್ನು 3 ಭಾಗ ಮಾಡ್ತಾನೆ. 3 ಭಾಗ ಮಾಡಿ ಏನು ಮಾಡ್ತಾನೆ ರೀ? ಅತ್ಯುತ್ಕಟೈ ಪುಣ್ಯ ಪಾಪೈ ಫಲ ಏವ ಇವಮಶ್ರುತೆ. 33% ಇಲ್ಲೇ ಅನುಭವಿಸ್ತಾನೆ. ಭಾಳ ಪುಣ್ಯ ಮಾಡಿದರೆ, ಭಾಳ ಪಾಪ ಮಾಡಿದರೆ ಇಲ್ಲೇ ಅನುಭವಿಸ್ಬಿಡ್ತಾನೆ ಅದ್ಭುತವಾಗಿ. ಏನ್ರಿ ಯಾಕ್ರೆ ಸಾಯವಲ್ಲ ಹಾಳಾಗೋಗಿ ಏನು ಒದರ್ತಾನೋ ಬೆಳತನಕ ವಾ. ಈಗ 1 ವರ್ಷ ಆಯ್ತು ನೋಡ್ರಿ, ಏನು ಒದರ್ತಾನೋ, ಏನು ಚೀರ್ತಾನೋ, ಸತ್ತರ ಹೋಗೋಲ್ಲ ಅಂತೀವಿ ನಾವು. ಶುರುವಾತ ದುಃಖ. ಎಂಥ ಪಾಪ ಮಾಡಿದ್ದಾನಂತ. ಪುಣ್ಯನೂ ಹಾಗೆ ಇರ್ತದೆ. ಎಂಥ ಪುಣ್ಯವಂತಪ್ಪ ನೋಡ್ರಿ. ಪುಣ್ಯದ ಆವಿಷ್ಕಾರ, ಆವಿರ್ಭಾವ ಈ ರೀತಿ ಆಗ್ತದೆ. ಪುಣ್ಯ ಮಾಡಿದವನು ಪುಣ್ಯವಂತರಾಗಿರ್ತಾನೆ. ಏನ್ರಿ 120 ವರ್ಷ ಇನ್ನೂ ಸತ್ತಿಲ್ಲ, ಎಷ್ಟು ಸದೃಢಾಗಿದ್ದಾನೆ ರೀ, ಒಂದು ಹಲ್ಲು ಬಿದ್ದಿಲ್ಲ, ಏನು ಅಡ್ಡಾಡ್ತಾನ, ಏನು ಮಾಡ್ತಾನ, ಇನ್ನೂ ಬಡಿಸ್ತಾನ, ಇನ್ನೂ ಅಡುಗೆ ಮಾಡ್ತಾನೆ. ಇದು ಪುಣ್ಯದ ಭಾಗ. ಇಷ್ಟೇ ವ್ಯತ್ಯಾಸ. 33% ಪುಣ್ಯ ಪಾಪ ಇಲ್ಲಿ ಅನುಭವಿಸ್ತಾನೆ. ಇನ್ನು 33% ಮ್ಯಾಲೆ ಹೋಗ್ತದೆ ಅಸಾಮಿ. ಮ್ಯಾಲೆ ಹೋಗಿ ಏನೇನು ಪಾಪ ಮಾಡಿರ್ತದೋ ಪುಣ್ಯ ಮಾಡಿರ್ತದೋ ಅದನ್ನು ಅನುಭವಿಸ್ತಾನೆ. ಸೀದಾ ಯಮಲೋಕಕ್ಕೆ ಹೋಗ್ಬಿಡ್ತಾವೆ ಜೀವರಾಶಿಗಳು. ಮತ್ತು ಗರುಡ ಪ್ರಶ್ನೆ ಮಾಡಿದ, ಅಲ್ರಿ ಸ್ವಾಮಿ, ಯತಿಗಳು ಸಾಯ್ತಾರಲ್ಲ, ಯತಿಗಳು ಬೃಂದಾವನಸ್ಥರಾಗ್ಬಿಡ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾವ? ಮಾರಾಯ, ಅದೊಂದು ಪ್ರಶ್ನೆನೇ. ಅದು ಎಲ್ಲವೂ ತಿಳ್ಕೊಬೇಕು. ಪುರಾಣ ಅಂದಗಳೇ ಯಾವುದೋ ಅದು ಹೇಳಿದೆ, ಯಾವುದೋ ಹೇಳಿದೆ. ಸ್ವಲ್ಪ ಹೇಳ್ರಿ. ಸ್ವಲ್ಪ ಊಟ ಮಾಡಿದ್ರೆ ರುಚಿ ಇರಬೇಕು. ಉಪ್ಪು ಖಾರ ಹುಳಿ ಚಲೋ ಇದ್ರೆ ಅಂತ ಎಷ್ಟೊತ್ತನ್ನು ತಿಂದಿವಪ್ಪ, ಅದು ಏನಂಬುದೇ ಗೊತ್ತಾಗಲಿಲ್ಲ ಅಂದರೆ ಹಾಳಾಗಿ ಹೋಗ. ಮುಂಜಾನೆ ಸಂತನ್ನು ತಿನ್ಲಕ್ಕತ್ತೀವಿ, ಅದು ಏನಂಬದು ಅಡುಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಅಂದ್ರೆ ಗತಿ. ಹೌದಲ್ಲ? ಹಾಗೆ ಆಗಬಾರ್ದು ನೋಡಿ. ಎಷ್ಟು ಶಕ್ತಿ ಇದೆ. ಆ 33 ಯತಿಗಳೇನು ಮಾಡ್ತಾರೆ ಗೊತ್ತಿಲ್ಲ, ಇಲ್ಲಿ ದೇಹತ್ಯಾಗ ಮಾಡ್ತಾರೆ ಯತಿಗಳು. ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತಾವೆ. ಸ್ವರ್ಗನೇ. ಇಂದ್ರದೇವರು ದರ್ಶನ ಮಾಡಿಸ್ತಾರೆ ಅವರಿಗೆ. ಅವು ಏನಾದರೂ ಕೆಲವು ಪಾಪ ಮಾಡಿದ್ವು ಅಂದರೆ ಯಮಲೋಕಕ್ಕೆ ದಪ್ತಾರೆ, ಬಿಡುಗಡಿಲ್ಲ, ಯಾರಿಗೂ ಬಿಡೋದಿಲ್ಲ. ಪಂಡಿತೋ ವಿದ್ವಾಂಸೋಭ ಪಾಮರ ಗತಿತಶ್ಚೈವ ಜ್ಞಾನಿನಾಂಜೈವ. ಯಾರು ಬಿಡೋದಿಲ್ಲ ನಮ್ಮ ದೇವರು. ಎಚ್ಚರಿಕೆ ಕೊಟ್ಟ ಕಳಿಸಿರ್ತಾನೆ. ಇಲ್ಲಿ ಬಂದಾಗ ಭಾಳ ಎಚ್ಚರದಿಂದಿರು. ಅಂಪೈರ್ ಇರ್ತಾನೆ, ಆಟ ಆಡಿಸೋ ಕಾಲಕ್ಕೆ ಔಟ್ ಅಂತ ಮುಗ್ದೋದು. ಏನು ನಿಮ್ಮ ಮಳೆ ಹಳೆ ಇರಲಿ ಪಳೆ ಇರಲಿ, ಔಟ್ ನಡಿ ಹೊರದ ದಬ್ಬಿಡ್ತಾನೆ, ಮುಗ್ದೋದು. ಹಂಗೆ ಯಾರಿಗೂ ಸಂಬಂಧ ಇಲ್ಲ. ಅಲ್ಲಿ ನಿಂದ್ರಿಸಿವಿ ಅಂದಮೇಲೆ ನಿರ್ಧಾರ ಮಾಡತಕ್ಕವರು ಯಮದೇವರು ಅಷ್ಟೇ. ಹಾಂ, ಯತಿಗಳು ಮಾತ್ರ ಸ್ವರ್ಗದ ದರ್ಶನ ಮಾಡಿಕೊಂಡು ಪಾಪ ಇದ್ದರೆ ನರಕಕ್ಕೆ ಬರ್ತಾರೆ, ಪುಣ್ಯ ಇತ್ತು ಅಂದರೆ ಸ್ವರ್ಗದಾಗ ಇರ್ತಾರೆ. ಇದೆಲ್ಲ ತಿಳ್ಕೊಂಡಿರ್ಬೇಕು. ಯಾರನ್ನೂ ಕೇಳೋಣ, ಎಲ್ಲಿ ಹುಡುಗಿ ಕೊಡ್ತೀನಿ ನಮಗೆ, ಸ್ವಲ್ಪ ಸ್ವಾಮಿಗಳನ್ನ ಕೇಳಮ್ಮ. ಅವರೇ ಪೀಠ ತೊಗೊಂಡಿರ್ತಾರೆ. ಯಾವಾಗ ಸಾಯ್ತೀರಿ, ನೀವು ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ ಕಪಾಳಕ್ಕೆ ಬಿಡೋದು, ಮಠದಿಂದ ಹೊರಗೆ ಹಾಕಿರ್ತಾರೆ. ಯಾವುದೋ ಹುಚ್ಚ ಸ್ವಾಮಿ ಅದು ಅಂತೇಳಿ. ಅದಕ್ಕೆ ಎಲ್ಲ ತಿಳ್ಕೊಂಡಿರ್ಬೇಕು. ಅವರೆಲ್ಲ ಹೇಳೋದಲ್ಲ ಪ್ರವಚನದಾಗ. ಅದಕ್ಕೋಸ್ಕರ ಎಂಥ ವಿಲಕ್ಷಣವಾದಂಥದ್ದು ನೋಡ್ರಿ. ಇನ್ನು 33% ಅಲ್ಲಿ ಯಮಲೋಕದಾಗ ಅನುಭವಿಸ್ತದ ಜೀವ. ತೋ ಒಂದೇ ಎರಡೇ ಏನು ನರಕಗಳ್ರಿ, ಅದ್ಭುತವಾಗಿರ್ತಕ್ಕ ನರಕಗಳು. ಲೋಹಶಂಕ, ಸುತಪ್ತ ಭವನ, ಕುಂಭೀಪಾಕ, ಏನು 48 ನರಕ, ಅದರಲ್ಲಿ 21 ನರಕ ಘನಘೋರವಾಗಿರ್ತಕ್ಕಂಥ ನರಕಗಳಪ್ಪ. ಆ ನರಕದಲ್ಲಿ ಬಿದ್ದು ಘೋರವಾದ ಪಾಪವನ್ನು ಅನುಭವಿಸ್ತಾನಂತೆ ನೋಡ್ರಿ. ಅಲ್ಲಿದ್ದಾಗೂ ಕೂಡ ಒಂದು ಪ್ರಸಂಗ ಹೇಳ್ತಾರೆ ಗರುಡ ಪುರಾಣದ. ಎಲ್ಲರನ್ನೂ ಒಂದು ಕಂಬಕ್ಕೆ ಕಟ್ಟಿರ್ತಾರೆ. ಮ್ಯಾಲಿನ ಶಾಲ್ಮಲಿ ಅಂತ ಒಂದು ವೃಕ್ಷ. ಆ ಶಾಲ್ಮಲಿ ವೃಕ್ಷದೊಳಗೆ ಎಲಿಗಳಿರ್ತಾವೆ. ಎಲಿಗಳು ಹೇಗಿರ್ತಾವಂದ್ರೆ ಕರಗಸ
ಅದಕ್ಕಿಂತ ಚೂಪು. ಆ ಎಲೆನೇ ಕರಗಸ ಅಳ್ಳಾಡಿಸ್ತಾರಂತೆ ಗಿಡ, ಮೈಯೆಲ್ಲ ತೆರಿಲಕ್ಕತ್ತಂಥದ್ದು. ಆ ಎಲೆ ಅಂದ್ರೆ ಏನು ಸಾಮಾನ್ಯ, ಈ ಎಲೆ ಬಿದ್ದರೆ ಜಾಡಿಸ್ಕೊಂಡ್ಬಿಡ್ತೀವಿ. ಆ ಎಲೆ ಹಂಗಲ್ಲ, ಕಬ್ಬಿಣದ ಎಲೆ, ಮೈಯೆಲ್ಲ ತೆರಿತದ, ರಕ್ತ ಮಾಂಸ ಹಂಗೆ ಕಾಣಿಸ್ತದ. ಅಲ್ಲಿ ನರಿನಾಯಿಗಳು ಬಂದು ನಮ್ಮ ದೇಹವನ್ನು ಹಿಡಿದು ಎಳಿತಾವಂತ, ಒದರ್ತಾನೆ, ಚೀರ್ತಾನೆ. ಅಲ್ರಿ ಮತ್ತೆ ಅಲ್ಲಿ ಸಾಯೋದಿಲ್ಲ ಏನಂತ ಕೇಳೋಣ. ಅದು ಯಾತನಾ ದೇಹ. ಇಲ್ಲಿ ಒದರಿತೀವಿ ಅಂದ್ರೆ ಅಸಾಮಿ ಸತ್ತು ಹೋದ್ರೆ ಸಾಕಪ್ಪ ಅಂತೀವಿ, ಒಂದು ದಿವ್ಸ ಹೋಗ್ಬಿಡ್ತದೆ. ಅಲ್ಲಿ ಒದರೋದು ಚೀರೋದೇ ಕೆಲಸ ಬಿಟ್ಟರೆ ಇನ್ನೊಂದು ಏನೇನೂ ಇಲ್ಲ ನೋಡ್ರಿ. ಎಂಥ ಘೋರ ನರಕಗಳವ. ಇದು ನಿಶ್ಚಿತವಾದ ನರಕ, ಹೋಗುವ ನರಕ. ಆದರೆ ನಮಗಾಗಬಾರದು ಅಂದ್ರೆ ಮುಂದೆ ಹೇಳ್ತೀನಿ, ಕೆಲಸ ಮಾಡಿರಿ. ಇಲ್ರಿ ಇಷ್ಟು ಹೇಳಿರಿ, ದಯಮಾಡಿ ಆಗಲಾರ್ದಂಗೆ ಮಾಡಿರಿ. ಮಾಡ್ತಾನೆ, ನಮ್ಮ ದೇವರಿದ್ದಾನೆ, ಮಾಡ್ತಾನೆ. ಇಷ್ಟು ತಿಳ್ಕೊಂಡು ಗಾಬರಿಯಾಗಿ ತಪ್ಪಾಗ್ಯದ್ರಿ ಅಂಥೇಳಿ ಒಬ್ಬ ಕಳ್ಳನ ಹಿಡ್ಕೊಂಡು ಹೋಗಿರ್ತಾರೆ ಪೊಲೀಸರು. ಹೊಸ್ದಾಗಿ ಕಳುವು ಮಾಡಿರ್ತಾನೆ ಪಾಪ, ಒಳ್ಳೆ ಸಜ್ಜನ, ಗೊತ್ತಿಲ್ಲ ಕಳುವು ಮಾಡ್ತಾನೆ. ಹರ್ಕೊಂಡು ಹೋಗ್ತಾರೆ. ಆ ಕಳ್ಳನ ಹೊಡೆಯಲ್ಲಿ ತೋರಿಸ್ತಾರೆ. ಹೋಗಿ ಒಂದು 8-10 ಮಂದಿ ಕಳ್ಳರು ಮೈ ಹೊಳ ಬಾರಿಸ್ತಿರ್ತಾರೆ. ಹೊಡಿ 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 ಓ ಓ ಓ ಅಂತ ಓದಿರ್ತಿರ್ತಾನೆ. ಈ ಕಳ್ಳನ ಕರ್ಕೊಂಡೋಗಿ ತೋರಿಸ್ತಾರೆ. ಅವಂತಾನ, ತಪ್ಪಾಗ್ಯದ್ರಿ ನಂದು, ನಾನೇ ರೀ ಕಳುವು ಮಾಡಿದಂತ ಬಿಟ್ಟುಬಿಡ್ರಿ ಅಂತ. ನಡಿ ಮನೆಗೆ ಹೋಗೋಣ ಒಪ್ಪಿಗೆಣ್ಣ ಇಲ್ಲ. ಅದರಂತೆ ನಮ್ಮ ದೇವರು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ, ಸ್ವಾಮಿ ನನ್ನ ಅಪರಾಧ ಆಗ್ಯದಪ್ಪ, ಕ್ಷಾಮ್ಯಂತಮೇ ಭೂದಾಗ, ಅಪ್ಪ ನಾನು ಭಾಳ ತಪ್ಪು ಮಾಡಿ ನನ್ನನ್ನು ಉದ್ಧಾರ ಮಾಡು, ಯಾಚೇಹಂ ಕರುಣಾ ಸಿಂಧು, ಯಾವ ಜೀವಮಿದಂತವ ಅದೈನ್ಯಂ ದೇಹದಾರಿಡ್ಯಂಚ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿದರೆ ಬಿಟ್ಟು ಬಿಡ್ತಾನೆ ನಿಮ್ಮನ್ನು. ಮತ್ತು ನಮಗೆಲ್ಲ ನರಕ ಆಗ್ತೇನೆ ರೀ, ಆಗೋದಿಲ್ಲ. ಭೀತಿ, ಸ್ವಲ್ಪ ಭಯ ತೋರಿಸ್ತಾನೆ ಅಷ್ಟೇ ದೇವರು. ಏನಪ್ಪ ಸಜ್ಜನರು ಏನೋಪ್ಪ ತಪ್ಪು ಮಾಡಿರಿ, ತವ ಕರ್ಕೊಂಡು ಹೋಗಿ ಎಂಬಲೋಕದಾಗ ಒದ್ದಾಡೋರು ತೋರಿಸ್ತಾನೆ. ಇವು ಅಲ್ಲೇ ತರ 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 ನಡಿಗೆ ಮೂರ್ಛೆ ಹೋಗ್ತಾವ, ಕರ್ಕೊಂಡು ನಡಿ ಮುಂದಿನ ಜನ್ಮಕ್ಕೆ ಹಾಕಂತ ಹೇಳ್ಬಿಡ್ತಾನೆ. ನೋಡಿ ಎಷ್ಟು ಕೃಪಾಶಾಲಿ ಇದ್ದಾನೆ. ಆದರೆ ಹಂಗೆ ಮಾಡ್ತಾನಂತ ಮತ್ತೆ ತಪ್ಪು ಮಾಡ್ಕೊತ ಕೂಡಬಾಡ್ರಿ. ಇಲ್ರಿ ಹೇಳ್ಬಿಟ್ಟ ರಾಜಾರು, ಅಲ್ಲಿಗೆ ಹೋದ್ಮೇಲೆ ನಾರಾಯಣ ಅಂದ್ಬಿಟ್ರ, ಹಂಗೆ ಬರೋದಿಲ್ಲ. ಹಂಗೆ ಅದಕ್ಕೋಸ್ಕರ ಹಂಗೆ ಮಾಡೋಂಗಿಲ್ಲ. ಈಗಲಿಂದನೇ ನಮ್ಗೆ ಇದೆಲ್ಲ ನಿಮಗೆ ಮುಂದೆ ಹೋಗಬಾರ್ದು ಅಂತಲೇ ಇವತ್ತು ಯಾಜ್ಞವಲ್ಕ್ಯ ಮಂದಿರದಿಂದ ನಡೆದ ಜ್ಞಾನ ಮಹಾಸತ್ರ, 365 ಸಂಗಮಗಳ ಸತ್ರ. ಅದಕ್ಕೋಸ್ಕರವಾಗೇ ನಡೆದದ್ದಿದು. ನಮಗೆ ಪ್ರಾಯಶ್ಚಿತ್ತ ಬರಲಿ ಅಂತಲೇ ನಡೆದದ್ದು. ಜೀವನಿಗೆ ಪ್ರಾಯಶ್ಚಿತ್ತ ಬರಲಿ ಅಂತ ಸತ್ತ ಜೀವ ಅಲ್ಲಿ ಕೂತಿರ್ತದದು, ಭುಜದ ಮೇಲೆ ಕೂತಿರ್ತದೆ, ಕೇಳ್ತಿರ್ತದೆ ಇದೆಲ್ಲ ಕತೆ. 33 ಮುಗಿಸತ್ತದ ಅಸಾಮಿ, ಮುಗಿಸ್ಕೊಂಡು ಕೆಳಗೆ ಬರ್ತದೆ. ದೇವ್ರು ಭಾಳ ಲೆಕ್ಕ ಇಟ್ಟಿರ್ತಾನ್ರಿ. ಇವು ನಮ್ಮ ರಾಜ್ಯದಂಗೆ ನಮ್ಮ ದೇಶದಂಗೆ ವ್ಯವಸ್ಥೆಗಳಲ್ಲ. ಇವತ್ತು ಬಿಡ್ಬೇಕಾದ 8 ದಿವ್ಸಕ್ಕೆ ಬಿಡೋದು, 8 ದಿವ್ಸಕ್ಕೆ ಹಿಡಿಬೇಕಾದ ಇವತ್ತು ಹಿಡಿಯೋದು ನಮ್ಮ ಶಾಸನ. ಆದರೆ ನಮ್ಮ ದೇವರ ಶಾಸನ ಹಾಗಲ್ಲ. ಯಾವ ಕ್ಷಣದಲ್ಲಿ ಏನಾಗಬೇಕೋ ಅದನ್ನು ಪ್ರತಿ ಕ್ಷಣವನ್ನು ವೀಕ್ಷಣೆ ಮಾಡ್ತಾ ದೇವತೆಗಳ ಆ ಕೆಲಸ ಮಾಡ್ತಾರೆ. ನೋಡಿ ಎಂಥ ಶಕ್ತಿ ಅದು. ಟೈಮಾತು ಬಿಡುಗಡೆ ಮಾಡಿಸ್ಬಿಡ್ತಾನೆ ದೇವರು. ಆಯ್ತರಪ್ಪ, ಮಹಾಪಾಪಿಷ್ಟ ಇವನು, ಇನ್ನು ಮುಂದೆ ಸುಧಾರಣೆ ಆಗಲಿ, ಏನೋ ಪಾಪ ಮಾಡ್ಯಾನ, ಸ್ವಲ್ಪ ದರ್ಶನ ಮಾಡಿಸೀವಿ, ಇನ್ನು ಇವನ್ನ ಮನುಷ್ಯ ಜನ್ಮಕ್ಕೆ ಹಾಕ್ರಿ ಅಂತ ಕಳಿಸ್ತಾನೆ. ನೋಡ್ರಿ ಎಂಥ ದೊಡ್ಡವನು ಯಮದೇವರು, ಅವನ ಮೇಲೆ ರುದ್ರದೇವರು, ಅವನ ಮೇಲೆ ವಾಯುದೇವರು, ಅವನ ಮೇಲೆ ಭಗವಂತ ಸ್ಯಾಂಕ್ಷನ್ ಮಾಡಿ ಕಳಿಸ್ತಾರ. ಜೀವ ಕೆಳಗೆ ಬರ್ತದೆ. ಹೆಂಗೆ ಬರ್ತದ್ರಿ ನೋಡ್ರಿ, ಅದೇ ಘನಘೋರವಾದ ವಿಷಯ. ಛಾಂದೋಗ್ಯ ಖಂಡಾರ್ಥಗಳಲ್ಲಿ ಮಂತ್ರಾಲಯ ಪ್ರಭುಗಳು ಭಾಳ ಶ್ರದ್ಧ ಬಿಡಿಸ್ತಾರೆ. ಜೀವರಾಶಿಗಳ ಉತ್ಪತ್ತಿ ಯಾವ ರೀತಿ ಬರ್ತದೆ, ಯಾವ ಟೀಕಾಕೃತಪಾದರ ಉಪನಿಷತ್ತು ಟೀಕಾಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಎಷ್ಟು ಚಂದ ಹೇಳ್ತಾರೆ. ಅಲ್ಲಿಂದ ಜೀವರಾಶಿಗಳನ್ನು ತಾಡಗಾಮ ಸ ಜೀವಾನಾಂ ಅಲ್ಲಿಂದ ಒಗಿತಾರಂತ. ಜೀವನ ಅದು ಕಳಿಸಿಬಿಡ್ತಾರೆ, ಹೋಗ್ತದೆ ಕಸ ಹ್ಯಾಕಂತ ಒಗಿತಾರೆ, ಬಂದ್ಬಿಡ್ತದೆ. ಇಲ್ಲಿಗೆ ಬರ್ತದ್ರಿ, ಮ್ಯಾಲಿಂದ ಬರ್ತದೆ, ಈಗ ಅಂತರದೊಳಗೆ ಬರ್ತದೆ. ವಾವ್ ಏನು ಶಕ್ತಿ ಕೊಟ್ಟಿರ್ತಾನೆ ದೇವರು. ಸೀದಾ ಅಲ್ಲಿಂದ ತಾಡನ ಮಾಡಿದರೆ, ಹೊಡೆದ್ರೆ ದಬ್ಬಿದರೆ ಸೀದಾ ಎಲ್ಲಿಗೆ ಬರ್ತದೆ? ಲವಣೆ ಪತಂತಿ, ಲವಣ ಸಮುದ್ರದಲ್ಲಿ ಬಂದು ಬೀಳ್ತದೆ. ಉಪ್ಪಿನ ಸಮುದ್ರದಾಗ ಬೀಳ್ತದೆ ಜೀವ. ಮತ್ತೆ ಎಷ್ಟಿರ್ತದೆ ಜೀವ? ನಿನ್ನೆ ಹೇಳಿವಿ
ಹರಿಕಥಾಂಸಾರ ನೋಡಿದರೆ ಗೊತ್ತಾಗ್ತದೆ. ಮತ್ತು ಆ ಜೀವದ ಪ್ರಕ್ರಿಯೆ ಹೇಳಿಕೆ ಕೂತ್ಕೊಂಡ್ಬಿಟ್ರೆ ಮತ್ತೊಂದು ತಾಸು ಆಗ್ತದೆ. ಕಣ್ಣಿಗೆ ಕಾಣದಲ್ಲ ಅಣು ಪರಮಾಣು ಮೀರಿದ್ದ ಜೀವ, ಆ ಜೀವನ ತಂದು ಆ ಲವಣ ಸಮುದ್ರದಾಗ ಹಾಕಿಬಿಡ್ತಾರೆ. ಅದು ಕೂತ್ಕೋತದೆ ಪಾಪ ಲವಣ ಸಮುದ್ರದಾಗ ನೀರು ಕುಡ್ಕೋತ 6 ತಿಂಗಳು ಕೂಡ್ತದೆ ಗಪ್ಪ ಗಡದು. ಸಣ್ಣ ಮಾಸೆ ಲವಣೇ ಸ್ಥಿತ 6 ತಿಂಗಳು ಆಗ್ತದೆ. ಗ್ರೀಷ್ಮ ಋತು ಅಂತ ಬರ್ತದೆ, ಒಳ್ಳೆ ಗ್ರೀಷ್ಮ ಋತು. ಯಾವಾಗ ಬರ್ತದೆ ಗ್ರೀಷ್ಮ ಋತು? ಈಗಿನ ಶಾಲೆ ಹುಡುಗರು ಕೇಳಿಬಿಟ್ರೆ ಇಂದ ಎದ್ದೋಡೇ ಬಿಡ್ತಾವೆ, ಹೇಳೋದಲ್ಲಪ್ಪ. ಜ್ಯೇಷ್ಠ ಆಷಾಢ ಮಾಸಗಳೇನವಲ್ಲ, ಈಗ 2 ತಿಂಗಳ ಗ್ರೀಷ್ಮ ಋತು. ಚೈತ್ರ ವೈಶಾಖದಲ್ಲಿ ಏನು ಬಿಸಿಲಿರ್ತದಲ್ಲ, ಅದು ಬಿಸಿಲೇ ಅಲ್ಲ, ನೆನ್ಪಿಟ್ಕೊಳ್ರಿ. ಬಾಬು ಏನು ಬಿಸಿಲಪ್ಪ ಅಂತೀವಿ ನಾವು, ಬಿಸಿಲು ಅಲ್ಲೇ ಅಲ್ಲ ಅದು. ಗ್ರೀಷ್ಮ ಋತುವಿನಲ್ಲಿ ಏನು ಬಿಸಿಲು ಬರ್ತದಲ್ಲ, ಅದ್ಭುತವಾದ ಬಿಸಿಲು. ಆ ಬಿಸಿಲು ಏನು ಮಾಡ್ತದೆ? ಸೂರ್ಯನ ತನ್ನ ಕಿರಣಗಳು ಆ ಸಮುದ್ರದಲ್ಲಿ ಪ್ರವೇಶ ಮಾಡಿ ಆ ಸಮುದ್ರದೊಳಗೆ ಅಡಗಿರ್ತಕ್ಕಂಥ ನದಿಗಳವಲ್ಲ, ಎಲ್ಲ ನದಿಗಳು ಏನಾಗ್ತವ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಅಂತಿರಲ್ಲ ಸಂಧ್ಯಾ ಅಂದಾಗ, ಅಂತಿರಲಿಲ್ಲ ಸಂಧ್ಯಾ ಅಂದಾಗ. ಮತ್ತೆ ಮುಂದೆ ಕೇಶವಂ ಪ್ರತಿಗಚ್ಚತಿ ಬೇರೆ. ಎಲ್ಲ ನದಿಗಳು ತುಂಗಭದ್ರಾ, ಕೃಷ್ಣ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ, ಏನು ಜಗತ್ತಿನಾಗ ನದಿಗಳು ಎಲ್ಲ ಸಮುದ್ರಕ್ಕೆ ಹೋಗಿ ಸೇರ್ತಾವೆ. ಆ ಸಮುದ್ರದೊಳಗಿರ್ತಕ್ಕ ನೀರು ಸೂರ್ಯನ ಪ್ರಖರದಿಂದ ಸಮುದ್ರದೊಳಗಿರ್ತಕ್ಕ ನದಿಯ ನೀರು ಮ್ಯಾಲೆ ಬರ್ತದೆ. ಸಮುದ್ರ ನೀರು ಬರೋದಿಲ್ಲ. ನೋಡ್ರಿ ಎಂಥ ವಿಚಿತ್ರದ ಇದು, ಎಂಥ ಭಗವಂತನ ಚಮತ್ಕಾರದ. ನಾವು ಒಂದು ಮನೆಯಾಗ ಫ್ರಿಜ್ ತಂದು ಅಬ್ಬಾಬು ಏನು ಗಾಳಿ ಇಲ್ಲಪ್ಪ, ಎಂಥ ಶೆಕಿ, ಅಂಥದ್ದು ಒಳಗೆ ಫ್ರಿಜ್ ಹಾಕಿ ತಣ್ಣಗೆ ಆಗ್ತದಲ್ಲ, ಏನು ಶಕ್ತಿ ಅಂತ ಆ ಫ್ರಿಜ್ಜಿನ ವರ್ಣನೆ ಮಾಡ್ತೀವಿ. ಹೌದಾ? ತಣ್ಣನ ಪಾನೀಯ ಕೊಡ್ತದೆ. ನೋಡ್ರಿ ಎಂತಹ ಶಕ್ತಿ. ಇದೆಲ್ಲ ಭಗವಂತ ಮಾಡ್ತಾನೆ. ವಾಯುದೇವರು ಮಾಡ್ತಾರ, ತತ್ವೇಶ್ವರು ಮಾಡ್ತಾರ, ಗಣಪತಿ ಮಾಡ್ತಾನ. ಗಣಪತಿ ಕೆಲಸ ಇದೆಯಲ್ಲ, ಬರೀ ಗಣಪನ ಇಡೋದು, ಯಾವಾಗ ಕಳಿಸ್ಲಿ ಅಂತ ಕೇಳೋದು. ಇನ್ನೂ ಗಣಪನ ತಂದಿರೋದಲ್ರ, ಅಲ್ರಿ ಎಷ್ಟು ಗಂಟೆಗೆ ಕಳಿಸ್ಬೇಕ್ರಿ? ಇಲ್ರಿ ಇನ್ನೂ ತಂದಿಲ್ರಿ, ಕಳಿಸ್ಬೇಕು ಎಷ್ಟು ಏನು ಹಣೆ 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 ಕಳಿಸ್ಬೇಕು ನಾವು. ಅದಕ್ಕೆ ನಾವು ಅಂದೀವಿ, ಬಾವಿ ದಂಡಿಗೆ ಇಡುತ್ತಮ್ಮ, ಮಂಗಳಾರತಿ ಮಾಡು, ದಬ್ಬಿಡು ಹಂಗೆ ಹಿಂದಕ್ಕೆ ಮುಗಿದು ಹೋಗ್ತೀಯ. ಬರಲಿಲ್ಲ ಬಾರಿಸೋದು, ಯಾಕೆ ಮನೆಗೆ ಯಾಕೆ ಪಟ್ಕೊಂಡು ಹೋಗ್ತೀವಿ? ಬಾವಿ ದಂಡಿಗಿಟ್ಟು ದಬ್ಬಿಡು, ಇಲ್ಲ ನದಿ ದಂಡಿಗಿಟ್ಟು ದಬ್ಬಿಡು. ದೇವರ ಆರಾಧನದ ಪ್ರಕ್ರಿಯೆಗಳೇ ಗೊತ್ತಿಲ್ಲ. ಎಂತೆಂಥ ಉಪಕಾರಿಗಳಿದ್ದಾರ ನಮ್ಮ ಗಣೇಶ. ಭೂತಾಕಾಶದ ಅಭಿಮಾನಿ ಆತ, ಕ್ಷಣಾರ್ಧದಲ್ಲೇ ಮಾಡ್ತಾನೆ. ನೀರನ್ನು ಎಳ್ಕೊಂಬಂದು ಕೊಡ್ತಾನೆ. ನೋಡಿ ಎಂಥ ಶಕ್ತಿ. ಅಂಥ ಯಾವ ಶಕ್ತಿ ಸೂರ್ಯ ಭಗವಂತ ಆ ಒಳಗೆ ನಿಂತುಕೊಂಡು ವಾಯುದೇವರ ದ್ವಾರ ಕೃಷ್ಣ, ಭಾಗೀರಥಿ, ಭೋಗವತಿ, ಜಾಹ್ನವಿ, ಎಷ್ಟೆಷ್ಟು ನದಿಗಳವ, ಆ ನದಿಗಳ ಮೇಘ ರೂಪದಲ್ಲಿ ನಾಳೆ ಹೋಗಿ ಖರೀಯ ಮೋಡ ಆಗ್ತದೆ. ಎಂಥ ಅಬಾವ ಏನು ಮಾಡ ಬಂತ್ರಿ, ಮಳೆ ಆಗ್ತದೆ ಅಂಥೇಳಿ ಮಾಳಿಗೆ ಹತ್ತಿ ಬೆಳಕಂಡಿ ಹಾಕಿಬಿಡ್ತೀವಿ. ಈಗ ಬೆಳಕಂಡಿನೇ ಇಲ್ಲ, ಗೋವಿಂದ. ಆ ವಿಷಯ ಬೇರೆ. ಮೊದಲೆಲ್ಲ ನಾವು ನೀಚಣಿಕೆ ಹತ್ತಿ ಹೊತ್ಕೊಂಬಿದ್ದು ಮಳೆ ಬರೋಕೆ ತಗೊಂಡೊಂದು ಕಡೆ ನಾವೊಂದು ಕಡೆ ಆಗಂಥ ಪ್ರಸಂಗಗಳಿದ್ದು. ಹೌದಾ? ಆ ಬೆಳಕಂಡಿ ಹಾಕ್ತೀವಿ, ಹಾಕಿ ಕೆಳಗಿಳಿತೀವಿ. ಎಲ್ಲದು ಮಾಡ ಗೋವಿಂದ ಹೋಗೇ ಬಿಟ್ಟಿತ್ತು. ಮತ್ತೇನ್ರಿ ಚಮತ್ಕಾರ ನೋಡ್ರಿ, ಎಂತಹ ಭಗವಂತ. ಯಾವ ಸೂರ್ಯ ಕಿರಣದಿಂದ ಸಮುದ್ರದ ಒಳಗಿರತಕ್ಕ ನದಿಯ ನೀರನ್ನು ಸೂರ್ಯ ಮ್ಯಾಲೆ ತಗೋತಾನೋ, ಕಾವೇರಿ ನದಿ ಆಗಿದ್ರೆ ಕಾವೇರಿಗೆ ಹೋಗಿ ಬೀಳ್ತದೆ. ತುಂಗಭದ್ರಾ ನದಿ ಇದ್ರೆ ತುಂಗಭದ್ರಾಕ್ಕೆ ಬರ್ತದೆ. ತುಂಗ ಬೇರೆ, ಭದ್ರ ಬೇರೆ. ನಮಗೆ ಎರಡೂ ಕಲ್ತಿದ್ದಿದ್ರೆ ಇಲ್ಲಿ ಮಳೆ ಆಗ್ತದೆ. ಆವಾಗ ಭಾರಿ ಮಳೆ ಆತಪ್ಪ, ಗಟ್ರ ತುಂಬಿತು, ಸ್ವಚ್ಛ ಆಯ್ತು, ಮುಗೀತು. ನಮ್ಮ ಕಡೆಯ ಕನ್ಕ್ಲೂಷನ್ ಏನಪ್ಪ ಅಂದರೆ ಗಟ್ರ ಸ್ವಚ್ಛ ಆಯ್ತು. ಮಳೆ ಚಲೋ ಆಯ್ತು, ಬೆಳೆ ಬಂತು, ಇಲ್ಲ, ಗಟ್ರ ಸ್ವಚ್ಛ ಆಯ್ತು. ಹೌದಾ? ಎಂಥ ದುಸ್ಥಿತಿ ಅದು ನೋಡ್ರಿ, ಅಲ್ಲಿ ತೊಗೊಂಡು ಹೋಗ್ತದೆ. ಆಗ ಈ ಜೀವ ಇರ್ತದಲ್ಲ, ಎಲ್ಲಿ ಹುಟ್ಟಬೇಕು ಎಂಬುದು ಭಗವಂತನಿಗೆ ಗೊತ್ತು. ಯಾಕಂದರೆ ಅವನು ಕರ್ಮಾನುಸಾರ 33% ಕರ್ಮ ಇರ್ತದೆ. ಆ ಕರ್ಮಾನುಸಾರ ಯಾರ ಮನೆಯಲ್ಲಿ ಯಾವಾಗ ಹೆಂಗೆ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು ಅಪ್ಪನಿಗೆ ಗೊತ್ತು. ನಾರಾಯಣನಿಗೆ ಅವನು ಕರ್ಕೊಂಡೋಗಿ ಮೇಘದಲ್ಲಿ ಕೂಡಿಸ್ತಾನೆ. ಮೇಘದಾಗಿರ್ತದೆ. ಇಲ್ಲೇ ಬರಬೇಕಾಗಿತ್ತಂದ್ರೆ ಇಲ್ಲಿ ಮಳೆ ಆಗ್ತದೆ. ಸೀದಾ ಗದ್ಯಾಗ ಹೋಗ್ತದೋ, ಹೊಲದಾಗ ಹೋಗ್ತದೋ, ಜೋಳದಾಗೋ, ನೆಲ್ಲಾಗೋ, ಸಜ್ಜಾಗೋ ಹೊಕ್ಕೊಂಬಿಡ್ತದೆ.
ಭೂಮಿಯಾಗ ಬೀಳ್ತದೆ, ಮಣ್ಣಾಗ ಸೇರ್ಕೊತದೆ. 3 ತಿಂಗಳು ಅಲ್ಲಿರ್ತದೆ ಭೂಮಿಯಾಗ. ಆಮೇಲೆ ಸಸ್ಯದಲ್ಲಿ ಪ್ರವೇಶ ಆಗ್ತದೆ. ಜೋಳದಾಗ ಹೋಗಿ ಕೂತ್ಕೊಂಡ್ಬಿಡ್ತದೆ, ನೆಲ್ನ್ಯಾಗ ಕೂಡ್ತದೆ. ಅಲ್ಲಿ 6 ತಿಂಗಳು ಕೂಡ್ತದೆ. ರೈತ ಅವಾಗೆಲ್ಲ ಅದನ್ನು ಕಟಾವು ಮಾಡ್ತಾನೆ, ತೆಗಿತಾನೆ, ಮನೆಗೆ ಧಾನ್ಯ ತಗೊಂಡು ಬರ್ತಾನೆ. ಬಂದ ಮೇಲೆ ಮನೆಯಾಗ ಚೀಲದಾಗ 6 ತಿಂಗಳು ಕೂತಿರ್ತದೆ. ನಾವೆಲ್ಲ ಹಂಗೆ ಕೂತ್ಕೊಂಡವ್ರೆ. ನಮ್ಮ ಮಳೆ ಬಾರ ಎಲ್ಲಿ ಕೂತೀವಿ ಎಚ್ಚರಿಲ್ಲ ನಮಗೆ. ಆದರೆ ಇಲ್ಲಿ ಕೂತೀವಿ ಎಂಬುದು ಹೆಚ್ಚಿದ್ರೆ ಸಾಕು. ಪುರಾಣಕ್ಕೆ ಕೂತೀವ್ರಿ, ಯಾವಾಗ ಮುಗಿಸ್ಯಾರೋದು ಕೂಡಬಾರ್ದು. ಈ ರೀತಿ 6 ತಿಂಗಳು ಅಲ್ಲಿ ಕೂತು ಒಂದು ದಿವಸ ಅಪ್ಪ ಗಿರಣಿಗೆ ಹಾಕ್ಸ್ಕೊಂಬಾರೋ ಅಂತ ಅಮ್ಮ ಹೇಳ್ತಾಳೆ. ಮಗ ಹೋಗಿ ಹಾಕ್ಸ್ಕೊಂಬರ್ತಾನೆ. ಭಕ್ರಿ ಮಾಡ್ತಾಳೆ, ಅನ್ನ ಮಾಡ್ತಾಳೆ, ಬ್ಯಾಳಿ ಬೇಯಿಸ್ತಾಳೆ. ಎದುರಾಗಿರ್ತದೋ ಎದುರಾಗಿಲ್ಲೋ ಜೀವ ಅಪ್ಪನ ಹೊಟ್ಟೆಯಾಗ ಹೋಗತ್ತೆ. ಆ ಜೀವ 3 ತಿಂಗಳ ಪುರುಷಾತ್ ಉದರೇ ಸಂಸ್ಥಿತ. 3 ತಿಂಗಳು ಅಲ್ಲಿರ್ತದ್ರಿ ಹೊಟ್ಟೆಯಾಗ. ಪಾಪ 3 ತಿಂಗಳು ಸುಮ್ಮನೆ ಕೂತಿರ್ತದೆ. ನಮ್ಮ ದೇವ್ರಂತಾನೆ, ತಡಿ ಆತು ತಡಿ 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 ಅಂತಾನೆ. ಹೊಟ್ಟೆಯಾಗ ಕೂತು ಒಂದು ದಿವಸ ಋತೋತ್ಸರ್ಜನ ಕಾಲದಲ್ಲಿ ಭಗವಂತ ಇವನ ಹೊಟ್ಟೆಯಿಂದ ಮಡದಿಯ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿಸ್ತಾನೆ. ಒಳಗೆ ಹೋಗ್ತದೆ. ಆಗ ಅದಕ್ಕೆ ಎಚ್ಚರಿಕೆ ಕೊಡ್ತಾನೆ. ಅಲ್ಲಿ ತನಕ ಸುಪ್ತವಾಗಿ ಕೂತಿರ್ತದೆ. ಏನೇನೋ ಬರ್ತಿರೋದಲ್ಲ, ಮಾನಸಿಕ ಚಿಂತನೆ ಮಾಡ್ತಿರ್ತದೆ. ಏನೂ ಮಾಡ್ಲಿಕ್ಕಾಗೋದಿಲ್ಲ. ಕರೆಂಟ್ ಹೋದಾಗ ಎಲ್ಲ ಇಡೀ ಊರು ಕರೆಂಟ್ ಹೋಗಿ ಎಲ್ಲೆಲ್ಲಿ ಏನೇನಿಲ್ಲ ಅಂದಾಗ ಒಂದು ಓಣ್ಯಾಗ ಸಿಕ್ಕಂಡಾಗ ಎಕಡೆ ಹೊಳಬೇಕು, ಎಕಡೆ ತಿರುಗಬೇಕು, ಹೆಂಗೆ ಇರೋದಿಲ್ಲೋ ಅದರಂತೆ ಜೀವರಾಶಿಗಳು ಹಾಹಾಕಾರ ಪಡ್ತಿರ್ತಾವ. ಅದಕ್ಕೆ ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡೋದು ಮಹಾಪಾಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ನಾವು. ಸ್ವಾಮಿ, ಈ ಜನ್ಮ ಸಾಕಪ್ಪ, ಮುಂದಿನ ಜನ್ಮ ನನ್ನ ತಾಯಿ ಗರ್ಭದಲ್ಲಿ ಹಾಕಬೇಡ ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಭಗವಂತನಿಗೆ ಹುಟ್ಟು ಇಲ್ಲ, ಅವನಿಗೆ ಮರಣವಿಲ್ಲ, ಜನ್ಮವಿಲ್ಲ ಅಂತ ತಿಳ್ಕೊಂಡ್ರೆ ಈ ಕೆಲಸ ಆಗ್ತದೆ. ಅವನನ್ನು ತಿಳ್ಕೊಬೇಕು. ಯಾಕಂದ್ರೆ ಅಧ್ಯಕ್ಷಾಧಿಪತಿ ಸಕಲ ಕಾರ್ಯ ಪ್ರವರ್ತಕನಾದವನು ಅವನು. ಅವನನ್ನೇ ನಂಬಿದರೆ ಸುಖವಾಗಿರ್ತೀವಿ. ಎಂಥ ಶಕ್ತಿ ಅದು. ಆಯಿತು, ಒಳಗೆ ಬೆಳೀತದೆ, ಒಳಗೆ ಪ್ರವೇಶ ಆಗ್ತದೆ, ಮಾಂಸದ ಉಂಡೆ ಆಗ್ತದೆ, 3 ತಿಂಗಳಿಗೆ ಒಂದು ವ್ಯವಸ್ಥೆ ಆಗ್ತದೆ. ನೋಡಿರಿ, 4ನೇ ತಿಂಗಳಿಗೆ ರೋಮಾದಿಗಳು ಪ್ರಾಪ್ತಿ ಆಗ್ತದೆ. 5ನೇ ತಿಂಗಳಿಗೆ ಕಣ್ಣು ಮೂಗು ಸಣ್ಣ ಬರ್ಲಿಕ್ಕೆ ಹತ್ತಾವ. 6ನೇ ತಿಂಗಳಿಗೆ ಅಲ್ಲಿ ಆಕಾರದ ಮುದ್ದಿನೇ ಬೇರೆ. 7ನೇ ತಿಂಗಳಿಗೆ ಅಷ್ಟೆಲ್ಲ ರೋಮಾದಿಗಳೇ ಬೆಳಿತಾವ. ನೋಡ್ರಿ, 3 ಕೋಟಿ ರೋಮಗಳನ್ನು ಒಳಗೆ ಸಣ್ಣಾಗಿ ಬೆಳೆಸ್ತಾನೆ. ತಾಯಿ ಊಟ ಮಾಡಿರ್ತಕ್ಕಂಥ ಆಹಾರವನ್ನು ಆ ಜೀವನಿಗೆ ಕೊಡ್ತಾನೆ. ಹೆಂಗೆ ಕೊಡ್ತಾನ್ರಿ? ಹಬ್ಬ, ಏನು ಆಶ್ಚರ್ಯ. ಅದಕ್ಕೊಂದು ಕಲ್ಲೊಂದು ದೊಡ್ಡದೊಂದು ಬಂಡಿ ಇರ್ತದೆ. ಆ ಬಂಡ್ಯಾಗ ಒಂದು ಕಪ್ ಇರ್ತದೆ, ನೋಡಿರೇನು? ಆ ಬಂಡ್ಯಾಗ ಕಪ್ ಹೆಂಗೆ ಹೋತ್ರಿ? ಯಾರಿಗೂ ಗೊತ್ತಿಲ್ಲ. ಎಂಥ ವಿಚಿತ್ರ, ಏನು ಶಕ್ತಿ ರೀ ಭಗವಂತಂದು. ಒಂದು ಬಂಡಿ, ದೊಡ್ಡ ಬಂಡಿ ಇರ್ತದೆ. ಅವನು ಒಡ್ರ ಮನುಷ್ಯ ಅದನ್ನೇನು ಮಾಡ್ತಾನೆ, ಕಲ್ಲು ನೋಡ್ತಾನೆ, ಟಂಗ ಕಪ್ಪದ್ರಿ ಅಂತಾನೆ. ಅಲ್ಲೋ ಕಪ್ಪು ಹೆಂಗಿರ್ತದೆ, ನೀವು ಒಡೆದು ನೋಡ್ರಿ ಅಂತಾನೆ. ಒಡೆದ್ರೆ 4 ಕಪ್ಪಿದ್ದು, ಸಣ್ಣ ಗುಂಡಿತ್ತು. ಒಂದು ಮೂರ್ತಿ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ದೆ ನಾನು ಇಲ್ಲಿ ಸಂಗಾಪುರದ ಹತ್ರ. ಬಂದ ಅವನು ಹಿಂಗೆ ಸುತ್ತಿಗೆಲ್ಲ ಹಿಂಗೆ ಬಂದು ಹಿಂಗೆ 4 ಕಡೆ ಹೊಡೆದ. ಇಲ್ರಿ, ಒಳಗೆ ಕಪ್ಪು ಐತೆ ಅಂದ. ಅದು ಹೆಂಗಿರ್ತದೆ ಇದವನಂತ ಕಲ್ಲ. ಇಲ್ರಿ ಸ್ವಾಮಿಯಾರ ಕಪ್ಪು ಐತೆ ಅಂದ. ಸರಿ ಅಂದು, ಏನಾಗಲಿ ನೋಡೋದು ಪರೀಕ್ಷೆ ಮಾಡಿ ಅದನ್ನು ನಡಕ್ಕೆ ಒಂದು ಹೋಲ್ ಹಾಕಿ ಹೊಡೆದ್ರೆ 4 ಕಪ್ಪೆ ಟಣ್ 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 ಹೆರ್ಕತ್ತೀವಿ. ಏನು ಮಾಡ್ತೀರಿ? ನಾನು ನೋಡಿದೆ ಅದ ಕಣ್ಣಿಗೆ. ಭಲೇ ಅನ್ಯಾನ, ಏನು ಭಗವಂತ ನಿನ್ನ ಸೃಷ್ಟಿಯೋ ಮಹಾರಾಯ. 4 ಕಪ್ಪಿಗಳಿಗೆ ಇವತ್ತಿಗೆ ಮೋಕ್ಷ ಕೊಟ್ಟೆಲ್ಲೋ, ಇದ್ರೊಳಗಿದ್ದು ಉದ್ಧಾರ ಮಾಡಿದೆಪ್ಪ ಅಂದೆ. ನೋಡಿ, ಅಂದ್ರೆ ಕಪ್ಪಿ ಇಡ್ತಾನಂದರೆ ಇನ್ನು ಭಗವಂತನ ಶಕ್ತಿ ಅಂತ. ಇದಂತೂ ಬಿಡ್ರಿ ಆಶ್ಚರ್ಯ. ಬೆಳವಲಕಾಯಿ ಕೊಡ್ತೀರಿ ಆನೆಗೆ. ಆನೆ ಅರಿಕತಾಂಸಾರದಾಗ ಒಂದು ಕಡೆ ತೊಗೊಂಡಾರ ಜಗನ್ನಾಥ ದಾಸರು ಒಂದು ವಿಷಯ ತೊಗೊಂಡಾರ. ಆನೆ ಬೆಳವಲಕಾಯಿಯನ್ನು ನುಂಗುತ್ತದೆ. ಒಳ್ಳೆ ರಸಭರಿತವಾದ ಬೆಳವಲಕಾಯಿ, ಒಳ್ಳೆ ರುಚಿಯಾಗಿರ್ತದೆ, ಒಳ್ಳೆ ಪಕ್ವವಾಗಿರ್ತದೆ. ತಿಂದು ಮುಂಜಾನೆ ತಿಂತದ, ಸಾಯಂಕಾಲ ಲದ್ದಿ ಹಾಕಿಬಿಡ್ತದೆ. ಹೆಂಗಿತ್ತು ಹಾಗೆ ಹಾಕಿರ್ತದೆ. ಏನೇನು ಒಂದು ಕಡೆ ರಂಧ್ರ ಸ್ವಲ್ಪ ಆದರೂ ವ್ಯತ್ಯಾಸ ಇರೋದಿಲ್ಲ.
ಒಡೆದು ನೋಡ್ರಿ ಸಬ್ಬು ಹಚ್ಚಿ ತೊಳೆದಂಗೆ ಇರ್ತದೆ. ಏನಂತೀರಿ ಹೇಳ್ರಿ ನೋಡಿ. ನಮ್ಮಪ್ಪನ ಶ್ರೀಮನ್ನಾರಾಯಣನ ಅದ್ಭುತವಾದ ಚರಿತ್ರೆ, ಅವನ ಮಹಿಮೆ ಯಾರು ಬಲ್ಲವ್ರಿ? ಅದಕ್ಕೆ ದಾಸರು ತಿಳಿಗದೋ ನಿನ್ನ ಆಟ ತಿರುಪತಿಯ ವೆಂಕಟ, ಅದಕ್ಕೆ ಹಾಡಿದರು ದೊಡ್ಡವನ ಮಹಿಮಾ. ಹಂಗೆ ಜೀವರಾಶಿಗಳಿಗೆ ಹಂಗೆ ಒಳಗೆ ಅನ್ನಾದಿಗಳನ್ನು ಕೊಡ್ತಾನಪ್ಪ. ತಪ್ಪಿಗೆ ನೀರಿಟ್ಟು ರಕ್ಷಣೆ ಮಾಡಿದವನು. ಆ ಆನೆಗೆ ಒಳಗಿರುವ ರಸವನ್ನು ಕೊಡ್ತಾನಂದರೆ ಈ ಜೀವರಾಶಿ ರಕ್ಷಣೆ ಮಾಡೋದಿಲ್ಲೇನು? ತಾಯಿ ಉಂಡಂಥ ಸೂಕ್ಷ್ಮವಾದ ಪ್ರಾಣವಾಯುಗೂ ಹೋಗ್ತಕ್ಕಂಥ ಆಹಾರವನ್ನು ಜೀವನಿಗೆ ಕೊಟ್ಟು ಆ ಅನ್ನದಿಂದಲೇ ಅಸ್ಥಿ, ಮಾಂಸ ನೋಡ್ರಿ, ಮಜ್ಜ, ರೋಮ, ರಕ್ತ, ಮಾಂಸಗಳನ್ನೇ ಬೆಳೆಸ್ತಾನೆ. ಆಯಿತು, 7-8 ತಿಂಗಳಿಗೆ ರೆಡಿ ಆಗಿಬಿಡ್ತದೆ ಜೀವ, ಗರ್ಭದಲ್ಲಿ ಕೂಡ್ತದೆ. ಆಶ್ಚರ್ಯಮಯ. ಸರಿಯಾಗಿ 8ನೇ ತಿಂಗಳಿಗೆ ಎಚ್ಚರಿಕೆ ಕೊಟ್ಬಿಡ್ತಾನೆ. ಚಟಪಟಿಸ್ತದೆ. ಅಬ್ಬಬ್ಬಬ್ಬ. ಹೆಂಗೆ ನಿಮ್ಮದೊಂದು ಕೆಲಸ ಆದಗಳೇ, ಆಚಾರ್ಯ ನಿಮ್ಮ ಕೆಲಸ ಮುಗೀತು ಅಂದಗಳನ್ನೇ ಸ್ವಲ್ಪ ಜಲ್ದಿ ಮನೆಗೆ ಹೋಗ್ಬೇಕಪ್ಪ, ಯಾವ ಗಾಡಿ ಹೋಗಪ್ಪ, ಎಲ್ಲಿ ಹೋಗಪ್ಪ ಅಂತ ನಾವು ಕೇಳ್ತೀವಿಲ್ಲ ನೋಡಿ. ಹಂಗೆ ಎಚ್ಚರಿಕೆ ಕೊಟ್ಟುಗಳೇ ಜೀವ ಅಂತದ. ಅಯ್ಯೋ ಹಾಳಾಗೋಗ, ಇಷ್ಟೆಲ್ಲ ತಿಳ್ಕೊಂಡಿದ್ದೆ ನಾನು, ಏನೋ ರುಚಿ ಅಂತ ನಮ್ಮಮ್ಮ ತಿಂತಿದ್ಲು, ನಾನು ನೆಕ್ತಿದ್ದೆ, ತಲೆಯೆಲ್ಲ ಉರಿತಿತ್ತು, ಮೈಯೆಲ್ಲ ಉರಿತಿತ್ತು, ಎಂಥ ಗೋಳು. ಈಗ ಎಚ್ಚರ ಆಯ್ತು, ಅಮ್ಮ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ಅಂತ ಒದರ್ತಿರ್ತದ. ಯಾರು ಅಮ್ಮ? ಅಮ್ಮ ಕಾಮ. ಈ ಅಮ್ಮ ಸಿಕ್ಕರು ಸಾಕಂತಾಗ ಹೊಡೆದತ್ತ. ಡಾಕ್ಟ್ರ್ ಹೊಡಿ ಅಂತಾರೆ. 68 ಗುಳಿಗೆ ನುಂಗಿದ, ಸಿಕ್ಕುತ್ತಿಂದ. ಹಾಂ, ಇದು ಒದರ್ತಿರ್ತದ, ತಲೆಗೆ ಉರಿತಿರ್ತದ, ಹೊಟ್ಟೆ ನೋಯ್ತಿರ್ತದ ಒಳಗೆ. ಆಗ ಜೀವ ಪ್ರಾರ್ಥನೆ ಮಾಡ್ತದೆ. ವಿಣ್ಮೂತ್ರ ಕೋಪ ಪತಿತಗ ವೃಷ ತಪ್ತ ದೇಹಗ ಇಚ್ಛನ್ನಿತೋ ವಿವಸಿತು ಗಣಗನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀಹಿ ಅಂತ ಕೇಳ್ತದಂತಪ್ಪ. 8 ತಿಂಗಳಾಗ್ಯಾವಪ್ಪ ನಮ್ಮಮ್ಮಗೆ, ಆದಷ್ಟು ಜಲ್ದಿ ಹೊರಗೆ ಹಾಕಪ್ಪ. ಗಣಗನ್ ಸ್ವಮಾಸಾನ್ ತಾನು ಲೆಕ್ಕ ಹಾಕ್ತದಂತ ನೋಡ್ರಿ. ಅದು ಜೀವ ತಾನು ಲೆಕ್ಕ ಹಾಕ್ತದ. ಅಪ್ಪ ನಾಳೆ ಕಳಿಸ್ತ್ಯಾ? 9 ತಿಂಗಳಾಯ್ತು, ನಾಳೆ ಕಳಿಸ್ತ್ಯಾ ಅಂತ ದಿನ ಕೇಳ್ತದಂಥದ್ದು. ಏನು ಮಾಡ್ತೀರಿ? ದೇವರು ಅದ್ರ ಮೇಲೆ ಕೃಪಾ ಮಾಡಿ ಹೊರಗೆ ಕಳಿಸ್ತಾನೆ ರೀ. ಈ ತಾಯಿಗೂ ಗೊತ್ತಿಲ್ಲ ಎಷ್ಟು ತಿಂಗಳಾಯ್ತು ಅಂತ, ಡಾಕ್ಟ್ರಿಗೆ ಮೊದಲೇ ಗೊತ್ತಿರೋದಿಲ್ಲ. ಯಾಕಂದ್ರೆ ಒಬ್ಬಕ್ಕೆ 7 ತಿಂಗಳು ನೋಡಿರ್ತಾರೆ, ಈಕೆಗೆ 6 ತಿಂಗಳು ಅಂದ್ಬಿಡ್ತಾವೆ. ಅಲ್ರಿ ನಮ್ದು 9 ಅಲ್ಲ ಕರೆಕ್ಟ್ ಅಂತ. ಆಕೆ 7 ಅನ್ನೋ, ಈಕೆಗೆ 6 ಅಂತ ಇವ್ರ ಲೆಕ್ಕ, ಆಕೆ 9 ಅಂತ ಆಕೆ ಒದರ್ತಿರ್ತಾಳೆ. ಇದು ಡಾಕ್ಟ್ರಿಗೆ ಏನು ಗೊತ್ತಾಗ್ತದೆ? ಈಗ ಇವ್ರು ಹೇಳಿದ್ ಕೇಳೋರು ಡಾಕ್ಟ್ರು. ಇಂಥ ಡಾಕ್ಟ್ರ್ ಇದ್ದಾರೆ ನೋಡ್ತೀನಿ, ಮಾಡಿ ನೋಡಿದವ್ರು ಹೇಳ್ತಿದ್ರು. ನಾಡಿ ಶಾಸ್ತ್ರಕಾರಿದ್ರು ನಮ್ಮಲ್ಲಿ. ಈಗ್ಯೂ ನಾವು ನಾಡಿ ನೋಡ್ತೀವಿ, ನೋಡಿ ಗಂಡ ಹೇಳ್ತೀವಿ. ಈಗ್ಯೂ ಇವ್ರು 68 ಸ್ಕ್ಯಾನ್ ಮಾಡಿ ಆ ಕಡೆ ಹೊಳಿಸಿ ಈ ಕಡೆ ಹೊಳಿಸಿ ಹೊಳೆದಾಗ ಆ ಕೂಸು ಕೆಳಗಿದ್ದು ಮ್ಯಾಲಿದ್ದು ಕೆಳಗಾಗಿ ಸ್ಕ್ಯಾನಿಂಗಾಗಿ ಬರ್ತದೆ. ಏನು ಡಾಕ್ಟ್ರುಗಳು, ಏನು ಜಗತ್ತಿಲ್ಲ ಇಲ್ಲಿ. ಹೌದಾ? ನೋಡ್ರಿ ಎಂತೆಂಥ ಅಪಾರವಾದ ಶಕ್ತಿ ಅದ ನಾಡಿಯಲ್ಲಿ. ಭಗವಂತ 72 ನಾಡಿಗಳನ್ನು ಸೃಷ್ಟಿ ಮಾಡಿ ಆ ನಾಡಿಯಲ್ಲಿ ಪ್ರತಿಯೊಂದು ರೋಗದ ನಿರ್ದಿಷ್ಟತೆಯನ್ನು ನಿಶ್ಚಲತೆಯನ್ನು ವ್ಯವಸ್ಥೆ ಮಾಡಿದವನು ಭಗವಂತ. ನಾಡಿಯಿಂದಲೇ ರೋಗಗಳ ಜ್ಞಾನ, ಅದಕ್ಕಲ್ಲ. ಎಂಥ ಶಕ್ತಿ. ನಮ್ಮಲ್ಲಿ ಕೂಡ ನಾಡಿ ವೈದ್ಯ ಇದ್ದರು ರಾಯಚೂರೊಳಗೆ. ಒಬ್ಬ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಏನು ಮಾಡಿದ, ನೋಡೋಣ ಇವ್ರ ನಾಡಿ ಪರೀಕ್ಷಾ ಅಂದ. ಒಂದು ಆಕಳ ಕರ ಮಲಗಿತ್ತು, ಅದಕ್ಕೆ ಒಂದು ಹಗ್ಗ ಕಟ್ಟಿದ. ನೋಡ್ರಿ ಗುರುಗಳೇ, ಇದು ನಾಡಿ ಇದು ಏನಾಗ್ಯದ ನೋಡ್ರಿ ಕರುವಿಗೆ, ಈ ಮನುಷ್ಯನಿಗೆ ಏನಾಗ್ಯದ ಅಂದ. ನೋಡ್ರಿ ದಾರದಿಂದ ತಂದ, ಕರುವಿಗೆ ಕಟ್ಟಿ ಕಾಲಿಗೆ ಕಟ್ಟು ಅಂತ ಹೇಳಿದ್ದ ಆತ. ಕಾಲಿಗೆ ಕಟ್ಟು ಇಲ್ಲ ಕೈ ಕಟ್ಟಪ್ಪ, ನಮ್ಮ ಲೆಕ್ಕ ಇರ್ತದೆ. ಆತ ದಾರ ಹಿಡ್ದ, ಅಲ್ಲೋ ಆಕಳ ಕರಿ ಕಟ್ಟಿ ಅಲ್ಲೋ ಅಂದ. ನೋಡಿ ಹೊರಗೆ ನಿಂತ್ಕೊಂಡ. ಅಂದ್ರೆ ನಾಡಿ ಶಾಸ್ತ್ರ ಎಂಥಾದದ ಲೆಕ್ಕ ಹಾಕಿ. ಇಂತಿಂಥ ಜ್ಞಾನಿಗಳಿದ್ದಾರೆ. ಹೌದಾ? ಅದರ ಅಭ್ಯಾಸನೇ ಇಲ್ಲ. ಈಗ ಗುರುವಿದ್ಯೆನೇ ಇಲ್ಲ. ಗುರುಗಳಿಂದ ತಿಳಿಯೋದು ದೂರ ಆಯ್ತು. ಗುರುಗಳ ಶುಶ್ರೂಷೆ ಎಲ್ಲಿ ತನಕ ಮಾಡಬೇಕು ಅಂದರೆ ವಿದ್ಯಾ ಬರ್ತದೆ. ಗುರುಗಳ ಅನುಗ್ರಹ ಆಗೋ ತನಕ, ಅಲ್ಲಿ ತನಕ ಮಾಡಿದರೆ ಗುರುಗಳ ವಿದ್ಯೆ ಸಂಪೂರ್ಣ ನಮ್ಮ ಹತ್ರ ಬರ್ತದೆ. ಗುರುಗಳನ್ನು ಸ್ವಲ್ಪಕ್ಕೆ ಬಿಟ್ಟು ಹೋದ್ರೆ ಗುರುಗಳಿಗೂ ಇದು ಅವ್ರಿಗೂ ಇಂದ ಗುರು ಗುಟುಗು ನೀರು ಶಿಷ್ಯ ಮುಳುಗು ನೀರು ಅಂಥೇಳಿ ನಮ್ಮ ಅವಸ್ಥೆ ಹಾಕಿ ಹೋಗ್ತೀವಿ.
ನಾವು ಮುಳಿಕೊಂಬಿಡೋದೆ. ಎಷ್ಟು ಶಾಸ್ತ್ರ ಇದೆ. ಅಲ್ಲಿಂದ ಆ ಜೀವ ಉತ್ತಮವಾದ ಗತಿಯನ್ನು ಹೊಂದುತ್ತದಪ್ಪ. ಭಗವಂತನ ಪ್ರಾರ್ಥನೆ ಮಾಡ್ತದೆ. ಮಾಡಿದಾಗ ಭಗವಂತ ಒಂದು ದಿವಸ ನೋಡ್ತಾನೆ, ಟೈಮ್ ನೋಡ್ತಾನೆ, ಈ ಜೀವ ಇಷ್ಟು ಪ್ರಾರ್ಥನೆ ಮಾಡ್ತದೆ, ಸ್ವಾಮಿ ನಾನು ಉದ್ಧಾರ ಮಾಡಪ್ಪ, ಎಣಿಸಿನ ನಾನು ಮುಗಿದದ್ದು ನನ್ನ ಕತಿ, ನನ್ನ ಹೊರಗೆ ಹಾಕು, ಇನ್ನು ಜನ್ಮದೊಳಗೆ ನಿನ್ನನ್ನು ನಾನು ಸ್ಮರಣೆ ಮಾಡ್ತಾ ಇರ್ತೀನಿ, ಇನ್ನು ಮೇಲೆ ತಾಯಿ ಗರ್ಭಕ್ಕೆ ಬರೋದಿಲ್ಲ ಸಂಕಲ್ಪ ಮಾಡ್ತದ. ಭಗವಂತ ಟಕ್ ಅಂತ ಹೊರಗೆ ಹಾಕ್ತಾನೆ. ಪ್ರಸೂತಿ ವಾಯು ಅಂತ ವಾಯುದೇವ್ರ ಕೆಲಸ ಅಲ್ಲಿ ಅಪಾನದಲ್ಲಿ ಒಂದು ವಾಯುದೇವ್ರ ಕೆಲಸ ಮಾಡ್ತಾರೆ. ಆ ವಾಯುದೇವರು ಒಂದು ಗಾಳಿಯನ್ನು ಸೃಷ್ಟಿ ಮಾಡ್ತಾರೆ. ಎಲ್ಲಿಂದ ಸೃಷ್ಟಿ ಮಾಡ್ತಾರೋ? ಜೀವರನ್ನೇ ಸೃಷ್ಟಿ ಮಾಡ್ತಕ್ಕ ಮಹಾನುಭಾವ ವಾಯುದೇವರು ಅಲ್ಲಿ ಭಗವಂತನ ಆಜ್ಞೆಯಿಂದ ಒಂದು ಗಾಳಿಯನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಪ್ರಸೂತಿ ವಾಯು ಅಂತ ಹೆಸರು. ಒಳಗೆ ಸೃಷ್ಟಿ ಆಗ್ತದೆ ನೋಡ್ರಿ. ಅದು ಸೃಷ್ಟಿ ಆದ ಮೇಲೆ ಏನಾಗ್ತದೆ? ಆ ಶಿಶುವಿನ ಸುತ್ತ ಗಾಳಿ ಬರ್ತದೆ. ಮೊದಲು ಬಂಧುಗಳೇ ತಾಯಿಗೆ ತಡೆಯಲಾರದಂಥ ನೋವು. ಎಂಥ ನೋವು ರೀ. ನಮಗೂ ಭಾಳ ಗಾಳಿ ಬಡ್ದು ಬಿಟ್ರೆ, ಕಿವ್ಯಾಗ ಮೂಗಿನಾಗ ಗಾಳಿ ಹೊಕ್ಕೊಂಬಿಟ್ರೆ ಮಹಾರಾಯ ಎಲ್ಲಿದ್ದೀನಪ್ಪ ನಾನು ಅಂತ ಕೇಳ್ತೀವಿಲ್ಲೋ, ಹಂಗೆ ಆ ಪ್ರಸವ ವೇದನ ಪ್ರಾರಂಭವಾಗ್ತದೆ ಸ್ತ್ರೀಯಲ್ಲಿ. ಅದೇ ವೇದನ ರೀ ಅದು. ಸ್ಥಾ ಶಿರದಾಂ ಜ್ಞಾತಿ ನೋಡ್ರಿ, ಹಡ್ದವ್ರಿಗೆ ಗೊರ್ತದ್ರೆ ನೋಡ್ರಿ. ಜನ್ಮದೊಳಗೆ ಅವರು ಗಂಡನ ಮಾರಿ ನೋಡೋದಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ ಆ ವೇದನೆಗೆ. ಗುರುವೀಂ ಪ್ರಸವ ವೇದನಾಂ. ಗುರುವಿ ಅಂದರೆ ಗರ್ಭಿಣಿ ಸ್ತ್ರೀ ಪ್ರಸವ ಕಾಲದಲ್ಲಿ ಒಂದು ಅತ್ಯಂತವಾದ ವೇದನ ಅಂತ, ಮರಣೋತ್ಕ್ರಮಣದ ವೇದನೆ, ಅಂತಿಂಥ ವೇದನೆ ಗರುಡಪುರಾಣದಲ್ಲಿ ಭಾಳ ಹೇಳ್ತಾರೆ. ಅದರಿಂದ ಪಾರಾದ್ಲು ಅಂದರೆ ಭಗವಂತ ಮತ್ತೆ ರಕ್ಷಣೆ ಮಾಡ್ತಾರೆ. ಅದ್ಭುತವಾದ ವೇದನ. ಆ ವೇದನೆಗೆ ಜನ್ಮದೊಳಗೆ ನಾನು ಗಂಡನ ಮಾರಿ ನೋಡೋದಲ್ಲ, ಇನ್ನು ಗಂಡಸಿನ ಮಾರಿನ ನೋಡೋದಲ್ಲ ಅಂತ. ಹಡದಗಳೇ ನಮ್ಮ ಮನೆಯವ್ರನ್ನ ಕರಿತೀರಾ ಅಂತ ಅಷ್ಟೇ ಹೇಳ್ತಾರೆ. ಅಂದರೆ ವೈರಾಗ್ಯ ಯಾವ ರೀತಿ ಇರ್ತದೆ ನೋಡ್ತೀವಿ. ಎಂಥ ವಿಚಿತ್ರ. ಹಡಿಯೋ ಕಾಲಕ್ಕೂ ಗಂಡ ಬೇಕು ನೋಡ್ರಿ. ನನ್ನ ಗಂಡ ಹೊರಗಿದ್ದಾನ ಅಂದ್ರೆ ಪ್ರಸವ ಆಗ್ತದಂತ ನೋಡಿ. ಎಷ್ಟು ಸಂಪರ್ಕ ಇಟ್ಟಾನ. ಆ ಜೀವಿಗೆ ಸಂಪರ್ಕಿತರಾದವರು ಮನಸ್ಸು ಪ್ರಫುಲ್ಲವಾತು ಅಂದ್ರೆ ತನ್ನ ಸ್ಥಾನ ಆಗ್ತದೆ. ಅದಕ್ಕೆ ಡಾಕ್ಟ್ರು ನಿಮ್ಮ ಯಜಮಾನ್ರನ್ನ ಕರೆಸ್ರಮ್ಮ, ನಿಮ್ಮ ಮಳೆಯನ್ನು ಕರೆಸ್ರಿ, ಇಲ್ಲ ನಿಮ್ಮ ಮಗನ ಕರೆಸ್ರಿ ಅಂತಾರೆ. ಅವ್ರು ಏನು ಮಾಡ್ತೀರಿ? ಅವರೇ ಹೇಳ್ತಾರೆ. ಅದು ಎದಕ್ಕೆ ಹೇಳ್ತಾರೆ ಅವ್ರಿಗೆ ಗೊತ್ತದನೋ ಇಲ್ಲೋ. ನಮ್ಮ ಶಾಸ್ತ್ರ ಅಂತೂ ಇಷ್ಟು ಹೇಳ್ತದೆ, ಆಕೆ ಪ್ರಸವದ ಕೋಣೆಗೆ ಹೋಗುವ ಮೊದಲು ಗಂಡನ ಮಾರಿ ನೋಡಿ ಹೋಗ್ತಾಳಂತೆ. ಪ್ರಸವ ಆಗಿ ಕೂಸನ್ನು ಎತ್ಕೊಂಬಂದು ಬಿಡ್ತಾಳೆ. ಮೊದಲು ತೋರಿಸೋದೇ ಗಂಡಿಗೆ. ಎಂಥ ವಿಚಿತ್ರ. ಯಾಕೆ ಅಂದರೆ ಭಗವಂತ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಟಾನ. ಅಲ್ಲಿ ನನ್ನ ಗಂಡ ಹೊರಗಿದ್ದಾನೆ, ಪ್ರಸನ್ನತೆ ಬರಬೇಕು. ಒಳಗೆ ವಾಯುದೇವ್ರ ಕೆಲಸ, ಈಕೆ ಪ್ರಸನ್ನತೆ. ಭಗವಂತ ಅಲ್ಲೊಂದು ರೂಪ ಕೆಲಸ ಮಾಡಿ ಹೊರಗೆ ಹಾಕ್ತಾನೆ. ಆಗ ಶಿಶು ಹೊರಗೆ ಬರ್ತದೆ. ಇಷ್ಟು ಬಂದ ತಕ್ಷಣ ಜೀವ ಆನಂದವನ್ನು ಹೊಂದುತ್ತದೆ, ಅಳುತ್ತದೆ. ಮೊದಲು ದುಃಖ ಪಡ್ತದೆ, ಯಾಕಂದರೆ ಅಳಬೇಕಂತೆ. ನಮ್ಮ ದೇವ್ರ ನಕ್ಕ ಅಂತ ನಾವು ಮತ್ತು ನಗಲಕ್ಕೆ ಹೋಗಬಾರ್ದು. ಡಾಕ್ಟ್ರೇ ನಗಿಸ್ರಿ ಅಂದ್ರೆ ಅವ್ರೇನು ನಗ್ತಾರೆ? ಅವ್ರು ನಗ್ತಾರೆ. ಭಾಳ ಬಿಲ್ ಕೊಟ್ಬಿಟ್ರೆ ಭಾಳ ನಗ್ತಾರೆ, ಬಿಲ್ ಸ್ವಲ್ಪ ಕೊಟ್ಟರೆ ಅವರು ಅಳ್ತಾರೆ ಅಷ್ಟೇ. ಒಂದು ವೇಳೆ ಅದಕ್ಕೋಸ್ಕರ ಅಲ್ಲಿ ಏಕಕಾಲದಲ್ಲಿ ಆ ಪ್ರಸಂಗವಾಗ್ತದೆ. ಆಗ ಜೀವಿ ಬೆಳೀತದಪ್ಪ. ಮೈ ಮೇಲೆ ಎಚ್ಚರಿಕೆ ಇರೋದಲ್ಲ. ಬಾಲ್ಯ, ಯೌವನ ಮತ್ತು ಯಥಾಸ್ಥಿತಿ ದುಃಖ ಇಷ್ಟೆಲ್ಲ ಪಡ್ತದೆ ಅಲ್ರಿ. ಮತ್ತು ಆ ಜೀವಿ ಹೆಂಗೆ ಬರ್ತದಪ್ಪ? ಕೆಳಗೆ ಬಂತಲ್ರಿ, ಯವಲೋಕದಿಂದ ಬಂದದ. ಅದು ಸರ್ಟಿಫೈಡ್ ಮಾಡೋದು ಹೆಂಗೆ ನೋಡಿ ಗರುಡಪುರಾಣ ಎಷ್ಟು ಚಂದ. ಈಗ ನಮ್ಗೆ ಯಾರು ಹೇಳ್ತಾರೆ ರೀ? ಯಾರು ಹೇಳ್ತಾರೆ? ಡಾಕ್ಟ್ರು ಇಲ್ರಿ, ಇದು ಮತ್ತು ಡಿಸೀಸ್, ದಿಸ್ ಕ್ಯೂರೇಬಲ್ ಡಿಸೀಸ್ ಅಷ್ಟೇ ಹೇಳ್ಬಿಡ್ತಾರೆ. ಎಲ್ಲ ಕ್ಯೂರೇಬಲ್ ಅಂತಾರೆ. ಯಾವೂ ಕ್ಯೂರೇಬಲ್ ಅಲ್ಲ. ಜನ್ಮಕ್ಕೆ ಅಂಟಿದ್ರೆ ಯಾವ ರೋಗಗಳು ಪರಿಹಾರವಲ್ಲ. ನಮ್ಮ ಶಾಸ್ತ್ರ ನಿರ್ದೇಶ ಮಾಡ್ತದೆ. ಏನೋ ಪ್ರಕೃತಿ ಸಂಬಂಧವಾದ ರೋಗಗಳು ಬಂದಿದ್ರೆ ಪರಿಹಾರ ಆಗ್ತಾವೆ. ಸಣ್ಣ ಪಾಪದಿಂದ, ಇಲ್ಲಿ ಮಾಡಿದ ಪಾಪದಿಂದ ಏನಾದರೂ ರೋಗ ಬಂದಿದ್ದರೆ ಅದು ಪರಿಹಾರ. ಆದರೆ ಜನ್ಮಾಂತರಕ್ಕೆ ಹಚ್ಚಿದ್ದು ಎಂದೂ ನ ಪರಿಹಾರ್ಯ, ಎಂದು ಪರಿಹಾರವಲ್ಲ. ನೆನ್ಪಿಟ್ಟುಕೊಳ್ರಿ. ಬ್ರಹ್ಮ ಕ್ಷಯ ರೋಗಿ ಸ್ಯಾತ್. ಬ್ರಹ್ಮಹತ್ಯೆ ಮಾಡಿ ಹೋಗಿರ್ತಾನಲ್ಲ, ಇಲ್ಲಿ ಪಾಪ ಅನುಭವಿಸಿ, ಮ್ಯಾಲೆ ಅನುಭವಿಸಿ ಕೆಳಗೆ ಬರ್ತಾನಲ್ಲ, ಅವನು ಕ್ಷಯರೋಗದಿಂದ ಹುಟ್ಟುತ್ತಾನಂತ. ಟಿ ಬಿ ಈಗೇನಂತಾರೆ? ಟಿ ಬಿ ಕ್ಯೂರಬಲ್ ಡಿಸೀಸ್. ಇಲ್ಲಿಲ್ಲ.
ನಮ್ಮ ಶಾಸ್ತ್ರದಲ್ಲಿಲ್ಲ. ಟಿ ಬಿಯಾಗ ಹುಟ್ಟುತ್ತಾನೆ, ನೆನ್ಪಿಟ್ಕೊಳ್ರಿ. ಟಿ ಬಿ ಒಳಗೆ ಬೆಳಿತಾನೆ, ಡಾಕ್ಟ್ರ್ ಹಂಗೆ ಔಷಧ ಕೊಟ್ಕೊತಾನೆ ಇರ್ತಾನೆ. ಅಪ್ಪ ಒಂದು ವಾರಕ್ಕೊಮ್ಮಂದು ಒಂದು ವಾರ ಏನಪ್ಪ ಅಂದ್ರೆ ಅಡ್ಮಿಟ್ ಆಗುವಂತ ಇರ್ತಾನೆ. ಇವ್ರಿಗೂ ಅನುಕೂಲ, ಆತಗೂ ಅನುಕೂಲ. ಮನೆಯಾಗ ಬೈತಿರ್ತಾರಂತ ದವಾಖಾನಿಗೆ ಹೋಗ್ತಾನೆ, ಡಾಕ್ಟ್ರ್ ರೊಕ್ಕ ಬರ್ತಾವಂತ ಅವ್ರು ಮಾಡ್ಕೊಂಡು ಏನಪ್ಪ ಆರಾಮ್ರಿ ಅಂತ. ಕ್ಷಯರೋಗ ಹೋಗೋದಿಲ್ಲ. ಕ್ಷಯರೋಗದಲ್ಲೇ ಹುಟ್ಟುತ್ತಾನೆ, ಕ್ಷಯರೋಗದಲ್ಲೇ ಬೆಳಿತಾನೆ, ಕ್ಷಯರೋಗದಾಗ ಸತ್ತು ಹೋಗ್ತಾನೆ. ಏನು ವಿಚಿತ್ರ! ಇಷ್ಟಾತು ಅಂದರೆ ಇವನು ಬ್ರಹ್ಮಹತ್ಯ ಮಾಡಿ ಬಂದಾನ ಅಂತ ಇಷ್ಟು ತಿಳ್ಕೊಳ್ಳಿ. ಏನು ಮಾಡ್ತೀರಿ? ಆಮೇಲೆ ಈ ಗೋಹತ್ಯೆ ಮಾಡಿರ್ತಾರಲ್ಲ, ಕುಬ್ಜಕಃ, ಕುಳ್ಳರಾಗಿ ಹುಟ್ಟುತ್ತಾರೆ. ಕುಬ್ಜಕಃ ಯಾವನು ಈ ರೀತಿ ವಿಲಕ್ಷಣವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಈ ಧಾರಣೆಯನ್ನು ಮಾಡ್ಕೊಂಬಂದಿರ್ತಾನಲ್ಲ ನೋಡ್ರಿ, ಎಂತಹ ವಿಲಕ್ಷಣವಾದದ್ದು. ಅದಕ್ಕೆ ಭಗವಂತನ ಪ್ರಶ್ನೆಯನ್ನು ಇದು ಕೇಳ್ತಾನೆ. ನೋಡಪ್ಪ, ಇಷ್ಟೆಲ್ಲ ಮಾಡಬಾರ್ದು, ಇದೆಲ್ಲ ಮಾಡಬಾಡ್ರಿ ಅಂತ ಹೇಳಿಬಿಟ್ಟ ದೇವರು. ಇಷ್ಟೆಲ್ಲ ಪಾಪಗಳು ಮಾಡಬಾಡ್ರಿ, ಯಾಕೆ ಪಾಪ ಮಾಡ್ತೀರಿ? ಇಷ್ಟು ಪಾಪ ಮಾಡ್ಲಿಕ್ಕೆ ಸಾಕಪ್ಪ, ನರಕಕ್ಕೆ ಹೋಗೋದಿಲ್ಲ. ಪಾಪ ಮಾಡಿದರೆ ಇಷ್ಟು ಅನುಭವಿಸ್ಬಿಟ್ಟ. ಏನೇನು ಬ್ರಹ್ಮಹತ್ಯೆ ಮಾಡಬೇಡಿ, ಸುರಾಪಾನ ಮಾಡಬೇಡ್ರಿ, ಈ ಹೆಂಡ ಕುಡಿದವರು ಕರ್ರಗ ಹಲ್ಲಾಗಿ ಉಳ್ಳವರಾಗಿ ಬರ್ತಾರೆ. ಆಮೇಲೆ ಗುರುದ್ರೋಹ ಮಾಡಬೇಡ್ರಿ, ಗುರುವರು ವೇಣೋಪ ಅಪಸ್ಮಾರ ಭವೇಂದರ ನಿಂದಕೋ ವೇದಶಾಸ್ತ್ರಾಣ ಪಾಂಡುರೋಗಿ ಭವಿಸ್ತದ. ಇಷ್ಟೆಲ್ಲ ರೋಗಗಳನ್ನು ಮಾಡಬಾರ್ದು. ಅದಕ್ಕೋಸ್ಕರ ಅದಕ್ಕೆ ಹೇಳಿಬಿಟ್ರು, ನೋಡಪ್ಪ, ಸ್ತ್ರೀಘಾತ ಮಾಡಿದವನು, ಕನ್ಯಾಘಾತ ಮಾಡಿದವನು ಕುಷ್ಠರೋಗದಿಂದ ಬಳಲ್ತಾನೆ. ಹುಟ್ಟುತ್ತಾ ಕುಷ್ಠರೋಗ, ಬೆಳಿತಾ ಕುಷ್ಠರೋಗ, ಸಾಯ್ಲಕ್ಕೂ ಕುಷ್ಠರೋಗ, ಮೈಯೆಲ್ಲ ಮಾಚಿ ಈ ವ್ಯಕ್ತಿ ಗುರ್ಚಿಗಳಾದಂಗೆ ಸತ್ತೋದು. ಕುಷ್ಠರೋಗದಂಥ ರೋಗ ಜಗತ್ತಲ್ಲಿ ದೊಡ್ಡದು ಯಾವುದೂ ಇಲ್ಲ, ದೊಡ್ಡ ರೋಗ ಅದು. ಇನ್ನು ಸ್ತ್ರೀಘಾತ ಮಾಡಿದವನು, ಗರ್ಭಘಾತ ಮಾಡಿದವನು, ಕುಲಿಂದಿ ಅಂತ ಒಂದು ರೋಗ ಬರ್ತದೆ, ಅದ್ರಾಗ ಸಾಯ್ತಾನೆ. ಅಭಕ್ಷ ಈಗ ತಿನ್ನಬಾರ್ದಂತ ತಿಂತಾರೆ ಬ್ರಾಹ್ಮಣರು. ಎರಡ್ಬಡ್ರೆ ನಡೀತದೆ, ಈಗೇನೇ ನಡೀತದೆ, ಪಾರ್ಟಿ ಅದೇ. ನಾಳೆ ಹೋದ್ನಪ್ಪ ಪಂಚಗಳು ತೊಗೊಂಡ ಮತ್ತೇನಪ್ಪ ಅಂದ್ರೆ ಯಾವ್ದೇ ಗುಡ ಪ್ರಸಾದ ಮಾಡಿಸ್ತಾರೆ. ಏನು ರಾಜಗುರು ಸಾರು ಗೋವಿಂದ ಅಂತ ಊಟ ಮಾಡಿದೆ, ಒಂದು ಪುಟ್ಟಿಗೆ ಹೋಗೋದಿಲ್ಲ ಅಂದ್ರೆ ಅಲ್ಲಿ ನೀನು ಎಷ್ಟು ಸತ್ಯ ಗೋವಿಂದ ಅಂದರು ನೀನು ಗೋವಿಂದ ಆಗ್ತೀವಿ ಹೊರತು ಗೋವಿಂದ ಏನು ರಕ್ಷಣೆ ಮಾಡ್ಲಿಕ್ಕೆ ಬರೋದಿಲ್ಲ. ನೀನು ಗೋವಿಂದ ಆಗ್ತಿ. ಅನುಸಂಧಾನ ಇಲ್ಲದೆ ಗೋವಿಂದ ಅಂದೆ ಅಂದ್ರೆ ನಿನ್ನ ಹಣೆ ಬರೋ ಗೋವಿಂದನೇ. ಅನುಸಂಧಾನ ಇದ್ದು ಅಂದೆ ಅಂದ್ರೆ ಆ ಗೋವಿಂದ ನಿನ್ನ ರಕ್ಷಣೆ ಮಾಡ್ತಾನೆ. ಅನುಸಂಧಾನನೇ ಇಲ್ಲ ನಮಗೆ. ಆತ ಗೋವಿಂದ ಅಂತ ಈತ ಗೋವಿಂದ ಅಂತಾನೆ, ಈತ ಗೋವಿಂದ ಎದಕ್ಕೆ ಗೋವಿಂದ ಅನ್ನೋ ಗೊತ್ತಿಲ್ಲ. ಒಬ್ಬತ್ತು ನೋಡಕ್ಕೆ ಬಿದ್ದು ಒದರ್ತಿರ್ತಾನೆ, ಗೋವಿಂದ ಗೋವಿಂದ ಬರೀ ಅಂದ್ರೆ ಅದು ಹೋಗಲಂತ ಗೋವಿಂದ ಏನು ಕತಿ. ಎಂಥ ದುರವಸ್ಥೆ ನೋಡ್ರಿ. ಅದಕ್ಕೋಸ್ಕರ ಇಲ್ಲಿ ಎಷ್ಟು ಎಚ್ಚರಿಕೆಯನ್ನು ಕೊಡ್ತಾರ ನೋಡ್ರಿ. ಭಕ್ಷಣಾತ್ ಲೌಲ್ಯಾತ್ ಬ್ರಾಹ್ಮಣೋ ಮಹೋದರ. ಉದರಶೂಲಿಯಿಂದ ಹುಟ್ಟುತ್ತಾನ ಬ್ರಾಹ್ಮಣ. ಭಕ್ಷಣ ಮಾಡಿದವನು ತಿನ್ನಬಾರ್ದು, ತಿನ್ನಲಾರ್ದು, ವಿಧಿ ನಿಷೇಧಿಲ್ಲ, ತಿಂದುಬಿಡ್ತಾನೆ. ಏನಾಗ್ತಾನೆ ಅವನು? ಒಟ್ಟು ರೋಗ, ಹುಟ್ಟುತ್ತಲೇ ಉದುರು ರೋಗ, ಬೆಳಿತಾನೆ ಉದುರು ರೋಗ, ಸಾಯಂಕಾಲಕ್ಕೂ ಉದುರು ರೋಗದಲ್ಲಿ ಸತ್ತು ಹೋಗ್ತಾನೆ. ಗುರುಗಳನ್ನು ಅಪಸ್ಮಾರ, ಗುರುಗಳನ್ನು ನಿಂದ ಮಾಡ್ತಾರಲ್ಲ, ಫಿಟ್ಸ್ ಬರ್ತದೆ ನೋಡ್ರಿ. ಅವರೆಲ್ಲ ಗುರುಗಳನ್ನು ನಿಂದ ಮಾಡಿದವರು. ಗುರೋರ್ ಶಾಲಿನಃ ನೋಡ್ರಿ ಎಂಥ ಶಬ್ದ ಹೇಳ್ತಾರೆ. ಗುರೋರ್ ಗರ್ವೇಣ ಅಮಮಾನಿತ ಅಪಸ್ಮಾರ ಭವೇಂದ್ರಲಘ. ಗುರುಗಳನ್ನು ದ್ರೋಹ ಮಾಡಿ, ಗುರುಗಳನ್ನು ಬೈದಿರ್ತಕ್ಕವ್ರಿಗೂ ಯಾವ ರೋಗ? ಮೂರ್ಛಾ ರೋಗದಲ್ಲಿ ಬಿದ್ದು ಒದ್ದಾಡುತ್ತಾರೆ. ನಿಂದಕೋ ವೇದಶಾಸ್ತ್ರಾಣ, ಯಾರು ನಿಂದ ಮಾಡ್ತಾರೆ ವೇದಶಾಸ್ತ್ರಗಳನ್ನು, ಪಾಂಡುರೋಗಿ ಮೈಯೆಲ್ಲ ಬೆಳಕು ಶುರುವಾಗ್ತದೆ. ವೇದಶಾಸ್ತ್ರಗಳ ನಿಂದ ಮಾಡಿ ಈ ಜನ್ಮದಲ್ಲೆಲ್ಲಪ್ಪ, ಹೋದ ಜನ್ಮದಲ್ಲಿ ಮಾಡಿದ್ದಪ್ಪ ಅದು. ಈ ಜನ್ಮದಲ್ಲಿ ಭಗವಂತನ ನಂಬ್ರಿ, ಅದು ಏನು ಮಾಡ್ತಾನೋ ಗೊತ್ತಿಲ್ಲ, ನಿಮಗಂತೂ ತೋರಿಸ್ತಾನೆ. ಇವ್ರನ್ನೆಲ್ಲ ನೋಡ್ರಿ, ನೀವು ಹುಷಾರಿರಿ. ಇವೆಲ್ಲ ತೋರಿಸ್ತಾನೆ, ಪಾಂಡುರೋಗದವ್ರು ತೋರಿಸ್ತಾನೆ. ನೀನು ಹಿಂಗಾಗಬೇಡ, ಇದು ಹಿಂಗಾಗ್ಯಾನ. ಜನ್ಮಾಂತರದಲ್ಲಿ ಈ ರೋಗ ಅವನಿಗೆ ಬರ್ಲಿಕ್ಕೆ ಕಾರಣ ಏನೋ? ವೇದಶಾಸ್ತ್ರವನ್ನು ನಿಂದ ಮಾಡಿದ್ದಕ್ಕೆ. ಕೂಟ ಸಾಕ್ಷಿ ಭವೇನ್ ಮೂಕ. ಮೂಕು ಹುಟ್ಟಿರ್ತಾವ ನೋಡು, ಮೂಕ ಹುಟ್ಟುತ್ತಾನೆ ಮೂಕ. ENT ಸ್ಪೆಷಲಿಸ್ಟ್ ಇಷ್ಟು ಬಂದಿದ್ದಾರೆ, ಯಾಕೆ ಬರೋದಿಲ್ಲಪ್ಪ ಅಂತ. ಎದಕ್ಕಂತಾನೆ ಮತ್ತು ಮಾಡ್ರಿ ನೋಡಮ್ಮ. ಏನ್ರಿ ಸ್ವಲ್ಪ ಪ್ರಾಬ್ಲಮ್ ಅದು. ಹೌದಪ್ಪ, ಪ್ರಾಬ್ಲಮ್ ಇದ್ದದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದ್ವಿ. ಮತ್ತು ಪ್ರಾಬ್ಲಮ್ ಮತ್ತು ನಮ್ಗೆ ಹೇಳೋದು ಪ್ರಾಬ್ಲಮ್ ಮತ್ತು ಯಾಕಾಗೋದಿಲ್ಲ. ಇಲ್ಲಿ ನೋಡ್ರಿ ಹೇಳ್ತಾನೆ, ಕೂಟ ಸಾಕ್ಷಿ ಭವೇನ್ ಮೂಕ. ಸುಳ್ಳು ಸಾಕ್ಷಿ ಹೇಳಿರ್ತಾನೆ ದೇವತಾ ವಿಷಯದಲ್ಲಿ. ದುಡ್ಡು ಸಿಕ್ಕರೆ ಸಾಕು, ಯಾವನಿಗೆ ಹೋದ್ರೇನೋ ನಾ ಸುಳ್ಳು ಹೇಳಿಬಿಡೋದಪ್ಪ ಸಾಕ್ಷಿ. ದೇವತಾ, ಗುರು, ಬ್ರಾಹ್ಮಣ, ಜ್ಞಾನಿಗಳು, ಸಜ್ಜನರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ, ನ್ಯಾಯದ ವಿಷಯದಲ್ಲಿ ಯಾವನು ಸುಳ್ಳು ಹೇಳ್ತಾನೋ ಅವನೇನಾಗ್ತಾನೆ? ಜನ್ಮಾಂತರದಲ್ಲಿ ಮೂಕನಾಗಿ ಹುಟ್ಟುತ್ತಾನೆ.
ಯಾವ ಈ ಹೆಂಡತಿ ಏನು ಮಾಡ್ತದ ಏನು ಮಾಡಿದ್ರೆ ಗಂಟು ಕಟ್ಕೊಂಡು ಹೋಗ್ತಾವೆ ಅಷ್ಟೇ. ಅನ್ನಷ್ಟೋ ಜನ್ಮಾಂಧ ಪುಸ್ತಕಂ ಹರೇತ್. ದೊಡ್ಡ ದೊಡ್ಡವ್ರ ಪುಸ್ತಕಗಳನ್ನ ಕಳುವು ಮಾಡ್ತಾರೆ ನೋಡ್ರಿ, ಜ್ಞಾನಿಗಳ ಪುಸ್ತಕಗಳನ್ನ ಕಳುವು ಮಾಡೋದು. ಇವರು ಶಾಸ್ತ್ರ ಹೇಳ್ತಾರಪ್ಪ, ಈ ಪುಸ್ತಕ ತೆಗೆದುಬಿಟ್ರೆ ಶಾಸ್ತ್ರ ಹೇಳಕ್ಕೆ ಬರೋದಿಲ್ಲ. ಆಚಾರ್ಯ ಗರುಡಪುರಾಣ ಕಸ್ಕೊಂಡ್ಬಿಟ್ರೆ ಆಚಾರ್ಯ ಗರುಡಪುರಾಣ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಕಮ 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 ಅಂತಾರೆ, ಆಚಾರ್ಯ ಕರ್ಕೊಂಬಂದ ಅಂತ ಬೈಸ್ಕೊಂಬಿಡೋದು. ಹಂಗೆ ಮಾಡಮ್ಮಂತ ಪ್ಲ್ಯಾನ್ ಮಾಡಿ ಪುಸ್ತಕಗಳನ್ನ ಕಳುವು ಮಾಡ್ತಾರೆ ನೋಡಿ, ಶಾಸ್ತ್ರಗಳ ಪುಸ್ತಕಗಳನ್ನು. ಅವರು ಜನ್ಮಾಂಧದಲ್ಲಿ ಕುರುಡರಾಗಿ ಹುಟ್ಟುತ್ತಾರೆ, ಹುಟ್ಟುತ್ತಲ್ಲೇ ಕುರುಡಾಗಿ ಹುಟ್ಟುತ್ತಾರೆ. ಯಾರು ಕಣ್ಣು ಕೊಟ್ಟರು ಕಣ್ಣು ಬರೋದಿಲ್ಲ. ಜನ್ಮಾಂಧಂ ಪುಸ್ತಕಂ ಹರೇ. ಎಂಥ ಶಕ್ತಿ ಅದು. ಹೀನ ಜಾತೋ ಪ್ರಜಾಗೇತ ಅನ್ನಹರ್ತ ಭವೇದಾಕುಹೂ. ಸ್ವಗೋತ್ರದಲ್ಲಿ ವಿವಾಹ ಮಾಡ್ಕೊತಾರೆ ನೋಡ್ರಿ, ಅವು ಏನಾಗ್ತಾವೆ? ಕರಡಿ ತರುಕ್ಷು ಕರಡಿಯಾಗಿ ಹುಡ್ತಾವೆ. ಮಹಾ ತಪಸ್ವಿಯಾದವನು ಮತ್ತೆ ಗೃಹಸ್ಥನಾಗೋದು, ಹಾಳಾಗೋಗ. ಅವನೇನಾಗ್ತಾನೆ? ಮಾರ್ವಾಡ ದೇಶದಲ್ಲಿ ಒಂದು ಕಲ್ಪ ಪರ್ಯಂತರವಾಗಿ ರಾಕ್ಷಸ ಆಗಿ ಅನೇಕ ಯೋನಿಗಳಲ್ಲಿ ಬಿದ್ದು ಸಾಯ್ತಾನಪ್ಪ. ಎಷ್ಟು ಮಹತ್ತರವಾದ ವಿಷಯವನ್ನು ಜ್ಞಾನಿಗಳು ಹೇಳ್ತಾರೆ ನೋಡಿ. ಅದಕ್ಕೋಸ್ಕರ ತಂದೆ ತಾಯಿಗಳನ್ನು ನಿಂದ ಮಾಡಿದವನು, ತಂದೆ ತಾಯಿಗಳಿಗೆ ಅನ್ನ ಹಾಕೋದ್ರೆ ಎಷ್ಟು ವಯಸ್ಸಾಗಿ ಸತ್ತರ ಹೋಗೋರು ಹಾಳಾಗೋ, ಹೊರಗೆ ಹಾಕಿ ಕಟ್ಟಿಗೆ ಹಾಕಿ ಆ ನಾಯಿಗೆ ಹಾಕಿದ್ರಿಂದ ಅನ್ನ ಹಾಕೋದು. ಅವು ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಅವು ಕೂತಿರ್ತಾವೆ ಪಾಪ. ತಂದೆ ತಾಯಿಗಳಿಗೆ ಅನ್ನ ಹಾಕದೆ, ಅವರಿಗೆ ತೋರಿಸದೆ, ಯಾವಾಗ ಸತ್ತಾನು ಅಂತ ಹೆಂಡತಿ ಮಾತು ಮಕ್ಕಳ ಮಾತು ಕೇಳ್ಕೊಂಡು ಪರಿಶಪಿಸ್ತಾನಲ್ಲ, ಆತೇನಾಗ್ತಾನ್ರಿ? ಗರ್ಭದಲ್ಲಿ ಹುಟ್ಟಿ ಹುಟ್ಟಿ ಸಾಯ್ತಾನೆ 60 ಕಲ್ಪ. ನಿಮ್ಮ ಹೊಟ್ಟೆಯಾಗಿ ಯಾವುದಾದ್ರೂ ಕೂಸು ಹುಟ್ಟಿ ಸತ್ಯು ಅಂದ್ರೆ ಸಂತೋಷ ಪಡ್ರಿ, ನಮ್ಮ ಶಾಸ್ತ್ರ ಹೇಳ್ತದೆ. ಅದೆಲ್ಲ ಜನ್ಮಾಂತರದಲ್ಲಿ ಬಂದುವಪ್ಪ, ನಮಗೆ ಹಾಕಿರ್ತಾರೆ ದೇವರು. ಪೀಡ ತೊಲಗ್ತೀವನ್ರಿ ನೋಡ್ರಿ, ಎಂಥ ಶಕ್ತಿ. ಇವೆಲ್ಲ ಅಲ್ಲೇ ಹುಟ್ಟಿ ಅಲ್ಲೇ ಒದರಿ ಅಲ್ಲೇ ಚೀರಿ ಅಲ್ಲೇ ಸಾಯ್ತಾವ. ಇವರು ತಂದೆ ತಾಯಿ ವಿಶೇಷ. ತಂದೆ ತಾಯಿಗಳ ಶ್ರಾದ್ದ ಮಾಡದೇ ಇರತಕ್ಕವನು, ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡ್ತಕ್ಕವನು. ಇದ್ದಾಗ ಬಿಡೋದು, ಆಮೇಲೆ ಮಾಡೋದು, ಉಪಯೋಗ ಇಲ್ಲ. ಅದರದ್ದೇನು ಲಾಭ ಇಲ್ಲ, ಲಾಭದ ಪ್ರಸಂಗವೇ ಇಲ್ಲ, ಲಾಭದ ಪ್ರಸಂಗವೇ ಇಲ್ಲ. ಅವ್ರೇನಾಗ್ತಾರ್ರಿ? ತಂದೆ ತಾಯಿ ಶ್ರಾದ್ದ ಬಿಡ್ತೇವೆ. ಸಾರಮೇಯ ನಾಯಿಗಳಾಗಿ ಹುಡ್ತಾವೆ ಬೆಂಕಿ ಹಚ್ಚ. ಅವನು ಸಾಕಿ ನಾವು ಆನಂದಪಟ್ಟು ಏನಂತೀವಿ, ಮುದ್ದು ಕೊಡ್ತೀವಿ, ಮುದ್ದು ಕೊಟ್ಟು ಮಾರಿ ಕಡಿತದೆ, ನನ್ನ ಜಾಗ ಸತ್ತು ಹೋಗ್ತೀವಿ. ಅವು ನಾಯಿ ಯಜಮಾನ ಆಗ್ತಾವೆ, ನಾವು ನಾಯಿ ಆಯ್ತಾರ ಮನೆ ಆಗಿರ್ತೀವಿ. ನಾಯಿ ಜನ್ಮ. ಅನ್ನ ಹರ್ತ ಭವೇದಾಕುಹು. ನಿಮ್ಮ ಮನೆಯಾಗ ಈಗುಳವಲ್ಲ ಅವೆಲ್ಲ ಅನ್ನ ಕಳವು ಮಾಡಿದವರು ಅವರು. ಏನ್ರಿ ವಿಚಿತ್ರ! ಧಾನ್ಯದಲ್ಲಿ ಕಲ್ಲನ್ನು ಬೆರೆಸಿ ಮಾರ್ತಾರಲ್ಲ, ಅವ್ರು ಯಾರವರು? ಅಲ್ಲಿ ಹೋಗಿ ನರಕದಲ್ಲಿ ಅನುಭವಿಸಿರ್ತಾರೆ. ಮತ್ತೆ ಕೆಳಗೆ ಬರಾಗ ಏನಾಗ್ತಾರೆ? ಪಾರಿವಾಳಗಳಾಗಿ ಹುಡ್ತಾವಪ್ಪ. ದೊಡ್ಡವರನ್ನು ಒದಿತಾರೆ ನೋಡ್ರಿ, ಒದೆಯೋದು ಬಡಿಯೋದು, ತಾಯಿ ತಂದೆಗಳನ್ನು ಒದೆಯೋದು ಬಡಿಯೋದು, ದೊಡ್ಡವ್ರನ್ನ ಒದೆಯೋದು. ಇವರೆಲ್ಲ ಕುಂಟರಾಗಿ ಹುಡ್ತಾರಪ್ಪ, ಹುಡ್ತಲೇ ಕುಂಟ ನೋಡ್ರಿ. ಕಾಲು ಏನು ಮಾಡಿದ್ರು ಬರೋದ್ರ, ಮತ್ತೆ ಹಿಂಗೆ 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 ನಡ್ಕತಾನೆ ಹೋಗಿ. ಇವೆಲ್ಲ ಜನ್ಮಾಂತರದಲ್ಲಿ ಏನೋ ಇವರೆಲ್ಲ ಮಾಡಿದವರು ಇಲ್ಲಿ ಹುಟ್ಟುತ್ತಾರ ಅಲ್ರಿ. ನಮ್ಗೆ ಹೆಂಗೆ ಸರ್ಟಿಫೈಡ್ ಆಗ್ಬೇಕಪ್ಪ? ನರಕದಿಂದ ಬಂದಾರ ಅಂತ ಹೌ ಟು ಸರ್ಟಿಫೈಡ್. ಇವೆಲ್ಲ ಫ್ಯೂಚರ್ಸ್, ಇವೆಲ್ಲ ಲಕ್ಷಣ. ಜೈಲಿಂದ ಬಂದವನು ಅಂತ ಹೆಂಗೆ ಸರ್ಟಿಫೈಡ್ ಆಗ್ತದೆ? ಅಪ್ಪ ನೀನು SLC ಮಾರ್ಕ್ಸ್ ಕಾರ್ಡ್ ತೊಗೊಂಬಾರೋ ಅಂತ ನೌಕರಿ ಕರ್ಕೊಂಬತ್ತ. ಅವ್ರೇನು ಮಾಡ್ತಾರೆ? ಜೈಲರ್ ಅದನ್ನು ಸರ್ಟಿಫಿಕೇಟ್ ತೊಗೊಂಡು ಹೋಗಿರ್ತಾರೆ. ಎಲ್ಲ ಮುಗಿದ ಮೇಲೆ ಈತ ಮಹಾ ಕಳ್ಳ, ಇವನು ನಂಬಲಕ್ಕೆ ಅನರ್ಹ, ಅನ್ಎಲಿಜಿಬಲ್ ಟು ಇನ್ ಆಲ್ ವರ್ಕ್ಸ್ ಅಂತ ಬರೆದು ಕಳಿಸ್ತಾರೆ. ನಾವು ಸರ್ಟಿಫಿಕೇಟ್ ಮಾರ ಮನೆಗೆ ಹೋಗಪ್ಪ ಅಂತೀವಿ. ಬರೀತಾರೋ ಇಲ್ಲ? ಅದರಂತೆ ನಮ್ಮ ದೇವರು ಬರೆದು ಕಳಿಸ್ತಾನಿಲ್ಲೇ. ಇಷ್ಟೆಲ್ಲ ಲಕ್ಷಣಗಳನ್ನು ಕೊಟ್ಟು ಒಬ್ಬೊಬ್ಬರು ಮಾರಿ ನೋಡಿದಾಗ ವಿಚಿತ್ರವಾದ ರೂಪ, ಕುಳ್ಳ, ಒಂದು ನಮೂನಿ ಇರೋದು, ಹುಚ್ಚ, ಅಪಸ್ಮಾರ, ಕುಷ್ಠರೋಗ, ಒಂದು ಕ್ಷಯರೋಗ, ಇವೆಲ್ಲ ನೋಡಿದಾಗಪ್ಪ ಎಂತಹ ಜನ್ಮಾಂತರದ ಕರ್ಮಪ್ಪ, ಇದು ಯಮಲೋಕದಿಂದ ಬಂದ ಸ್ವಾಮಿ ಅಂತ ತಿಳಿತದೆ. ಇದಕ್ಕೆ ತಿಳಿಯೋದಿಲ್ಲ, ನೆನಪಿಟ್ಟುಕೊಳ್ರಿ. ಇದೆಲ್ಲ ದೇವರು ನಮಗೆ ಯಾಕೆ ಹೇಳ್ತಾನಂದ್ರೆ ನೀವು ಹಂಗೆ ಆಗಬಾಡ್ರಿ ಅಂತ. ಮನೆ ಪಕ್ಕಕ್ಕೆ ಪೊಲೀಸ್ ಸ್ಟೇಷನ್ ಆಯ್ತು ಅಂದರೆ ನೀವು ಹೋಗಬಾಡ್ರಿ ಅಂತ ಅರ್ಥ. ಇಲ್ರಿ ಬಗಲಾಗದ ಸದಾ ಹೋಗಿ ಬರ್ತೀರಿ ಅಂದರೆ ಹಾಳಾಗುವಂತ. ಏನು ರೀ ನಮ್ಮ ಇನ್ಸ್ಪೆಕ್ಟ್ರು ಎರಡು ಕಳು ಮಾಡೋದ ಏನಪ್ಪ ಹಲೋ ಆತಗೊಂದು ಅರ್ಧ ಕೊಡೋದ ನಾವು ಬರೋದ ಮಾಡಬಾಡ್ರಿ. ಹಿಂಗೆ ಬಗಲಾಗಾದ್ರೆ ಆನಂದ ಪಡಬಾಡ್ರಿ. ಬಗಲಾಗ್ಯದಂದ್ರೆ ಆ ಜಾಗ ಖಾಲಿ ಮಾಡಿರಿ ಅಷ್ಟೇ.
ನೋಡಿರಿ ಎಂಥ ಸಂದೇಶ ಕೊಡ್ತದೆ ನಮ್ಮ ದೇಶ, ನಮ್ಮ ಶಾಸ್ತ್ರ ಎಷ್ಟು ಎತ್ತರೆಯನ್ನು ಕೊಡ್ತಾ ಇದೆ ನೋಡ್ರಿ. ಎಂತಹ ಶಾಕಂ, ಈ ಅನ್ನ ಕಳು ಮಾಡಿತಾವೆ ಇಲಿಯಾಗಿ ಹುಡ್ತಾವೆ. ಶಾಕಂ ಈ ಕರಡಿ, ಗುಸಗೋತ್ರ, ಹುಲಿ, ವೈಶ್ವದೇವಾದಿಗಳನ್ನು ಯಾರು ಮಾಡಲಾರ್ದೆ ಊಟ ಮಾಡ್ತಾರಲ್ಲ ಅವರು ಹುಲಿ, ಕರಡಿ, ಸಿಂಹಗಳಾಗಿ ಹುಟ್ಟುತ್ತಾವೆ. ಅವಕ್ಕೆಲ್ಲರೂ ವೈಷ್ಣವ ಮಾಡಿ ತಿಂತಾವೆ, ಒಂದು ಚಿಗರಿ ಹಿಡಿತಾವ, ಒಂದೇ ಒಂದೆಮ್ ಸದಾನಂದಮ್ ಅಂತ ಹಾಕ್ಕಂತ ಹಿಡಿದು ಏನಾರು ತಿಂತಾವನು, ಏನಿಲ್ಲ ಅಂತ ನೋಡಿ ಅವಾಗಿ ಹುಟ್ಟುತ್ತಾವೆ. ಆಮೇಲೆ ನವಿಲು ಈ ಕಾಯಿ ಪಲ್ಯ ಮಾಡಿತ್ತು, ಕಾಯಿ ಪಲ್ಯ ಕಳು ಮಾಡಿತ್ತು. ಲವಣಂ ಹಿರಿಬೇರು ಅಡ್ಡಾಡ್ತಾವಲ್ಲ ಮನೆಯಾಗ, ಇವೆಲ್ಲ ಉಪ್ಪು ಕಳು ಮಾಡಿದ್ದು ನೋಡ್ರಿ ಹಾಳಾಗೋಗ. ತಾಂಬೂಲಂ ಫಲಹರ್ತ ಚ ಈ ಹಣ್ಣು ಎಲೆಡಿಕೆ ಕಳೆದೇ ತೊಗೊಂಡು ಹೋಗ್ಬಿಡೋದು. ಆ ಕಡೆ ನೋಡಿದ್ರೆ ಯಾರು ಇಲ್ಲ, ತಿರುಮಲರಾವೆಲ್ಲ ಶ್ರೀನಿವಾಸರಾವ್ ಆಚಾರ್ಯ ಇಲ್ಲ, ಅವು ಊರು ಬಂದಿಟ್ಟು ಎಲೆ ಹಿಡಿದುಕೊಂಡು ಊರು ಜಾಗ್ರತೆ ಪಟ್ಟು ಅಲ್ರಿ. ಇಲ್ಲಿ ಎಲೆಡ್ಕಿತ್ತಂದ್ರೆ ಯಾರೋ ಒಯ್ದಾರೆ ನೋಡ್ರಿ ಅಮ್ಮ, ಅವರೇ ಏನು ಮಾಡ್ತೀರಿ ಇಂಥವ್ರು ಏನಾಗ್ತಾರೆ ಸ್ವಾಮಿ. ತಾಂಬೂಲ ಫಲ ಪುಷ್ಪಾದಿ ಹರ್ತ ಸ್ಯಾತ್ ವಾನರೇ ವನೇ, ಅಡವಿ ಒಳಗೆ ಕೋತಿಯಾಗಿ ಹುಟ್ಟತಾವೆ. ಏನು ಹಣ್ಣೆ ಕಟ್ಸ್ಯಾವ, ಊರಾಗೂ ಬರ್ತಾವೆ ಕೋತಿ ಅಂತ ತಪ್ಪಲ್ಲ, ಅಲ್ಲಿ ಆಹಾರ ಇಲ್ಲ ಅಂದರೆ ಇಲ್ಲಿ ಬರ್ತಾವೆ. ಕೋತಿ ಎಲ್ಲ ಕಳುವು ಮಾಡಿದ್ವಿ ಅಂತ ಇಟ್ಕೊಳ್ರಿ, ಅದಕ್ಕೆ ಕಳುವು ಮಾಡಬೇಡ್ರಿ. ಮತ್ತು ಉಳಿದೋದ್ರಿ ಒಯ್ಯಿರಿ ಅಂದ್ರೆ ಎಲ್ಲ ಒಯ್ದ ಮೇಲೆ ಒಯ್ಯಿರಿ, ಆದ್ರೆ ಮೊದಲು ಯಾರು ತಿನ್ನೋರ್ಕಿಂತ ಮೊದಲು ಒಯ್ಯಬೇಡ್ರಿ ಅಂತ ಹೇಳಕತ್ತೀವಿ. ಮತ್ತು ಉಳಿದದ್ದು ಏನು ಮಾಡ್ಕೊ ಒಯ್ಬೇಕಷ್ಟೇ. ಈ ರೀತಿ ಗಾಯತ್ರಿ ಮಂತ್ರವನ್ನು ಯಾರು ಜಪ ಮಾಡೋದಿಲ್ಲೋ ಅವನೇನಾಗ್ತಾನೆ, ಬಕಪಕ್ಷಿಯಾಗಿ ಹುಟ್ಟುತ್ತಾನಪ್ಪ. ಆಶಾಚ್ಛೇದಕರು ಬ್ರಾಹ್ಮಣರಿಗೆ, ಗುರುಗಳಿಗೆ, ದೇವರಿಗೆ, ಜ್ಞಾನಿಗಳಿಗೆ, ಶರಣರಿಗೆ, ದೊಡ್ಡ ದೊಡ್ಡವರಿಗೆ ಆಶಾ ಕೊಟ್ಟು ಇಲ್ಲರಿ ನಿಮ್ಮ ಪ್ಲಾಟ್ ಕೊಡ್ತೀನಿ, ರೊಕ್ಕ ಕೊಡ್ತೀನಿ ಅಂಥೇಳಿ ಮನೆಗೆ ತಿರುಗಿ 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 ಹೋಗ್ತಾರಲ್ಲ, ಛಾಪ ಹಾಕಿ ಹೋಗ್ತಾರ. ಅವಾಗ ಅವನೇನಾಗ್ತಾನೆ, ಮ್ಯಾಲೆ ನರಕದಲ್ಲೇನ ಭೋಗಿಸಿ ಇಲ್ಲಿ ತೋಲು ಬಾವಲಿ ಅಂತಿರ್ತಾವೆ ನೋಡ್ರಿ, ಆ ತೋಲು ಬಾವಲಿಯಾಗಿ ಹುಟ್ಟುತ್ತಾನ ಅವನು. ಆಶಾಚ್ಛೇದಕನು ಪರಸ್ತ್ರೀ ಗಮನ ಮಾಡ್ತಕ್ಕವನು ನೋಡ್ರಿ, ಷಂಡನಾಗಿ ಹುಟ್ಟುತ್ತಾನೆ. ಪರಸ್ತ್ರೀ ಗಮನ, ಪುರುಷನನ್ನು ಗಮನ ಮಾಡಿದವಳು ಷಂಡಳಾಗಿ ಹುಟ್ಟುತ್ತಾಳೆ. ಅಡ್ಡಾಡ್ತಾವೆ ನೋಡ್ತಾರೆ ಸ್ಟೇಷನ್ನಾಗಪ್ಪ ಎಲ್ಲ ಕಡೆ ಅಡ್ಡಾಡ್ತಾವೆ. ಜನ್ಮಾಂತರದಲ್ಲಿ ಹೊಂದಿರತಕ್ಕಂಥ ಕರ್ಮಗಳಿಂದ ಅವರೆಲ್ಲರೂ ಆಗ್ತಾರೆ ನೋಡಿ. ಆಮೇಲೆ ಗುರು ಸ್ಥಾನದಲ್ಲಿರ್ತಕ್ಕ ಅವರ ಮಡದಿಯರನ್ನು, ರಾಜಾಭಿಲಾಷೀಚ ರಾಜರ ಪತ್ನಿಯರನ್ನು, ಯೋಗ್ಯ ಸ್ತ್ರೀಯರನ್ನು ಯಾರು ಚಿಂತನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಏನಾಗ್ತಾರಪ್ಪ, ನಾಯಿ, ಹಂದಿ, ಕತ್ತಿ ಇವುಗಳಾಗಿ ಜನ್ಮಾಂತರದಲ್ಲಿ ಹುಟ್ಟುತ್ತಾರಪ್ಪ. ಈ ರೀತಿಯಾಗಿ ಭಾಳ ದುಃಖವನ್ನು ಪಟ್ಟು ಕ್ರಿಮಿ ಕೀಟಗಳಾಗ್ತಾವೆ. ಇವತ್ತೇನು ನಮ್ಮ ಕ್ರಿಮಿ ಕೀಟ, ಕರೋನಾ ಗಿರೋನ ಏನು ಎಲ್ಲ ಕ್ರಿಮಿಗಳು, ದೇಹದೊಳಗಿರೋ ಕ್ರಿಮಿ, ಹೊರಗಿರೋ ಕ್ರಿಮಿ, ಇವೆಲ್ಲ ಕ್ರಿಮಿಗಳು ಪಾಪ ರಾಶಿಯಿಂದಲೇ ಹುಟ್ಟಿದಿವೆ ಹೊರತು ಮತ್ತು ಯಾವುವೂ ಅಲ್ಲ. ಭಗವಂತ ಅವಕ್ಕೊಂದು ಅವಕಾಶ ಕೊಡ್ತಾನೆ ಸ್ವಾಮಿ ನೋಡಿರಿ, ಅವಕ್ಕೊಂದು ಅವಕಾಶ ಕೊಡ್ತಾನೆ ರೀ. ನೀನು ಈ ಕಾಲಕ್ಕೆ ರಾಜ್ಯಕ್ಕೆ ಬಾರಪ್ಪ ಅಂತಾನೆ. ಅದು ಕ್ರಿಮಿ ಕೀಟ, ಕ್ರಿಮಿ, ಆ ಕರೋನಾ ಕ್ರಿಮಿ ಯಾರು ನೋಡಿದ್ರೆ ನೋಡಿಲ್ಲ, ಭಗವಂತನ ಸೃಷ್ಟಿಯಲ್ಲಿ ಅದ ಅದು. ಅದಕ್ಕೆ ಬಾ ಅಂದ, ಹೂನು ಸ್ವಾಮಿ ಅಂತ ಬಂತು, ತನ್ನ ಕೆಲಸ ಮಾಡ್ತು, ಮತ್ತೆ ಹೋಗ್ಬಿಡ್ತಾರೆ ಗೋ. ಅದು ಬಂದ ನಾವು ಹೆದರಿದ್ವಲ್ಲ, ಹೆದರ್ತಿ ಯಾಕಂದ್ರು ಅಲ್ಲೋ ಅದನ್ನು ಕರೆದವನು ಯಾರೋ ಭಗವಂತ, ಇಟ್ಟವನು ಯಾರೋ ಭಗವಂತ, ಅವನನ್ನೇ ಪ್ರಾರ್ಥನೆ ಮಾಡಿಕೋ. ನಿನ್ನ ಹತ್ರ ಬಿಟ್ಟು ಇನ್ನೊಬ್ಬರ ಹತ್ರ ಹೋಗ್ತದೆ. ನಮ್ಮ ಕಡೆಯವರು ಅಂದ್ರೆ ಬಿಡ್ತಾರಲ್ಲ, ನಿಮ್ಗೆ ಎಲ್ಲೋ ಒಂದು ಕಡೆಗೆ ಸ್ಥಾನಕ್ಕೆ ಹೋಗಿರ್ತೀರಿ, ಇಲ್ರಿ ನಮ್ಮ ಕಡೆ ಅಂದ್ರೆ ಬಿಡ್ತಾರಲ್ಲ ನಿಮ್ಮಗಳಿಗೆ, ಹಂಗೆ ಬಿಟ್ಬಿಡ್ತದೆ ಅದು. ಅವನ ಆಜ್ಞೆಯಿಂದ ನಡೀತದೆ. ಅವನನ್ನು ಮರೆತು ನೀವು ಉದ್ದಾಡ್ಲಕ್ಕತ್ತೀರಿ, ಅದಕ್ಕೆ ಎಷ್ಟೆಲ್ಲದಕ್ಕೆ ಅನುಭವಿಸ್ತೀರಿ. ಅವನನ್ನೇ ಕುರಿತು ಧ್ಯಾನ ಮಾಡಿದರೆ ಎಂದೋ ಹೋಗಿಬಿಡ್ತದೆ. ಅದಕ್ಕೆ ಒಂದು 4 ಕ್ರಿಯೆ ಕೊಡ್ತದ, ಓಡಿಸ್ಬಿಡ್ತದ. ಅವ್ನು ಮರ್ತು ಬಿಟ್ರಿ ಮೈಯೆಲ್ಲ ವ್ಯಾಪಿಸ್ತು ಅಷ್ಟೇ. ಎಂಥ ಭಗವಂತನ ವ್ಯಾಪಾರ. ಇವೆಲ್ಲ ಕ್ರಿಮಿಗಳು ಅವನಿಂದಲೇ ಸೃಷ್ಟಿ ಆಗ್ತಾವ. ಇವೆಲ್ಲ ಕ್ರಿಮಿಗಳು ಪಾಪದಿಂದಲೇ ಸೃಷ್ಟಿ ಆಗ್ತಾವ. ಅಲ್ಲಿ ಪಾಪ ಅನುಭವಿಸಿ ಎಲ್ಲಿ ಬರ್ತಾವ ಅಂದಮೇಲೆ ಇಂಥ ವಿಲಕ್ಷಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ಇವೆಲ್ಲ ಜೀವರಾಶಿಗಳ ಲಕ್ಷಣವನ್ನು ನಾವು ನೋಡಿದಾಗ ಏನು ಗೊತ್ತಾಗ್ತದೆ, ಇವರೆಲ್ಲ ನರಕದಿಂದ ಬಂದವು. ನಾಯಿ ಬರಲಿ, ಹಂದಿ ಬರಲಿ, ಪಾರಿವಾಳ ಬರಲಿ, ಕಾಗಿ ಬರಲಿ, ನೋಡ್ರಿ ಇವೆಲ್ಲ ಪ್ರಾಣಿಗಳಷ್ಟೇ ಪಾಪ ಯೋನಿಯಲ್ಲೇ ಹುಟ್ಟಿರ್ತಕ್ಕಂಥದ್ದು. ಎಲ್ಲ ಪಾಪ ಯೋನಿಯಲ್ಲಿ ಬರ್ತಾವ. ಇವು ನೋಡಿದಾಗ ಅಯ್ಯೋ ಎಂಥ ಪಾಪ ಮಾಡ್ಯಾವಪ್ಪ ಸ್ವಾಮಿ, ನಾನು ಕಾಗಿ ಆಗಬಾರ್ದು, ಪಾರಿವಾಳ ಆಗಬಾರ್ದು. ಎಲ್ಲ ಒಂದೇ ಜಾತಿ ಅವು. ಕಾಗಿ ಪಾರಿವಾಳ ಒಂದೇ ಜಾತಿ. ಕಾಗಿ ಮನೆಗೆ ಹೋದರೂ ಶಾಂತಿ ಅದ, ಪಾರಿವಾಳ ಮನೆಗೆ ಹೋದರೂ ಶಾಂತಿ ಅದ. ಅಲ್ರಿ ಸಾಕಿದ್ರೆ ಅಂಬಾಡ ಏನು ಅಣ್ಣ ಹಿಡ್ಸೋದು ಇಂಥ ಮಂದಿ ಎಲ್ಲ ಅಷ್ಟೇ. ಸಾಕೋದಟ್ಟೆ, ಒಳಗೆ ಹೋಗೋದಟ್ಟು ಮಾಡಬಾರ್ದು. ನಿಷಿದ್ಧವಾದ ಪ್ರಾಣಿಗಳು, ಪಾಪ ಯೋನಿಯಲ್ಲಿ ಹುಟ್ಟಿರ್ತಕ್ಕಂಥವು. ಬೇಕಾದಷ್ಟು ಗೋಗಳವ, ಪೂಜೆ ಮಾಡಿರಿ.
ಅಶ್ವಾದಿಗಳಿಗೆ ಆಹಾರಾದಿಗಳನ್ನು ಕೊಡ್ರಿ, ಕುದುರೆ ಅದ, ಆನೆ ಅದ, ಉತ್ತಮ ಅಧಿಷ್ಠಾನ ಸ್ಮರಣೆ ಮಾಡಿ ಕೊಡ್ರಿ, ಪುಣ್ಯ ಬರ್ತದೆ. ಆದರೆ ಎಲ್ಲವಕ್ಕೂ ಹಾಕೋದ್ರಿಂದ ಪುಣ್ಯ ಬರೋದಿಲ್ಲ ಅಂತ ಇಷ್ಟೆಲ್ಲ ಹೇಳಿ ಆಮೇಲೆ ಜೀವರಾಶಿಗಳ ವಿಲಕ್ಷಣತೆಯನ್ನು ಭಗವಂತ ನಿರೂಪಣೆ ಮಾಡ್ತಾನೆ. ಅಷ್ಟಿಷ್ಟಲ್ಲ, ಅದ್ಭುತವಾದ ನಿರೂಪಣೆ ಭಗವಂತಂದು. ಆಮೇಲೆ ಭಗವಂತ ಎಷ್ಟು ಜೀವರಾಶಿಗಳನ್ನು ನೋಡಿಕೊಂಡು ಎಚ್ಚರದಿಂದಿರ್ರಪ್ಪ, ಇಲ್ಲರಿ ಎಚ್ಚರ ಆಗೋದಿಲ್ಲ ನಮಗೆ ಹಾಳಾಗೋಗ, ಈ ಸಂಸಾರ ತಾಪತ್ರಯ ಭಾಳದ ಹೆಂಗಾರ ಮಾಡಿರಿ, ಇರ್ಲಪ್ಪ ಕಡಿಕ ವ್ಯಾಧಿ ಅಂತ ಬರ್ತಲ್ಲೋ, ಆ ವ್ಯಾಧಿ ಬರ್ತಿಲ್ಲೋ ಆಗರ ಎಚ್ಚರ ಆಗ್ರಿ ಅಂತ. ಏನು ಮಾಡ್ತೀರಿ? ವ್ಯಾಧಿ ಬಂದಾಗ ನಮ್ಮ ಡಾಕ್ಟ್ರ್ ಕೈ ಬಿಟ್ಟಾಗ ದಾನ ಧರ್ಮಾದಿಗಳನ್ನು ಮಾಡ್ರಿ, ಮಾಡಿಕೊಂಡು ಹೋಗ್ಬಿಡ್ರಿ. ಆಮೇಲೆ ಮಕ್ಕಳು ಇಲ್ರಿ, ನಾವು ಸತ್ತ ಮೇಲೆ ಮಕ್ಕಳು ಮಾಡ್ತಾರಲ್ಲ ಪ್ರಕರಣ, ಸ್ವಂತ ನೀನೇ ಮಾಡಿಕೆ, ಮಕ್ಕಳ ಮೇಲೆ ವಿಶ್ವಾಸ ಇಲ್ಲಪ್ಪ ನಿನಗೆ, ನೀನೇ ಮಾಡ್ಕೊಂಬಿಡು, ಆತ್ಮಶ್ರಾದ್ದ ಮಾಡಿಕೋ. ಒಂದು ಊರಾಗಿರಬಾರ್ದು. ಇಲ್ಲಿ ಆತ್ಮಶ್ರಾದ್ದ ಮಾಡ್ಕೊಂಡ್ಮೇಲೆ ಇವತ್ತು ಒಂದು ಊರಾಗಿದ್ದರೆ ಇನ್ನೊಂದು ಊರಾಗ ಭಿಕ್ಷಾ ಬೇಡಬೇಕು, ತಿನ್ಬೇಕು, ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು. ಹೋದ ಮೇಲೆ ದೇವರೇ ಸಂಸ್ಕಾರ ಮಾಡ್ತಾನೆ, ಏನು ಚಿಂತೆ ಮಾಡಬೇಡ. ನಮ್ಮ ದೇವರು ಎಲ್ಲರಿಗೂ ಯೋನ ಪಿತ ಜನಿತ, ಎಲ್ಲರಿಗೂ ತಂದೆ ಅವನು. ಅನಪತ್ಯೋಪಿ ಧರ್ಮಾತ್ಮ ಲೋಕಜನ್ ನಾತ್ರ ಸಂಶಯ ಅಂತ ಆಚಾರ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ. ಮಕ್ಕಳಿಲ್ಲ ಅಂತ ದುಃಖ ಪಡಬೇಡ್ರಿ. ಎಲ್ಲರಿಗೂ ಮಗ ನಮ್ಮಪ್ಪ ಶ್ರೀಹರಿ, ಧರ್ಮವೇ ಮಗ. ನೀವು ಧರ್ಮಾನುಷ್ಠಾನ ಮಾಡ್ತಿದ್ರೆ ವಾಯುದೇವರು ಬಂದು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಪುನ್ನಾಮ ನರಕದಿಂದ ಉದ್ಧಾರ ಮಾಡ್ತಕ್ಕವರು ವಾಯುದೇವರು ಭಗವಂತ. ಅವನನ್ನು ಮಾಡಿಕೇಳ್ರಿ, ಬಿಡ್ರಿ, ಕೈ ಬಿಟ್ಬಿಡ್ರಿ, ಧ್ಯಾನ ಮಾಡಿಕೆತ್ತ ಹೋಗಿ, ಎಷ್ಟು ಸಾಧ್ಯದ ಕೊಡ್ರಿ. ಮರಣ ಕಾಲದಲ್ಲಿ ಅಪರಕರ್ಮ ಅಂತೂ ಆಗಲೇಬೇಕು. ಹುಟ್ಟಿದ ಜೀವರಾಶಿಗೆ ಅಪಕರ್ಮ ಆಗ್ಲಿಕ್ಕೆ ಏನಾಗ್ತದೆ ರೀ? ಪ್ರೇತ ಆಗ್ತಾನೆ ರೀ. ಬಬ್ಬರುವಾಹನ ಕತಿ ಪಾಪ. ಬಬ್ಬರುವಾಹನ ಒಂದು ಸರೋವರಕ್ಕೆ ಹೋದ, ನೀರು ಕುಡ್ದ, ಒಂದು ದೊಡ್ಡ ಗಿಡ ಅಂತ ಹೊತ್ಕೊಂತಿದ್ದ. ಗಿಡ ಅಯ್ಯೋ ಗಿಡ ಬಿತ್ತಲ್ಪ, ಇಂಥ ಜವನಂಥ ಗಿಡ ಇದು ಹೆಂಗೆ ಬಿತ್ತು ಅಂಬೋದ್ರೊಳಗೆ ಅದೊಂದು ಜವನಂಥ ರಾಕ್ಷಸ ಎದ್ದು ಬಿಡ್ತು. ಅಂತ ಬಾಯ್ ತೆಗೆದು ಈ ಬಬ್ಬರುವಾಹನ ಅಂದ. ಈ ಬಬ್ಬರುವಾಹನ ಮತ್ತು ರಾಜ್ಕುಮಾರ್ ಬಬ್ಬರುವಾಹನ ಅಲ್ಲ, ಈತ ಕೃತಿಯುಗದ ಬಬ್ಬರುವಾಹನ ಈತ. ವೈದಶ ದೇಶದ ಅಧಿಪತಿ ಈತ ಬೇರೆ. ಎಷ್ಟೋ ಮಂದಿ ಇದ್ದಾರೆ, ವಸಿಷ್ಠರು, ರಾಜ, ಭಾಳ ಮಂದಿ ಇದ್ದಾರೆ. ತಿಳಿದ್ರೆ ಒಂದೇ ಅಂತ ಇಟ್ಕೋಬೇಡ್ರಿ. ಈ ಬಬ್ಬರುವಾಹನ ಬೇರೆ. ಆಯಿತು ಬಾ ಅಂತ ಬಾಯಿ ತೆಗಿತು. ಅಂದ್ಗಳೇ ಇವನಂದ ಧೈರ್ಯ ಇಷ್ಟಿದ್ದ, ಏನಪ್ಪ ಅಂದ, ಯಾರು ನೀನಂದ. ಒಂದು ವೇಳೆ ಒಂದು 16 ವರ್ಷದ ಹುಡುಗ ಆಗಿಬಿಡ್ತದೆ. ದೆವ್ವ, ಅವನಂತ ದೆವ್ವ, ಪ್ರೇತ. ಯಾರು ನೀವಂತೆ? ಇಲ್ಲಪ್ಪ ಮಹಾರಾಯ, ನಾನು ನಿಮ್ಮ 3ನೇ ತಲೆ ಅರ್ಜುನ ಕಾಲದ ತಂತದ್ದು ಮಾತಾಡ್ಲಿಕ್ಕೆ ಬಿಡ್ತೇವೆ. ಆಗ ಅದು ಯಾಕೆ ಮಾತಾಡ್ತೀರಿ ಅಂದರು. ಗರುಡು ಕೇಳಿದ, ಭಗವಂತರು ಯಾಕೆ ಮಾತಾಡ್ತೀವಪ್ಪ? ದೊಡ್ಡವರ ದರ್ಶನ ಆಯಿತು ಅಂದರೆ ಎಂಥ ಜನ್ಮಗಳಿದ್ರೂ ಉದ್ಧಾರ ಆಗ್ತಾವೆ. ಅದಕ್ಕೆ ದೊಡ್ಡವರ ದರ್ಶನ ಆಗಬೇಕು. ಸಾಧೂನಾಂ ದರ್ಶನಂ ಪುಣ್ಯಂ. ದೊಡ್ಡವರ ದರ್ಶನ ಮಾಡಿದರೆ ಪುಣ್ಯ ಬರ್ತದೆ. ಸ್ಪರ್ಶನಂ ಪಾಪ ನಾಶನಂ. ಸ್ಪರ್ಶನ ಮಾಡಿದರೆ ಪಾಪ ನಾಶ ಆಗ್ತದೆ. ಏನು ಸ್ಪರ್ಶನ? ಮೈಯೆಲ್ಲ ಮುಟ್ಲಕ್ಕೆ ಹೋಗಬಾರ್ದು. ಏನು ರೀ ಆಚಾರ ಹೇಳ್ಯಾರ ಮೇಡಮ್, ಮೈಯೆಲ್ಲ ಮುಟ್ಟಿ ಯಾಕಾರ ಬಂದೇನಪ್ಪ ಇವ್ರು ಹೇಳಾಗೋಗ ಅಂತ ಅವ್ರು ಅನ್ನಬಾರ್ದು. ಸ್ಪರ್ಶನ ಅಂದ್ರೇನು? ಆ ಮಹಾನುಭಾವರು ಏನು ಪ್ರವಚನ ಮಾಡ್ತಾರೋ ಆ ಪ್ರವಚನವನ್ನು ನಿಮ್ಮ ಕಿವಿ ಒಳಗೆ ಸ್ಪರ್ಶನ ಸೇರಿಸ್ಕೋಬೇಕು. ಅದು ಮುಟ್ಟೋದು ಆ ಜೀವಕ್ಕೆ ಮುಟ್ಟಬೇಕು, ಒಳಗೆ ಅಂತರ್ಯಮಿಗೆ ಮುಟ್ಟಬೇಕು. ಸ್ಪರ್ಶನ. ಚುಂಬನಂ ಮೋಕ್ಷಮಾಪ್ನೋತಿ. ಅವ್ರಿಗೆ ಮುದ್ದು ಕೊಟ್ಟುಬಿಟ್ರೆ ಮೋಕ್ಷ ಮಾಪ್ನೋತಿ. ಬೇಕಾಗುತ್ತೆ ಇಲ್ಲೇನ್ರಿ, ಬೇಕಾದಂಗೆ ನನಗೆ ಅನುಕೂಲ ಆಗಿಬಿಡ್ತು, ಸ್ವಾಮಿಗಳಿಗೆ ಹೋಗೋದಪ್ಪ, ಮುದ್ದು ಕೊಟ್ಟು ಬರೋದು. ಎಷ್ಟು ಆನಂದ ಇರ್ಬಾರ್ದು. ಏನು ಹಣೆಗೆ ಹಚ್ಚಿ ಎಲ್ಲ ಅಪತ್ಸುಪತ್ತು ಶ್ಲೋಕ ಇರೋದೇ ಹಂಗೆ. ಅದು ಅರ್ಥಾತ ದೊಡ್ಡವರ ದರ್ಶನ. ಚುಂಬನ ಅಂದ್ರೇನು? ಅವರ ಹೇಳಿದ ಮಾತನ್ನು ನೀನೇನು ಮಾಡಬೇಕು? ಅವರ ಮಾತನ್ನು ನೀನು ಆಲಿಂಗನ ಮಾಡ್ಕೋಬೇಕು. ಅಂದ್ರೆ ಅನುಷ್ಠಾನ ಮಾಡ್ಬೇಕಂತ ಅರ್ಥ ಅಲ್ಲಿ. ಚುಂಬನ ಅಂದರೆ ಆಲಿಂಗನ ಅಲ್ಲ. ಈ ಅವರ ಮಾತನ್ನು ನಿನ್ನ ಮಾತಿನಲ್ಲಿ ಆಲಿಂಗನ ಮಾಡ್ಕೋಬೇಕು, ಸೇರಿಸ್ಕೋಬೇಕು. ಅವ್ರು ಹೇಳಿದಂತೆ ನಡೆದಿ ಅಂದರೆ ಅದೇ ಚುಂಬನ, ಅದೇ ಮೋಕ್ಷ. ಅವಾಗ ಮೋಕ್ಷ ಆಗ್ತದೆ. ಬರೀ ಮುದ್ದು ಕೊಟ್ಟರೆ ಮೋಕ್ಷ ಆಗ್ತದೆ? ಏನೇನೇನೇ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಸ್ವಾಮಿಗಳು ದಿನನಿತ್ಯ ರಾಮದೇವರಿಗೆ ಮುದ್ದು ಕೊಡ್ತಾರೆ, ಆಗೋದಿಲ್ಲ. ಆ ರಾಮ ಹೇಳಿದ ಮಾತನ್ನು ಸ್ವಾಮಿಗಳು ಕೇಳ್ತಾರೆ, ಆದ್ದರಿಂದ ಅವ್ರಿಗೆ ಮೋಕ್ಷ ಆಗ್ತದೆ. ಇದು ಸಂಬಂಧನೇ ಹೊರತು ಒಂದು ಮೇಲೆ ಏನೂ ಸಂಬಂಧವಿಲ್ಲ. ಹಂಗೆ ಮಹಾನುಭಾವ ಅವ್ನು ನೋಡಿದ ತಕ್ಷಣ ಸಾಧುಗಳು ದೊಡ್ಡ ಮಹಾಜ್ಞಾನಿ ಆಗೋತ. ಮನುಷ್ಯ ಜನ ಬಂದುಬಿಡ್ತು ಮಾತಾಡ್ಲಿಕ್ಕೆ, ಯಾರಪ್ಪ ನೀವು? ಇಲ್ಲ ಸ್ವಾಮಿ, ನಾನು ನಿಮ್ಮ ತಾತನ ಕಾಲಕ್ಕಿದ್ದ 300 ವರ್ಷ ಕೆಳಗಿದ್ದೆ ನಾನು. ನಿಮ್ಮ ತಾತ ಏನೇನು ಮಾಡ್ತಿದ್ದ ನಾನು ಅದನ್ನು ಮಾಡ್ತಿದ್ದೆ. ಏನು ಮಾಡ್ತಿದ್ದೆಪ್ಪ? ಆತ ಕೆರೆ ತೋಡಿಸಿದ್ರೆ ಕೆರೆ ತೋಡಿಸ್ತಿದ್ದೆ, ಧರ್ಮಛತ್ರ ಇಟ್ಟರೆ ಧರ್ಮಛತ್ರ ಇಡ್ತಿದ್ದೆ, ಅನ್ನ ಸತ್ರ ಇಟ್ಟರೆ ಅನ್ನ ಸತ್ರ ಇಡ್ತಿದ್ದೆ. ಅಪ್ಪ
ಕಾಂಪಿಟೇಷನ್ ಇತ್ತು ನನಗೆ ನಿಮ್ಮ ತಾತಗೆ. ಓಹೋ ಅಲ್ಲೋ ದೇವ್ ಯಾಕೆ ಅದೇ ಅಂದ ಆತ. ಇಷ್ಟೆಲ್ಲ ಕಾಂಪಿಟೇಷನ್ ಮಾಡೋದಕ್ಕೆ ದೇವ್ ಏನು ಮಾಡ್ಬೇಕಪ್ಪ, ದೊಡ್ಡ ವ್ಯಾಪಾರಿ ನಾನು, ವೈಶ್ಯ ನಾನು, ನನ್ನಂಥ ವ್ಯಾಪಾರ ಎಲ್ಲಿಯೂ ಮಾಡ್ತಿದ್ದಿಲ್ಲ. 6 ತಿಂಗಳ ವ್ಯಾಪಾರ ಮಾಡ್ತಿದ್ದೆ, 6 ತಿಂಗಳ ಧರ್ಮ ಕಾರ್ಯ ಮಾಡಿ ಅಷ್ಟು ದಾನ ಮಾಡಿ ಮತ್ತೆ ವ್ಯಾಪಾರಕ್ಕೆ ಹೋಗ್ತಿದ್ದೆ. ನಡಿಬೋದು ಏನು ಪುಣ್ಯಾತ್ಮಪ್ಪ ನೀನೊಂದ ಭಲೆ ಪುಣ್ಯ. ಮುಂದೇನು ಒಂದು ದಿವ್ಸ ಬರ್ಲಕ್ಕತ್ತಿದ್ದೆ, ಹಾದಿಯಾಗಿ ಮಳೆ ಹೊಡೆದು ಬಿಡ್ತೀವಿ. ಬಂಗಾರ ವಜ್ರ ವೈಢೂರ್ಯ ನಗ ನತ್ತು ಎಲ್ಲ ಬಂದು ಸಿಕ್ಕು. ಹರ್ಕೊಂಡು ಹೋಗ್ಬಿಟ್ಟು ನೀರಿನಾಗ. ನಾನೊಂದು ಕಡೆ ಅದೊಂದು ಕಡೆ ಜೀವ ಉಳಿದ್ರೆ ಸಾಕು ಅಂತ ಒಂದು ಗಿಡ ಹತ್ತಿದೆ, ಘಟ ಸರ್ಪ ಕಡಿದು ಸತ್ತು ಹೋಗಿಬಿಟ್ಟೆ. ಒದರಿದೆ ಚೀರಿದೆ, ನನ್ನ ಮಕ್ಕಳು ಬರಲಿಲ್ಲ. ಸೀದಾ ಯಮದೂತರು ಬಂದರು. ಹೇಳಕತ್ತೆ ನೋಡ್ರಿ ಎಂಥ ಶಕ್ತಿ ಹೇಳಕತ್ತೇನ. ಯಮದೂತರು ಬಂದರು, ಕರ್ಕೊಂಡು ಹೋದರು, ಯಮದೇವರ ದರ್ಶನ ಮಾಡಿಸಿದ್ರು, ಬಿಟ್ಟರು. ನಾನು ಕಾಯ್ಕತ್ತೆ ಕೂತ್ಕೊಂಡೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ನಾಡ್ದು ಬರ್ತಾರೆ ನನ್ನ ಮಕ್ಕಳು ಅಂತ. ಕಡಿಗೂ ಬರಲಿಲ್ಲ. 12 ದಿವಸ ಆಯ್ತು, 13 ದಿವಸ ಮತ್ತೆ ಬಂದ್ವಪ್ಪ ಯಮದೂತರು. ಏನಪ್ಪ ಅಲ್ಲೋ ನಾನು ಇಷ್ಟೆಲ್ಲ ಪುಣ್ಯ ಮಾಡೀನಿ. ಉತ್ಸಾಹ ಈ ಪುಣ್ಯ ನಡೆಯಂಗಲ್ಲ ಅಂದರು. ಈ ಪುಣ್ಯ ಮ್ಯಾಲೆ ನಡೀತದ. ಅಲ್ಲಿ ಎಲ್ಲೇ ನಮ್ಮ ರಾಜ ಇದ್ದಾನೆ ಯಮರಾಜ, ಆತನ ಹತ್ರ ನಡೀತದೆ. ಆದರೆ ಇಲ್ಲಿ ನಿನ್ನ ದೇಹಕ್ಕೆ ಸಂಬಂಧವಾದ ಪಾಪಗಳನ್ನು ಕಳ್ಕೊಂಡು ಬರಬೇಕು. ಅದೇ ಅಪರಕರ್ಮ. ನೀನೇನು ಊಟ ಮಾಡಿ ಕೊಡಬೇಕು, ಏನು ಉಂಡಿ ಕೊಡಬೇಕು, ಏನು ಮಾಡಿ ಎಲ್ಲ ಇಲ್ಲಿ ಕೊಟ್ಟು ಹೋಗ್ಬೇಕು. ಇವತ್ತು ಕೊಡ್ತೀನಿ, ನಾಳೆ ಉಣ್ತಿಲ್ಲ, ಮತ್ತೆ ಶುರುವಾತು. ಹಂಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲ ಸತ್ತ ಮೇಲೆ ಕೊಡಬೇಕು, ಇಲ್ಲ ಸತ್ತ ಮೇಲೆ ಮಕ್ಕಳು ಕೊಡಬೇಕು. ಅಯ್ಯೋ ಮಾರ ಹೆಂಗೆ ಮಾಡ್ಬೇಕು, ಏನೂ ಮಾಡ್ಲಿಕ್ಕಾಗೋದಿಲ್ಲ ಅಂಥೇಳಿ ಒಂದು ಪ್ರೇತ ಜನ್ಮ ಕೊಟ್ಟುಬಿಟ್ರಪ್ಪ. 300 ವರ್ಷದಿಂದಲೂ ಇಲ್ಲಿ ಒದರ್ತೀನಿ, ಚೀರ್ತೀನಿ, ಕೇಳೋರಿಲ್ಲ ಹೇಳೋರಿಲ್ಲ. ಏನು ತಿನ್ಬೇಕಂತೀನಿ, ರಕ್ತ ಕಾಣಿಸ್ತದ, ಮಾಂಸ ಕಾಣಿಸ್ತದ. ತಿನ್ಲಕ್ಕೆ ಹೋಗ್ತೀನಿ, ಹೊಟ್ಟೆ ಉಬ್ಬುತ್ತದ, ಒದರ್ತೀನಿ. ಇದರಿಂದ 300 ವರ್ಷ ಆಗ್ಯದ. ಮಹಾರಾಯ ನಾನು ಹೆಂಗಾರ ಉದ್ಧಾರ ಮಾಡು ಅಂತ. ಆಗ ರಾಜ ಅಂದ, ಏನು ಹೆದರಬೇಡ, ನನ್ನ ರಾಜ್ಯದಲ್ಲಿ ನೋಡ್ರಿ ಎಂಥ ರಾಜ ಇರಬೇಕಿತ್ತ. ರಾಜರು ಪ್ರತಿನಿಧಿಗಳು ಎಷ್ಟು ವಾತ್ಸಲ್ಯ ಉಳ್ಳವರಾಗಬೇಕು ಪ್ರಜೆಗಳ ಮೇಲೆ. ದುಷ್ಟಸ್ಯ ದಂಡಗ ಸುಜನಸ್ಯ ಪೂಜಾ ನ್ಯಾಯೇನ ಮಾರ್ಗೇಣ. ನೋಡ್ರಿ, ನ್ಯಾಯೇನ ಮಾರ್ಗೇಣ ಕೋಶವನ್ನು ತುಂಬಿಸಬೇಕು. ಅಪಕ್ಷಪಾತೋ ಅರ್ಥಿಷು, ಯಾರು ಪಕ್ಷಪಾತವಿಲ್ಲದಂತೆ ಯಾರು ಬಂದಾರೋ, ನ್ಯಾಯ ಎಲ್ಲದನೋ ಅವರಿಗೆ ನ್ಯಾಯವನ್ನು ಕೊಡಿಸಬೇಕು. ಆಮೇಲೆ ಕಡೀಕೊಂದು ಮಾತು ಹೇಳಿದರು, ಅಪಕ್ಷಪಾತೋ ಮಮ ರಾಷ್ಟ್ರ, ಇದು ನನ್ನ ರಾಷ್ಟ್ರ ಎಂಬ ತಿಳ್ಕೊಂಡಿರ್ಬೇಕು. ಯಾರು ರಾಜರಾದವರು, ಜನಪ್ರತಿನಿಧಿಗಳು. ಇದು ನನ್ನ ದೇಶ, ಇವರು ನನ್ನ ಜನ ಅಂದಾಗ ನಮ್ಮ ದೇಶ ಉದ್ಧಾರ. ಅದು ಬರೋದಿಲ್ಲ, ಅದು ಆಗೋದಿಲ್ಲ. ನಮ್ಮ ರಾಜ ಮಹಾನುಭಾವ, ನನ್ನ ದೇಶ ನಮ್ಮ ರಾಜ್ಯ ಅಂದ. ನನ್ನ ಪ್ರಜೆ ಇವನು ಅಂದ. ಬಡ ಕರ್ಕೊಂಡು ಹೋದ. ಬ್ರಾಹ್ಮಣರನ್ನು ಕರಿಸಿದ. ಅಪ್ಪ ಇದನ್ನು ಉದ್ಧಾರ ಮಾಡ್ಬೇಕಂದ. 3 ಕಂಬ ಸ್ಥಾಪನೆ ಮಾಡೋದು. 3 ಕುಂಭ, ಒಂದು ಬಂಗಾರದ ಕುಂಭ, ಒಂದು ಬೆಳ್ಳಿ ಕುಂಭ, ಒಂದು ತಾಮ್ರದ ಕುಂಭ ಇಟ್ಟರು. ಒಂದರ ತುಪ್ಪ ನೀರು ಹಾಕಿದರು. ಅಭಿಮಂತ್ರಣ ಮಾಡಿದರು. ಪ್ರೇತನ ಆಹ್ವಾನ ಮಾಡಿದರು. ಮಂತ್ರ ಶುರುವಾತು. 1ನೇ ದಿವಸದ ಕರ್ಮ, 10ನೇ ದಿವಸದ ಕರ್ಮ ಸಪಿಂಡೀಕರಣ ಇಟ್ಟಾರ. ಕಾಗಪಿಂಡ ಕಾಗಿ ಬರ್ರಂದು ಬಂತಿಂದ ಹೋಗ್ಬಿಡ್ಬೇಕ. ಏನು ಶಕ್ತಿ ರೀ, ಕಾಗಿ ಯಾಕೆ ಕೊಡ್ಬೇಕ್ರಿ? ಮತ್ತೊಂದು ಶುರುವಾತು. ಇದು ದೊಡ್ಡ ಪ್ರಶ್ನೆ. ಇವು ಒಂದಲ್ಲ ಎರಡಲ್ಲ. ಈ ಪುರಾಣ ಹೇಳಕ್ಕೆ ಕೂತ್ಕೊಂಡ್ಬಿಟ್ರೆ ನಮಗೂ ಹೆಚ್ಚಿರೋದಿಲ್ಲ, ನಿಮಗೂ ಹೆಚ್ಚಿರೋದು. ಕಡೆಗೆ ತಿರುಮಲ ಎದ್ದು ಹೋಗ್ಬಿಡ್ತಾನೆ. ಎದ್ಕೋ ನೋಡ್ರಿ ಎಂಥ ವಿಚಿತ್ರ. ಕಾಗಿಗೆ ಯಾಕೆ ಕೊಡ್ಬೇಕು? ಹಿಂದಕ್ಕೆ ಮರುತರು ಯಜ್ಞ ಮಾಡ್ಲಿಕ್ಕೆ ಹತ್ತಿದ್ರು. ಸ್ವಲ್ಪ ತಿಳ್ಕೊಂಬಿಟ್ರು, ಸ್ವಲ್ಪ ಹೇಳ್ಬಿಡ್ತೀವಿ ಮಾರ್ತಪ್ಪ. ಮರುತರು ಯಜ್ಞ ಮಾಡ್ಲಿಕ್ಕೆ ಹತ್ತಿದ್ರು. ಅದ್ಭುತವಾದ ಯಜ್ಞ. ರಾವಣ ಬಂದ್ಬಿಟ್ಟ. ಏನು ಮಾಡ್ತೀರಿ? ಬಂದುಬಿಟ್ಟ. ಯಜ್ಞ ಕುಂಡಗಳು ಇಟ್ಟಾರ ಮರುತರೆಲ್ಲರೂ. ಒಬ್ಬೊಬ್ಬ ಅದ್ಭುತವಾದ ಕುಂಡ ಎಲ್ಲ ಕಡೆ ಭಗ್ಗ ತುಪ್ಪ ಹಾಕ್ಲಕ್ಕತ್ತಾರ ದೇವತೆಗಳು. ಅವರು ನಾಪತ್ತಾಗ್ಬಿಟ್ರು ದೇವತೆಗಳು. ಆಯ್ತು ಅಡ್ಡನೆ ಬಾಡು ಮಾರಾಯ, ಇಲ್ಲಿ ರಾವಣ ಬರ್ಲಕ್ಕತ್ತ, ನಾವ್ಯಾಕೆ ಕುಳಿಬೇಕಂದ್ರೆ ಕಿತ್ಕೊಂಡು ಹೋಗಿ ಎಲ್ಲ ದೇವತೆಗಳು ಕರೆಸಿದ್ದ. ಆಸನದಲ್ಲಿ ಕೂತ್ಕೊಂಡಿದ್ರು. ಅವ್ರನ್ನ ವಿಸರ್ಜನೆ ಮಾಡೋ ತನಕ ಹೋಗಾಗಿಲ್ಲ. ಇದೆಂಥ ಪರಿಸ್ಥಿತಿ. ಹೋಗ್ಬೇಕಂತಾರೆ ಹೋಗ್ಲಕ್ಕಾಗುತ್ತೆ. ಮರುತರು ನೋಡ್ರಿ ಹೆಂಗದ. ಹಂಗೆ ಬಂಧನ ಮಾಡ್ಬೇಕು ನಾವು. ಗಣಪತಿನ ಕರೆದ ಮೇಲೆ ಗಣಪತಿ ವಿಸರ್ಜನೆ ಆಗೋ ತನಕ ಏನು ಮಾಡಬೇಕು? ಪೂಜೆ ಪುನಸ್ಕಾರ ಮಾಡಬೇಕು. ಆವಾಗ ಗಚ್ಚ ಸ್ವರ ಶ್ರೇಷ್ಠ ಯಾಂತ ದೇವಗಣ ಅಂದದ್ಮೇಲೆ ಹೋಗ್ತಾರೆ ಅವರು. ಏನ್ರಿ? ಅದಕ್ಕೆ ಬ್ರಾಹ್ಮಣರು ಕರೆಸಿ ಮಂತ್ರ ಹೇಳಬೇಕು. ಏನ್ರಿ ಗಣಪ ಭಾರಿ ಗಣಪ ಅಂಥೇಳಿ ಡಮ್ ಬಾಣ ಹಾರಿಸಿ ಆತಗೂ ಮೈಯೆಲ್ಲ ಸಿಡಿದು ಅಂಗ ವಿಚ್ಛೇದನ ಆಗಿ ಹಾಳಾಗಿ ಹೋಗ. ಮುಂದಿನ ವರ್ಷ ಅಂಬದ್ರಾಗ ಸರ್ವನಾಶ ಆಗಿ ಹೋಗಬಾರ್ದು. ಇದೆಲ್ಲ ಮಾಡಬಾರ್ದು. ಭಾಳ ಎಚ್ಚರಿರ್ಬೇಕು.
ಅದು ಕೂಡಿಸಿದ್ರು. ಇವ್ರ ಗತಿ ಏನು? ಎಲ್ಲರೂ ಕೂತ್ಕೊಂಡ್ರು, ನಾನು ಕೂಡು, ನೀನು ಕೂಡು, ಅವರು ಕೂಡು, ದೇವತೆಗಳೆಲ್ಲರೂ ಕೂತ್ಕೊಂಡ್ರು. ಒಂದೊಂದು ದೇವತೆಗಳು ಒಂದೊಂದು ರೂಪ ತಾಳಿಬಿಟ್ರು. ಯಾರು? ರಾವಣ ಬರೋಣ, ಇಂದ್ರೊಂದು ರೂಪ, ಚಂದ್ರೊಂದು ರೂಪ, ಅನೇಕ ದೇವತೆಗಳು ಒಂದೊಂದು ರೂಪ ತೊಗೊಂಡ್ಬಿಟ್ರು. ಈ ಪಿತೃಗಳು ಬಂದಿದ್ರಲ್ಲಿ ಅವರಂದರು, ಇದೇನು ಮಾಡ್ಬೇಕಾತಪ್ಪ ಅಂದ್ರೆ ನಾವು ಹೆಂಗೆ ಹೋಗೋಣಪ್ಪ, ಎಲ್ಲ ಒಂದೊಂದು ತೊಗೊಂಡವ, ಎಲ್ಲವೂ ಖಾಲಿಯಾಗಿದ್ದು ಸೀಟು. ಒಬ್ಬತ್ತು ಗಿಳಿ ಆಗಿದ್ದ, ಒಬ್ಬತ್ತು ಪಾರ್ವಾಳ ಆಗಿದ್ದ, ಒಬ್ಬತ್ತು ಹಂಸ ಆಗಿದ್ದ, ಒಬ್ಬತ್ತು ಅಲ್ಲೇ ಕುದುರೆ ಆಗಿದ್ದ, ಒಬ್ಬ ದೇವತೆಗಳು ಆನೆ ಆಗಿದ್ದರು. ಯಾವ ಸೀಟು ಖಾಲಿ ಇಲ್ಲ, ಪಕ್ಷಿಗಳೊಳಗೂ ಖಾಲಿ ಇಲ್ಲ, ಪ್ರಾಣಿಗಳಿಗೂ ಖಾಲಿ ಇಲ್ಲ. ಪಿತೃಗಳಿಗೆ ದೊಡ್ಡ ಚಿಂತೆ ಆಯಿತು, ರಾವಣ ಬರ್ಲಕ್ಕತ್ತಾನ. ಹಂಗೆ ಯೋಚನೆ ಮಾಡಿದ್ವಿ, ಯಾವುದಿಲ್ಲ ಅಂತ ನೋಡಿದ್ರೆ ಕಾಗಿ ಇದ್ದಿಲ್ಲ. ಅವ ಪಿತೃಗಳು ಕಾಗಿ ಆಗಿಬಿಟ್ರು. ಕಾಗಿ ಆಗಿಬಿಟ್ರು, ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಅವ್ನು ರಾವಣ ಬಂದ, ನೋಡಿದ, ಕಾಗಿ ಏನು ಸುಮ್ಮನೆ ಕಾಗಿ ಕೂತಾವ, ಆನೆ ಅದ, ಓಡ್ಯಾಗ್ಯಾರ ಬಿಡಿ ಎಲ್ಲರೂ ಅಂಥೇಳಿ ವಾಪಸ್ ಹೋಗ್ಬಿಟ್ಟ. ಯಾರು? ರಾವಣ. ನೋಡ್ರಿ ಇತಿಹಾಸ ಹೆಂಗದ. ಹೋಗಿಬಿಟ್ಟ. ಹೋದ್ಗಳೇ ಒಂದೊಂದು ದೇವತೆಗಳು ಒಂದೊಂದು ವರ ತೊಗೊಂಡು ಹೋಮ ಮುಗಿಸ್ಕೊಂಡು ಮರುತ್ತಿರಿಂದ ಹೋಗ್ಬಿಟ್ರು. ಹಾಗೆ ಕಾಗಿಗಳು ಪಿತೃಗಳಂದರು, ಅಲ್ಲಪ್ಪ ಎಲ್ಲರೂ ತೊಗೊಂಡು ಹೋದ್ರು, ನಮ್ಮ ಪರಿಸ್ಥಿತಿ ಏನು ಬಂತು? ನಾವು ಯೋಚನೆ ಮಾಡಿ ಉಳಿದೇನೋ ಬಟ್ಟೆನೋ ಅಂತ ನಾವು ಕಾಗಿ ಹಾಕಿ ಕೂತ್ಕೊಂಡಿದ್ವಿ. ಇದು ಕಾಗಿ ಸುಡಗಾಡಿ ಯೋನಿ, ಅಂಥದ್ದು ಕಾಗಿ ಹಾಕಿ ಕೂತೀವಿ, ನಮಗೇನು ವರ ಕೊಡ್ತೀವಿ ಅಂತ ಕೇಳಿದ್ರು ಮರುತ್ರನ್ನ ಪಿತೃದೇವತೆಗಳು. ಆಗ ತಂದ ಮಹಾರಾಜ ನೀವು ಏನು ಕೇಳ್ತೀವಿ ಕೊಟ್ಟು. ಆಗ ಅವರಂದರು, ಪಿತೃಗಣಕ್ಕೆ ಸಂಬಂಧಪಟ್ಟಂತಹ ವಿಷಯ ಯಾವುದು? ಪಿತೃಗಳು ತೃಪ್ತಿ ಆಗಬೇಕಾದ್ರೆ ನಮ್ಮ ಮುಖಾಂತರನೇ ತೃಪ್ತಿ ಆಗಲಿ, ಅದಕ್ಕೆ ನಮಗೆ ಈ ಕಾಗಿಗೆ ನೀವು ಆಹಾರ ಕೊಡಬೇಕು ಅಂತ ಕೇಳಿದ್ರು. ನೋಡ್ರಿ, ಅವತ್ತಿನಿಂದ ನಾವು ಪಿತೃಗಳು ತೃಪ್ತಿ ಆಗಬೇಕಾದ್ರೆ ಕಾಗಿಗೆ ಕೊಟ್ಟರೆ ಪಿತೃಗಳು ತೃಪ್ತಿ. ಅಲ್ಲಿ ಪಿತೃಗಳು ಬರ್ತಾರೆ. ನಮ್ಮ ಪಿತೃಗಳಿದ್ದಾರಲ್ಲ, ನಮ್ಮ ಮಹಾಲಯದಾಗ ಮಾಡ್ತೀರಿ ನೋಡ್ರಿ, ಮಾಡ್ತಿರೋ ಇಲ್ಲ? ಎಲ್ಲ ಪಿತೃಗಳು, ನಿಮ್ಮೆಲ್ಲ ಪಿತೃಗಳು ಕಾಗಿ ರೂಪದಲ್ಲೇ ಬಂದು ಅಲ್ಲೊಂದು ಉಚ್ಚಿಷ್ಟ ಪಿಂಡ ಅಂತ ಇಟ್ಟಿರ್ತಾರೆ. ಆ ಉಚ್ಚಿಷ್ಟ ಪಿಂಡವನ್ನು ಸ್ವೀಕಾರ ಮಾಡ್ತದೆ. ಸ್ವೀಕಾರ ಮಾಡಿ ಏನು ಮಾಡ್ತದದು? ಹೋಗ್ತದೆ, ಹೋಗಿ ಇನ್ಫಾರ್ಮೇಷನ್ ಕೊಡ್ತದೆ. ಆವಾಗ ನಿಮ್ಮ ಪೂರ್ಣ ಶ್ರಾದ್ದ ಆಯಿತು. ಪಿತೃಗಳು ಆ ರೂಪದಲ್ಲಿ ಬರ್ತಾರೆ, ಬಂದು ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಇನ್ನು ವಸುರುದ್ರಾದಿಗಳು ಪಿಂಡದಲ್ಲಿ ಬರ್ತಾರೆ, ಆ ವಿಷಯ ಬೇರೆ. ಆದರೆ ಆಹಾರ ರೂಪದಲ್ಲಿ ಅಲ್ಲಿ ಬರ್ತಾರ, ಅದಕ್ಕೆ ಅದನ್ನು ಆಹಾರ ರೂಪದಲ್ಲೇ ಕೊಡ್ತಾರೆ. ಪಿಂಡಾದಿಗಳನ್ನು ಆಕಳಿಗೆ ಕೊಡೋದು ವಿಷಯ ಬೇರೆ. ಅದಕ್ಕೊಂದು ಮಂತ್ರ ಹೇಳಿ ಅಲ್ಲಿ ಕೊಡ್ತಕ್ಕಂಥದ್ದು ಪಿತೃರೂಪ. ಇದನ್ನು ತಿಳ್ಕೊಂಡು ಶ್ರಾದ್ದ ಮಾಡಿರಿ. ತಿಳಿದು ಭಜಿಸುವುದೇ ಫಲವಿದು ಬಾಳದಕ್ಕೆ ನೋಡಿ ದಾಸರು. ಹಂಗೆ ತಕ್ಷಣದಲ್ಲೇ 10 ದಿವಸ ಕಾಗಿ ಪಿಂಡ ಆಯ್ತು. ಯಾವಾಗ ಕಾಗಿ ಪಿಂಡ ಆಗಿ ಹೋಯ್ತು, 11 ವೃಷೋತ್ಸರ್ಗ 12ನೇ ದಿವಸ ಸಪಿಂಡೀಕರಣ ಮಾಡಿದ ರಾಜ ಬಂಗಾರದ ಪಿಂಡಿ ತರಿಸ್ಯಾನ. ಆ ವೈಶ್ಯನ ಪಿಂಡವನ್ನು ವಿಚ್ಛೇದನ ಮಾಡ್ತಾನೆ. ನೋಡ್ರಿ ಏನಾಗಬೇಕ್ರಿ? ಆ ಪಿಂಡದಿಂದ ದಿವ್ಯಮಯವಾಗಿರ್ತಕ್ಕಂಥ ಯದಿಪ್ಯಮಾನವಾದ ಒಂದು ದೇಹ ಎದ್ದು ಬಿಡ್ತು. ಆಗ ರಾಜನಿಗೆ ಕೈ ಮುಗಿತಾ ಇದೆ, ಅಪ್ಪ ಎಂಥ ಜ್ಞಾನಿನೋ ನೀನು, 300 ವರ್ಷಗಳ ಹಿಂದೆ ಸತ್ತಂತ ನನ್ನನ್ನು ಉದ್ಧಾರ ಮಾಡ್ತೀಯ ಅಂದರೆ ಅಪ್ಪ ನಿನಗೊಂದು ವರ ಕೊಡ್ತೀನಿ ಅಂತದ್ದು. ಯಾರು? ಇವನು ಎಂಥ ಪುಣ್ಯ ಇತ್ತು ಗೊತ್ತೇನ್ರಿ? ಒಂದು ಅಂತಿಂಥ ಪುಣ್ಯ ಇದ್ದಿಲ್ಲ. ಅವನ ಪುಣ್ಯಕ್ಕೆ ಏನಾಯ್ತು? ಸಾಕ್ಷಾತ್ ಯಮದೇವರು ವಿಮಾನ ತೊಗೊಂಬಂದ್ರಂತ. ವಿಮಾನ ಯಮದೇವರು ಸಣ್ಣ ಹುಡುಗಾಗಿ ಬಂದಿದ್ರಂತೆ. ಶ್ಯಾಮಲ ಬಂಗಾರದ ಗಿಂಡಿ ಹಿಡ್ಕೊಂಬಂದಿದ್ಲು, ಅದನ್ನ ಕಾಲು ತೊಳಿಬೇಕಂತ. ದೇವತೆಗಳು ಬಂದಾರ, ಅಪ್ಸರಾ ಗಂಧರ್ವರು, ವಿಮಾನ. ನಮ್ಗೆ ಹೆಂಗೆ ಗಾಡಿ ಕರ್ಕೊಂಡು ಹೋಗಲ್ಕಾಚಾರ, ಈ ಗಾಡಿ ಹತ್ತಿರ ಕಾರ್ ಹತ್ತಿರ ಹೋಗ್ಕಾಲಕ್ಕೆ ಬರ್ಕಾಲಕ್ಕೆ ಇಲ್ಲರಿ, ಸ್ವಲ್ಪ ತಡ್ರಿ ಬಸ್ ಬರ್ತದೆ, ಯಾಕೆ ಟೋಸರ್ ಮಾಡ್ತೀರಿ, ಒಂದು 5 ನಿಮಿಷ ಕೊಡ್ರಿ ಹಾಲು ಕುಡಿತೀರಿ ಅಂತ ಮೇಡಮ್. ಶಿವದಾಡಿ ದರಿದ್ರ ಹಾಲು ತೊಗೊಂಡು ಏನು ಮಾಡ್ತೀವಿ, ವೃತ್ತದಾಗ ಹಾಲು ಕುಡಿತೀರಿ ಅಂತ ಹೇಳಿ. ಹೆಂಗೆ ದೇವತೆಗಳು ಆ ವಿಮಾನ ತೊಗೊಂಡು ಬಂದಿದ್ರಂತೆ. ಆಗ ಅವರಂದರು, ಎಲ್ಲರೂ ನಿಂತ್ಕೊಂಡಾರ, ನನ್ನಲ್ಲಿ ಬಾರಪ್ಪ ನಿನ್ನಲ್ಲಿ. ಯಾಕೆ? ಪುಣ್ಯ ಹೋತು, ಪುಣ್ಯ ಬಂತು, ಆ ಪಾಪ ಹೋತು, ಪುಣ್ಯ ಬಂತು. ನೋಡ್ರಿ ಎಂಥ ಪಾಪ, ಅವನು ಕರ್ಮ ಮಾಡದೇ ಇರತಕ್ಕ ಪಾಪ ಹೋತು. ಆಗ ಅವನ ದಿವ್ಯ ದೇಹ ತಗೊಂಡು ಆ ಬಬ್ರುವಾನ ವರವನ್ನು ಕೊಟ್ಟಂತಪ್ಪ. ಬಬ್ರುವಾನ ಇವತ್ತಿನಿಂದ ಪ್ರೇತ ಕರ್ಮದಲ್ಲಿ ನಿನ್ನ ಆಖ್ಯಾನ ಬಬ್ರುವಾನ ಆಖ್ಯಾನ ಅಂತಲೇ ಅದ. ಇದನ್ನು ಯಾರು ಶ್ರವಣ ಮಾಡಿ ನನ್ನ ಮುಕ್ತಿಯ ದಶೆಯನ್ನು ತಿಳಿಯುತ್ತಾರೋ ಅವರ ಪಿತೃಗಳು ಕೂಡ ಏನೇ ಪಾಪ ಮಾಡಿದ್ದರು, ಕರ್ಮದಲ್ಲಿ ಲೋಪವಾಗಿದ್ದರು, ಅವರ ಪುಣ್ಯ ನನ್ನಷ್ಟೇ ಪುಣ್ಯ ಬರಲಿ ಅವರಿಗೆ ಅಂಥೇಳಿ ಮ್ಯಾಲೆ ಹೋತಂಥದ್ದು. ಜೀವ ವಿಮಾನದಲ್ಲಿ ಕೂಡಿಸ್ಕೊಂಡು ಪ್ರಯಾಣ ಮಾಡಿದರು, ಯಮಲೋಕಕ್ಕೆ ಹೋತು ಅಂತ ಗರುಡ ಪುರಾಣದಲ್ಲಿ ಬರ್ತದೆ. ಏನು ತಾತ್ಪರ್ಯ?
ಯಾರೇ ಏನೇ ಮಾಡಿದರೂ ಕೂಡ ಪ್ರೇತ ಕರ್ಮ ಯಾರೇ ಮಾಡಿದ್ರು, ಎಷ್ಟು ವರ್ಷಕ್ಕೆ ಮಾಡಿದ್ರು, ಆ ಪ್ರೇತ ಮುಕ್ತಿ ಆಗೋ ತನಕ ನಮ್ಮ ಪುಣ್ಯದ ಫಲವಿಲ್ಲ. ನೆನ್ಪಿಟ್ಕೊಳ್ರಿ. ಅದಕ್ಕೋಸ್ಕರ ನಾವು ಈ ಕೆಲಸವನ್ನು ಮಾಡಬೇಕು ಅಂತ ಮೊದಲಿಗೆ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಮುಗಿತು. ನಾಳೆ ದಿವಸದಲ್ಲಿ ಸುಜೀವ ರಾಶಿಗಳು ಯಾವ ರೀತಿ ಮೇಲಿನ ಲೋಕದಲ್ಲಿ ಸುಖವನ್ನು ಪಡ್ತಾರೆ. ಸುಜೀವಿಗಳು ಜ್ಞಾನಿಗಳು ಇರ್ತಾರೆ. ಈಗ ದೊಡ್ಡ ದೊಡ್ಡ ಜ್ಞಾನಿಗಳು ಹೋಗಿಬಿಟ್ಟಾರ, ದೊಡ್ಡ ದೊಡ್ಡ ಮಹಾನುಭಾವರು ಹೋಗ್ಯಾರ. ಹಂಸರಾಮ ಪರಮಾತ್ಮನಲ್ಲಿ ಬಂದು ಅವ್ರು ಎಲ್ಲಿ ಕೂತಾರ, ಎಲ್ಲಿಲ್ಲ. ನಮ್ಮ ಪುರಾಣ ಹೇಳ್ತದೆ, ಯಾರನ್ನೂ ಕೇಳಬಾರ್ದು. ಅವ್ರು ಬೃಂದಾವನದಾಗ ಇದ್ದಾರೋ ಎಲ್ಲೋ ಅಲ್ಲಂತೂ ಇದ್ದಾರೆ ಮಹಾನುಭಾವರು. ನಾವು ಬಡದಾಡ್ಲಕತ್ತೀವಿ, ಅದಕ್ಕೆ ಏನಂತೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವ್ರ ಕಡೆಗೆ ಅವ್ರು ಪ್ರತ್ಯಕ್ಷ ಆಗಿ ಯಾಕೆ ಬಡದಾಡ್ತೀರಪ್ಪ ಅಂತ ಅವರೇ ಕೇಳಿಬಿಡ್ತಾರೆ. ಅಯ್ಯೋ ಅಂತ ಆಮೇಲೆ ಓಡಾಡ್ಬೇಕು ನಾವು. ಇಂಥ ಸ್ಥಿತಿ ನಮ್ಮದು.